ಎಲ್ಲಾರ್ಗೂ ನಲ್ಲಾಮೆ ನಾನು ಇಟ್ಟಿರ ಪ್ರತೀಕ್ಷಾ ಕಾವೇರಮ್ಮ ನಿಂಗೆ ಎಲ್ಲರೂ ಚಾಯ್ ತೊಳ್ಳಿರ ಅಂದ ನಾನು ಜ್ಞಾನ ಮಾಡಿಯೋವಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕೊಡವ ಅನ್ಪ್ಲಗ್ಡ್ ಇಂದೆತ್ರ ಎಪಿಸೋಡ್ಲು ನಂಗಡ ಕೂಡ ಫಾರ್ಮರ್ ಇಂಟರ್ನ್ಯಾಷನಲ್ ರಗ್ಬಿ ಪ್ಲೇಯರ್ ಆಯ್ತುಳ್ಳಂತ ಮಾದಂಡ ತಿಮ್ಮಯ್ಯ ಆಯ್ಗ ನಂಗಡ ಎಪಿಸೋಡ್ಗೆ ಬಂತು ಬಾರಿ ಇಂಗಳ ತಕ್ಪರ್ಚಿಟ್ಟನ್ ಬಕ್ಕ ನಲ್ಲಾಮೆ ನಲ್ಲಾಮೆ ನಿಂಗಡ ஒரு ಚೆರಿಯ ಇಂಟ್ರೊಡಕ್ಷನ್ ಮಾಡುವೀರಾ ನಾನು ಮಾದಂಡ ತಿಮ್ಮಯ್ಯ ಫಾರ್ಮರ್ ಇಂಟರ್ನ್ಯಾಷನಲ್ ರಗ್ಬಿ ಪ್ಲೇಯರ್ പിന്നെ വിരാജ്പേട്ടിൽ പ്രഗതി സ്കൂൾ വിരാജ്പേട്ടിൽ ಎಂತ ಉಂಡು ಅದರಿಂದ ಓನರ್ ಆಯ್ತುಳ್ಳ ಸ್ಕೂಲ್ ನಡ್ತಿಯಂಡ್ಲೈಕ ನಾನು പിന്നെ ಆಂಡ ಜೊತೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಅಕಾಡೆಮೀಸ್ ಉಂಡು ಕ್ರಿಕೆಟ್ ಸ್ಪೋರ್ಟ್ಸ್ ಅಕಾಡೆಮೀಸ್ ನಡ್ತಿಯಂಡ್ಲ പിന്നെ ಆಂಡ ಜೊತೆ ಚೆನ್ನಾಗಿ ಸೋಷಿಯಲ್ ಸರ್ವಿಸ್ಲು ನಾನು ಇನ್ವಾಲ್ವ್ ಆಯ್ತುಳ್ಳ ನಿಂಗಡ ಬಾಲ್ಯ ಜೀವನತ್ ನೋಡ್ನೋಲ್ವಾ ನಾಡ ಬಾಲ್ಯ ಜೀವನ ನಾನು ವಿರಾಜ್ಪೇಟ್ಲೆ ಪುಟ್ಟಿ ಬೋಳಂದವ ವಿರಾಜ್ಪೇಟ್ಲೆ ಸ್ಕೂಲ್ ನಾನು ಆಲ್ಮೋಸ್ಟ್ 7th ಹೈಯರ್ ಪ್ರೈಮರಿ ಕತ್ನೆ ನಾನು ಓದ್ನ ಕ್ರಿಕೆಟ್ ನಾಡ ಪ್ಯಾಷನೇಟ್ ಆಯ್ತು ಇಂಜತ್ತು ತುಂಬ ಪ್ಯಾಷನ್ ಇಂಜತ್ತು ಕ್ರಿಕೆಟ್ ಪ್ಲೇಯರ್ ಹಾಕೊಂಡು ಸಚಿನ್ ತೆಂಡೂಲ್ಕರ್ ವಾಸ್ ಮೈ ರೋಲ್ ಮಾಡೆಲ್ ಇನ್ ಫ್ಯಾಕ್ಟ್ ಸೊ ಅನ್ನನಾಯ್ತು ಬೇಸಿಕಲಿ ಐ ವಾಂಟೆಡ್ ಟು ಬಿ ಅ ಕ್ರಿಕೆಟ್ ಪ್ಲೇಯರ್ ಆ್ಯಂಡ್ ಐ ಯೂಸ್ ಟು ಲೈಕ್ ಬ್ಯಾಟ್ ಬಾಲ್ನ ಹ್ಯಾಂಗ್ ಮಾಡಿ ಆ್ಯಂಡ್ ಶಾರ್ಟ್ಸ್ ಪೊಯ್ಯೋ ದ್ಯಾಟ್ ವಾಸ್ ದ ಬೇಸಿಕ್ ಥಿಂಗ್ ವೇರ್ ಐ ಸ್ಟಾರ್ಟೆಡ್ ಮೈ ಸ್ಪೋರ್ಟ್ಸ್ ಇನ್ ಫ್ಯಾಕ್ಟ್ ಅಲ್ಲಿಂಜ ಎಂತ ಹಚ್ಚಿ ನಾನು ಮಡಿಕೇರಿ ஒரு ಕ್ಯಾಂಪಿಗೆ ಪೋನ ಸಿ ಎಸ್ ಸ್ವಾಮಿಯಿಂದ ಹೆಂಗೆ ಮಾಡಿದಂತಹ ಅವರು ಕ್ಯಾಂಪಿಗೆ ಪೋನ ಶಂಕರ್ ಸ್ವಾಮಿರ ಸೊ ಅಲ್ಲಿ ಕ್ರಿಕೆಟ್ ಐ ವಾಸ್ ಇನ್ ಟು ಕ್ರಿಕೆಟ್ ಬಟ್ ಹಂಗೆ ಅಂತ ಅನ್ಸಿಂಗೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ಗೆ ಶಿಫ್ಟ್ ಆಚಿಂಗೆ ಐ ಹ್ಯಾವ್ ಗುಡ್ ಫ್ಯೂಚರ್ ಅಂತ ಅನ್ಸಿ ಸೊ ಅದನ್ನಾಯ್ತು ನಾನು ಐ ಶಿಫ್ಟೆಡ್ ಟು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಫ್ರಮ್ ಕ್ರಿಕೆಟ್ ಐ ಶಿಫ್ಟೆಡ್ ಟು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ವಾಸ್ ಕಮರ್ಷಿಯಲಿ ವಿ ಕುರಂಟ್ ಎಫರ್ಟ್ ಸರ್ಟನ್ ಥಿಂಗ್ಸ್ ಇನ್ ಕ್ರಿಕೆಟ್ ಇನ್ ಫ್ಯಾಕ್ಟ್ ಲೈಕ್ ಕಿಟ್ ಅಕ್ಕತ್ರ ಟೈಮ್ಲು ನಂಗೆ ನಾಡ ಪೇರೆಂಟ್ಸ್ಗೂ ಎಫರ್ಟ್ ಮಾಡೋ ಕೈಂಟ್ಲೆ ಸೊ ಅದನ್ನಾಯ್ತು ಕನ್ಸಿಡರಿಂಗ್ ಆಲ್ ದ್ಯಾಟ್ ಕಂಡೀಷನ್ಸ್ ಐ ಹ್ಯಾಡ್ ಟು ಶಿಫ್ಟ್ ಟು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಥ್ಲೆಟಿಕ್ಸ್ ನಿಂಗೆ ಗೊತ್ತುಂಡಲ್ಲ ವೆರಿ ಹಾರ್ಡ್ ವರ್ಕ್ ಮಾಡಿತ್ತು ஒரு ಸ್ಪೈಕ್ಸ್ ಇಂಜಕ ಮದಿ ಯು ಕ್ಯಾನ್ ಲೈಕ್ ಬಿ ಪಾರ್ಟ್ ಆಫ್ ಎನಿ ಕಾಂಪಿಟೇಷನ್ ಇನ್ ಫ್ಯಾಕ್ಟ್ ಸೊ ಅನ್ನನಾಯ್ತು ನಾನು ಐ ಸ್ಟಾರ್ಟೆಡ್ ಮೈ ಅಥ್ಲೆಟಿಕ್ಸ್ ಕೆರಿಯರ್ ಇನ್ ಫ್ಯಾಕ್ಟ್ ಐ ಸ್ಟಾರ್ಟೆಡ್ ದರ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಹಿಯರ್ ನಾಲ್ಕು ಹಾಕಿ ಇರೋದು ಅಕ್ಕ ತುಂಬ ಕ್ರೇಜ್ ಇಂಜತ್ತೆ ಸುಮಾರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರ್ಸ್ನೆಲ್ಲ ನೋಡಿದ್ದು ನಾನು ನನ್ನನ್ನು ಹಾಕ್ಕೊಂಡು ಇಂಜತ್ತೆ ಸೊ ಐ ವೆಂಟ್ ಫಾರ್ ಅ ಕ್ಯಾಂಪ್ ಹಿಯರ್ ಇಲ್ಲಿ ಜೂನಿಯರ್ ಕಾಲೇಜ್ಲು ಕ್ಯಾಂಪಿಗೆ ಪೋನೆ ಅಲ್ಲಿ ಅವ್ರ ದಂಡ್ ಸಿಚುವೇಶನ್ ಇನ್ ಫ್ಯಾಕ್ಟ್ ಲೈಕ್ ನಾಡ ಫೇವರ್ಲ ಆಯ್ತಲ್ಲ ನಾಲ್ಕು ಸ್ಟಿಕ್ ಐ ಡೆಂಟ್ ಹ್ಯಾವ್ ಅ ಗುಡ್ ಸ್ಟಿಕ್ ಇನ್ ಫ್ಯಾಕ್ಟ್ ಯಾಕೆ ಹಾಕಿ ಸ್ಟಿಕ್ಕು ಇನ್ವೆಸ್ಟ್ ಮಾಡೋಚಕ್ಕೂ ಲೈಕ್ ವಿ ವರ್ ನಾಟ್ ದ್ಯಾಟ್ ಫೈನಾನ್ಷಿಯಲಿ ಸ್ಟೇಬಲ್ ಐ ಗಾಟ್ ಸ್ಕೌಟೆಡ್ ಫಾರ್ ಸಾಯಿ ಇನ್ ಫ್ಯಾಕ್ಟ್ 9th ಸ್ಟ್ಯಾಂಡರ್ಡ್ಲ ಅಲ್ಲಿಂಜ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಕೆರಿಯರಿಂದ ಸ್ಟಾರ್ಟ್ ಆಯ್ಚಿಗೆ 9th grade ಇಂಜ ನಾನು ಬ್ಯಾಂಗ್ಳೂರ್ ಕೆಕ್ಕ ಸೆಂಟ್ ಜೋಸೆಫ್ಸ್ ಪೋನ್ ದಟ್ ಈಸ್ ವೆನ್ ಇಟ್ ಆಲ್ ಸ್ಟಾರ್ಟೆಡ್ ಬಟ್ ಹಿಯರ್ ಇಟ್ ಈಸ್ that's the problem here is what I would see in fact like the right guidance for the talent is not there in fact intle plus ikkalu it is very limited is what I would like to say ninga annira initially cricket culture dinjira achingi ikka international rugby player apaka ennane motivation ningaka so nan when I started my athletics career nan sports hostel ninja almost 6 years nan sports hostel ಅಲ್ಲಿಂಜ ಸಾಯಿಲಿಂಜ ಅಲ್ಲಿಂಜ DYSS ಅಂತ ஒரு ಹಾಸ್ಟೆಲ್ ಉಂಡು ಕಂಠೀರವ ಸ್ಟೇಡಿಯಂಲಿ ಅಲ್ಲಿಗೆ ಐ ಗಾಟ್ ಸೆಲೆಕ್ಟೆಡ್ ಅಲ್ಲಿಗೆ ಸೆಲೆಕ್ಟ್ ಆನೆ ಇಟ್ ವಾಸ್ ರಿಯಲಿ ಹಾರ್ಡ್ ಫಾರ್ ಮೀ ಇನ್ ಫ್ಯಾಕ್ಟ್ ಬಿಕಾಸ್ ಏನಂಚಿಗೆ ಇಟ್ ವಾಸಂಟ್ ಅಥ್ಲೆಟಿಕ್ ಫಿಸಿಕ್ ಇನ್ ಫ್ಯಾಕ್ಟ್ ಎಲ್ಲರೂ they were like really big and all these things. I was very thin and I didn't have so much in fact athletic ability intla naku but I had to work towards it so ananaittu ದುಂಬಾನೇ ವರ್ಕೌಟ್ ಮಾಡಿನ ಇಟ್ ವಾಸ್ ವೆರಿ ಕಾಂಪಿಟೇಟಿವ್ ದಟ್ ಟೈಮ್ ಅಂಚಿಂಗೆ ಹಾಸ್ಟೆಲ್ ನೆಕ್ಸ್ಟ್ ಇಯರ್ ಇರೋಣ ನನ್ನ ವೀಡೌಟ್ ಮಾಡತ್ತೆ ಬಿಚ್ಚೋಂಡು ಅಂಚಿಂಗೆ ಐ ನೀಡ್ ಟು ಲೈಕ್ ಹ್ಯಾವ್ ಅಟ್ ಲೀಸ್ಟ್ ಅ ಸ್ಟೇಟ್ ಮೆಡಲ್ ಆ್ಯಂಡ್ ದೆನ್ ನ್ಯಾಷನಲ್ ಪಾರ್ಟಿಸಿಪೇಷನ್ ಬೋರ್ಡಿಂಜ ತಕ್ಕ ಸೊ ಐ ಹ್ಯಾಡ್ ಟು ಗೋ ಥ್ರೂ ದಟ್ ಪ್ರೊಸೆಸ್ ಇನ್ ಫ್ಯಾಕ್ಟ್ ಲೈಕ್ ಎವ್ರಿ ಇಯರ್ ವಾಸ್ ಅ ಚಾಲೆಂಜ್ ಫಾರ್ ಮೀ ಆ್ಯಂಡ್ ಆ ಪ್ರೊಸೆಸ್ಲು ನಾನು ನ್ಯಾಷನಲ್ ಮೆಡಲ್ ಇದು ಸ್ಟೇಟ್ ಮೆಡಲ್ ಆಚಿ ನಾಡ 400 meter ಹರ್ಡಲ್ಸ್ಲು ಅಲ್ಲಿಂಜ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಕಾರ್ಡ್ ಹೋಲ್ಡರ್ ಅನ್ನ ಸ್ಟಿಲ್ ದಟ್ ರೆಕಾರ್ಡ್ ಇಸ್ ಸ್ಟಿಲ್ ದರ್ ಇನ್ ಫ್ಯಾಕ್ಟ್ 400 meter hurdles ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇಟ್ಸ್ ಬೀನ್ ಲೈಕ್ 20 years ಬಟ್ ಐ ಡೋಂಟ್ ಸಿ ಎನಿಬಡಿ ಹ್ಯಾಸ್ ಬ್ರೋಕನ್ ದಟ್ ರೆಕಾರ್ಡ್ ಆಸ್ ಆಫ್ ನೌ ಅಲ್ಲಿಂಜ ನ್ಯಾಷನಲ್ ಮೆಡಲ್ ಆಚಿ 400 meter hurdlesಲು ಜೂನಿಯರ್ ನ್ಯಾಷನಲ್ಸ್ಲು ಸೊ ದ್ಯಾಟ್ ವಾಸ್ ಅ ಪ್ರೊಸೆಸ್ ಆಲ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದೆ ಆಲ್ಮೋಸ್ಟ್ 4 years ಆಲ್ ದ ಇಯರ್ ಲೈಕ್ ಜೋಸೆಫ್ಸ್ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ಲು ಓದಿ ನಾನು ಸೊ ಅಲ್ಲಿ 4 years ನಾನು 3 years ಇನ್ ಫ್ಯಾಕ್ಟ್ ನಾನು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ ಸೊ ದ್ಯಾಟ್ ಜರ್ನಿ ವಾಸ್ ನೈಸ್ ಬಟ್ ಅಗೈನ್ ಲೈಕ್ ಮೈ ಮೋಟಿವ್ ವಾಸ್ ಟು ರೆಪ್ರೆಸೆಂಟ್ ಇಂಡಿಯನ್ ನ್ಯಾಷನಲ್ ಟೀಮ್ ವೇರ್ ದಟ್ ಇಂಡಿಯನ್ ಜರ್ಸಿ ಇನ್ ಫ್ಯಾಕ್ಟ್ ಲೈಕ್ ಸಿಂಗ್ ದಟ್ ನ್ಯಾಷನಲ್ ಆ್ಯಂಥಮ್
and that was my, in fact, like, motivation. But that couldn't happen in athletics, track and field like. So I got injured as well, like a hamstring injury achi. So ಅದು ರಿಕವರ್ ಹಾಕೋಣಕ್ಕೆ ಇಟ್ ವಾಸ್ 1 year was really hectic. In fact, like, I was not in hostel, Porma I was staying, and it was really hectic. So that's when, like, the sport came. In fact, నాకు ನನ್ನ ಫ್ರೆಂಡ್ ರೆಫರ್ ಮಾಡಿಸಿ ನಾನು ಉಂಡು ಕಳಿಪಿ ಅಂದು. So I was ಅಕ್ಕ ರಿಕವರ್ ಆಯ್ತು, I was fit enough. In fact, I had two options, either play soccer or rugby. So then that's when I started, in fact, like, started playing rugby to be fit. In fact, ಫಿಟ್ನೆಸ್ಗೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ. ದೆನ್ ಅಕ್ಕ ದಟ್ಸ್ ಮ್ಯಾನ್, ಲೈಕ್, ಫಿಟ್ನೆಸ್ಗೋಸ್ಕರ ಸ್ಟಾರ್ಟ್ ಮಾಡಿತ್ತು. ದೆನ್ ಕಪಲ್ ಆಫ್ ಫಾರಿನ್ ಕೋಚಸ್ ಇನ್ ಜೊತೆ ದೇ ಸಾ ದ ಟ್ಯಾಲೆಂಟ್, ದೇ ಥಾಟ್, ಲೈಕ್, ಐ ವಿಲ್ ಬಿ ಅ ಗುಡ್ ಪ್ಲೇಯರ್. ಇನ್ ದೇ ಸ್ಕೌಟೆಡ್ ಮೀ. ಐ ವಾಸ್ ಇನ್ ಕಾಂಟ್ರಾಕ್ಟ್ ವಿತ್ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಏನಂಗಂಚಿಂಗ್ ಅಕ್ಕ 2010 ಕಾಮನ್ವೆಲ್ತ್ ಗೇಮ್ಸ್ ಇಂಜಾಂಗ್. ಸೊ ಸ್ಕೌಟಿಂಗ್ ಆಚೆ ಅಕ್ಕ ಆಲ್ಮೋಸ್ಟ್ ಅಕ್ರಾಸ್ ಎಲ್ಲ ಇಂಡಿಯಾತ್ಲು ಎಲ್ಲ ಕಡೆಯಿಂದನೂ ಪ್ಲೇಯರ್ಸ್ನ ಸ್ಕೌಟ್ ಮಾಡಿಸಿ. ಬಿಕಾಸ್ ಕಾಮನ್ವೆಲ್ತ್ ನಂಗೆ ಹೋಸ್ಟ್ ಮಾಡುವಂಗೆ ದೇ ವಾಂಟೆಡ್ ಅ ಗುಡ್ ಟೀಮ್. So that preparation started around 4 years prior to that. Around 2006 start achi. So I was scouted. I was in contract with Sai. So we traveled across the world for training camps and all those things. Almost processed almost 42 international matches culture. And ended up playing Commonwealth and Asian Games both, in fact, which was a very tough job because not having any sports background from my family, or not having any godfather from across anywhere, like, nobody knew about me. The only way people got to know about me was through my game, in fact. So that was a tough process, but I had to, like, take it as a challenge and cross that, and, like, played for the national team and was part of Commonwealth and Asian Games. Yeah. ಸೊ ನಿಂಗ ಇಂಡಿಯಾದ್ನ ಹೆಚ್ಚ ಕುರಿ ರೆಪ್ರೆಸೆಂಟ್ ಮಾಡಿ ತುಳ್ಳಿ ನಾಪತ್ತಂಡು ಕುರಿ ನಾನು ಇಂಡಿಯಾದ 7th ಪಿಂಜ 15th ರಗ್ಬಿಲಿ ನಾನು ರೆಪ್ರೆಸೆಂಟ್ ಮಾಡಿತ್ತುಳ್ಳ. ಓಕೆ. ಸೊ ನಿಂಗಡ ಫ್ಯಾಮಿಲಿರ ಸಪೋರ್ಟ್ ಏನನೇ ಅಂತ? ಫ್ಯಾಮಿಲಿರ ಸಪೋರ್ಟ್ ತುಂಬಾನೇ ಇಂಜತ್ತು. ನನ್ನ ಫಾದರ್ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಸ್ಪೋರ್ಟ್. ಇನ್ ಫ್ಯಾಕ್ಟ್ ಮೈ ಮದರ್ ವಾಸ್ ಸಪೋರ್ಟಿವ್, ಇನ್ ಫ್ಯಾಕ್ಟ್. So that was the only motivation when I used to play earlier, like, when I played for the national team. It was purely my father, my mother, and my sister. But ade Mangalai Thanadu, my wife, is all like, she's very much supportive when it comes to, like, sports. I think age matters, right? Like, now I'm growing old, and Ikalu culture, I played for a club in Goa, in fact, recently. And again, I've signed for Bangalore team. I'll have a game next month, in fact, in Orissa, Nationals culture. But still, like, it was, family support is very important. Family support illate nange kondu achieve mado kaile. So that's how my family as well, like, was part of all these success and failures. 7th ಪಿಂಜ 15th ರಗ್ಬಿಲಿ ಎಂತ ಡಿಫ್ರೆನ್ಸ್ ಉಳ್ಳೊಂದಣ್ಣು ಅಲ್ವಾ? 7th ರಗ್ಬಿಲಿ ಏನಂಚಿಂಗ್ ஒரு கிரவுண்ட்ல 7 ಜನ ಮಾತ್ರ ಕಳಿಪ. ಸೊ 15th ರಗ್ಬಿಲಿ ಏನಂಚಿಂಗ್ 15 ಜನ ஒரு கிரவுண்ட்ல ಕಳಿಪ. ಸೊ ಈಗ ಫುಟ್ಬಾಲ್ ಏನನ 5 ಪಿಂಜ 11s ಉಂಡು. ಸೊ ಅದೇ ತರ 7th and 15th ಬಂತು. It's the same sport, but format is different. ಈಗ ಕ್ರಿಕೆಟ್ 2020 ಪಿಂಜ ಟೆಸ್ಟ್ ಮ್ಯಾಚ್ ಏನೇನು ಉಂಡು. ಸೊ ಅದೇ ತರ ಆಚಿಂಗ್ ಇಲ್ಲಿ 7 ಜನ ಮಾತ್ರ ಕಳಿಪ. ಏನಂಚಿಂಗ್ ಈಗ ನಂಗಡ ಕಾಮನ್ವೆಲ್ತ್ ಆಕಡೆ, ಏಷ್ಯನ್ ಗೇಮ್ಸ್ ಆಕಡೆ ಎಲ್ಲ ಗೇಮ್ಸ್ಲು ಬಂತು 7th ರಗ್ಬಿ ಮಾತ್ರ ಉಳ್ಳ. ಸೊ ಅದೆಂತಂಚಿಂಗ್ ವೆರಿ ಶಾರ್ಟರ್ ಫಾರ್ಮ್ಯಾಟ್, ವೆರಿ 14 ಮಿನಿಟ್ ಮಾತ್ರ ಕಳಿಬಂತ ಮ್ಯಾಚ್. ಆಲ್ಮೋಸ್ಟ್ 7 minutes a half and 7 minutes a half. ಸೊ ಅನ್ನನಾಯ್ತು 3 ದಿವಸತ್ಲು ಟೂರ್ನಮೆಂಟೇ ತಿನ್ಪೋಪ. ಸೊ ಅನ್ನನೈತೆ ಮೆಜಾರಿಟಿ ಬಂತು ಎಲ್ಲ ನಂಗಡ ಗೇಮ್ಸ್ ಈಗ ಒಲಿಂಪಿಕ್ಸ್ ಇರಡು, ಏಷ್ಯನ್ ಗೇಮ್ಸ್ ಇರಡು, ಕಾಮನ್ವೆಲ್ತ್ ಇರಡು ಎಲ್ಲಾಟ್ಲು 7th ರಗ್ಬಿ ಮಾತ್ರ ಕಳ್ಚಂಡ್ಲ. 15th ರಗ್ಬಿ ಏನಂಚಿಂಗ್ ஒரு ಟೆಸ್ಟ್ ಮ್ಯಾಚ್ மாதிரி. ಅದು 40 minutes ಕಳಿಪ. ಪಿಂಜ ತುಂಬ ಇಂಜುರೀಸ್, 15 ಜನ ಗ್ರೌಂಡ್ ರೋಡಲ್ಲಿ ಕಳಿಪಂಗೆ ತುಂಬ ಇಂಜುರೀಸ್ ಆಪಂತ ಸಿಚುವೇಶನ್. ಸೊ ಒಮ್ಮತ್ತೆ ಕಳ್ಚತಿಂಗ್ ஒரு 2 ದಿವಸ ರೆಸ್ಟ್ ಬೋಂಡು ನಂಗೆ. ಸೊ ಅನ್ನನೈತೆ 15th ರಗ್ಬಿ ತುಂಬ ದಿನ ಇರ್ತವ. 15th ರಗ್ಬಿ ಮ್ಯಾಚಸ್ ஒரு ಲೀಗ್ ಕಳಿಕೊಂಡು ಹಂಚಿಂಗೆ. ಅನ್ನನೈತೆ 7th ರಗ್ಬಿ ಇಸ್ ವೆರಿ ಫೆಮಿಲಿಯರ್. ಇಟ್ಸ್ ಅ ವೆರಿ ಶಾರ್ಟರ್, ವೆರಿ ಚೆರಿಯ ಫಾರ್ಮ್ಯಾಟ್. ಪಿಂಜ ತುಂಬಾನೇ ஒரு ದಿವಸತ್ಲು 3 ಮ್ಯಾಚ್ ಎಲ್ಲ ನಂಗೆ ಕಳಿಕೊಂಡು. ಸೊ ಆ ಥರ. ಸೊ ಅನ್ನನಾಯ್ತು ಮೆಜಾರಿಟಿ ಬಂತು ಎಲ್ಲ ಗೇಮ್ಸಲ್ಲಿ ಬಂತು 7th ರಗ್ಬಿಯೇ ಆಪ್ಟ್ ಮಾಡಿ ಅನ್ಲ. ಓಕೆ, ಅರ್ಥ ಆಚಿ. ಅನ್ನನೆ ನಿಂಗ 42 ಟೈಮ್ಸ್ ಇಂಡಿಯಾದ್ನ ರೆಪ್ರೆಸೆಂಟ್ ಮಾಡಿ ತುಳ್ಳಿರ. ಆ ಮೊಮೆಂಟ್ ಎನ್ನ ನಿಂತು ನಿಂಗ ಆ ಇಂಡಿಯನ್ ಜರ್ಸಿನ ವೇರ್ ಮಾಡಿ ಅಂಡ್ ಇಂಜಿರಲ್ಲ, ಆ ಮೊಮೆಂಟ್ ಎನ್ನ ನಿಂತು ಏದೆಂಗಿ ಮೆಮರೀಸ್ನ ಶೇರ್ ಮಾಡೋಲ್ವಾ?
ತುಂಬ ಮೆಮೊರೀಸ್ ಉಂಡು ಆ್ಯಕ್ಚುಲ್ ಆಯ್ತು. ಬಟ್ ಫಸ್ಟ್ ಟೈಮ್ ನನ್ನ ಜರ್ಸಿ ಇಂಡಿಯನ್ ಜರ್ಸಿ ಇಡೋಕ ಇದು ಫೀಲಿಂಗೇ ಬೋರ ಅಂಚಿಂಗೆ ನಂಗಕ್ಕೂ ನಾಲ್ಕು ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ನಡ ಲೈಫ್ ಎಕ್ಕ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಬಾತ್ ಅಲ್ಲಿಂಜೆ ನಾನು ಆ್ಯಕ್ಚುಲಿ ಇಂಡಿಯನ್ ಜರ್ಸಿ ಇಡೋಣೊಂದು ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ ಉದ್ದೇಶವೇ ಅದು ಆ್ಯಕ್ಚುಲಿ. ಇಂಡಿಯಾ ಹತ್ರ ಜರ್ಸಿ ಇಟ್ಟಿತ್ತು ನಾನು ನ್ಯಾಷನಲ್ ಆ್ಯಂಥಮ್ ಪಾಡೋಣೊಂದು ಆಚಿಂಗ್ ಫಸ್ಟ್ ಟೈಮ್ ನಾನು ಎಕ್ಕ ಇಟ್ಟ ಇಟ್ ವಾಸ್ ತುಂಬಾ ಡಿಫ್ರೆನ್ಸ್ నాకు ಫೀಲ್ ಆಚಿ. ಒಂದು ಅಫ್ಕೋರ್ಸ್ ಇಚ್ಚ ಕಾಲ ಎಂತ ಕಷ್ಟಪಟ್ಟೆ ಅದಿಂಗೆ ஒரு பலக்கிடுச்சிந்து నాకు ஒரு இதாச்சு. പിന്നെ ದಂಡನೆ ಎಂತ ಅಂಚಿಂಗೆ ಕೊಡಗಿಂಜ ನಾನು ಕಲ್ಚಂಡ್ಲಂದು ಅದೊರು ಪ್ರೌಡ್ ಫೀಲಿಂಗ್. ಸೊ ಅನ್ನನಾಯ್ತು ஒரு ದಂಡ ಇನ್ಸ್ಟೆನ್ಸಸ್ ಅಂಚಿಂಗೆ ಅಲ್ಲಿ ಆನ ಸಿಚುವೇಶನ್ಸ್ ನಾನು ನೋಡ್ವಿ. ಒಮ್ಮತ್ತೆ ಎಂತ ಆಚೆ ಅಂಚಿಂಗೆ ನಾನು ಫಸ್ಟ್ ಟೈಮ್ నాకు ಜರ್ಸಿ ಡಿಸ್ಟ್ರಿಬ್ಯೂಷನ್ ನಂಗಡ ಜರ್ಸಿ ಡಿಸ್ಟ್ರಿಬ್ಯೂಷನ್ ಅಂದಿಪ್ಪ ಈಗ ನಂಗೆ ಅವರು ಇಂಡಿಯಾ ಟೀಮ್ ಕಲ್ಚತಿಂಗೆ ನಂಗೆ ಪೋಪಾಂಗಿಂಜ ಟೂರ್ ಪೋಪಾಂಗಿಂಜ ಮಿಂಜ ಜರ್ಸಿ ಡಿಸ್ಟ್ರಿಬ್ಯೂಷನ್ ಇಪ್ಪ. ಸೊ ಎಲ್ಲರಿಗೂ ಜರ್ಸಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಣಿಂಜತ್ತು. ಸೊ ನಾಡ ಪೇದ ಬಪ್ಪಕ್ಕ ಎಂತಾಚೆ ನಂಗಡ ಮೆಜಾರಿಟಿ ಬಂತು ರಗ್ಬಿಲಿ ಫಾರಿನ್ ಕೋಚಸ್ಸೇ ಸುಮಾರು ನಂಗೆ ಇಪ್ಪಾಕ ಕಾಮನ್ವೆಲ್ತ್ ಗೇಮ್ಸ್ ಇಪ್ಪಾಗ ಮೆಜಾರಿಟಿ ಫಾರಿನ್ ಕೋಚಸ್ಸೇ ಇಂಚೆ. ಸೊ ಅನ್ನನೈತು ನನ್ನ ತಿಮ್ಮಯ್ಯಂದು ಬಿಟ್ರೊಂಜಿ ಟಿಮ್ ಅಂದು ನಾಲ್ಕು ಪೆದ ತಂದಿರ್ತೀನಿ ತಿಮ್ಮಯ್ಯಂದು ಪ್ರೊನೌನ್ಸಿಯೇಷನ್ ಮಾಡೋಕೆಲ್ಲ ಹೆಂಗಕ್ಕಂದು. ಸೊ ಅನ್ನನೈತು ನಾಡ ಜರ್ಸಿಲು ಹಿಂಗೆ ಟಿಮ್ ಅಂದು ಇಟ್ಟಿರ್ತೀನಿ ಜೊತೆ ಹಿಂಗೆ ಅನೌನ್ಸ್ ಮಾಡೋಕೆ ಟಿಮ್ ಅಂದಕ್ಕೆ ಹಾಕ್ಸಿ ನಾ ಗೊತ್ತಾಚಿದ್ ನಾಡದೇ ಪೆದ ಉಂಡು ನಾನು ಅದ್ದಿತ್ಲೆ ನಾನು ಅಕ್ಕಣೆಕಿ ಕೋಚಸ್ ಅಂಜಿ ಚ್ಯೋರ್ ಜರ್ಸಿ ನಾನು ನಾಡ ಪೆದ ಬಂದು ತಿಮ್ಮಯ್ಯ ನಾಡ ಪೆದ ನಾಲ್ಕು ಜರ್ಸಿಲಿ ಇಲ್ಲತ್ತೆ ನಾನು ಅದು ನೋಡ್ತೋಲೆ ನನ್ನನ್ನು. ದಟ್ ವಾಸ್ ಮೈ ಫಸ್ಟ್ ಇನ್ಸ್ಟೆನ್ಸ್ ದಟ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಆಸ್ ವೆಲ್. ಸೊ ಸುಮಾರು నాకు ಅಣ್ಣಚಿ ನಾಡ ಜೊತೆಲಿಂಜ ಪ್ಲೇಯರ್ಸ್ ಎಲ್ಲ ಅಂಚಿ ಫಸ್ಟ್ ಟೈಮ್ ಕಲ್ಚಂಡ್ಲಿ ನೀಕಿಂದಂಗೆ ಬೋಂಡು ಇಚ್ಚಕ್ಕೆ ಪೋಯ್ ಜರ್ಸಿ ಆಡ್ತಾನೆ ನಾನನ್ನ ಇಲ್ಲ ನಾನು ಕಲ್ಚಂಡ್ಲದೇ ಐಡೆಂಟಿಫಿಕೇಷನ್ಗೆ ಪ್ಲಸ್ ನಾಡ ನೇಷನ್ಗೆ ನಾನು ಕಲ್ಚಂಡ್ಲ ಈ ದಂಡೇ ನಾನು ಎಡ್ತಾನೆ ಪೋಪ ಲೈಫಲ್ಲಿ. ಸೊ ನಾಡ ಪೆದ ಇಲ್ಲತ್ತೆ ನಾನು ಎಸ್ಪೆಷಲಿ ಮಾದಂಡ ತಿಮ್ಮಯ್ಯಂದು ಇಲ್ಲತ್ತೆ ನಾನು ಜರ್ಸಿ ಇಡಲ್ಲ ನಾನು ಡೈರೆಕ್ಟ್ ಆಯ್ತಾನಿಟ್ಟು ದೆನ್ ಅಲ್ಲಿಂಜ ಹಿಂಗೆ ಪೆದ ಇಲ್ಲತ್ತೆ ಜರ್ಸಿ ನಾಕಂದು ಡಿಸ್ಟ್ರಿಬ್ಯೂಟ್ ಮಾಡಿಸಿ ಅಲ್ಲಿಂಜ ಹೆನ್ಸ್ಫೋರ್ತ್ ಎಲ್ಲ ಮಾದಂಡ ತಿಮ್ಮಯ್ಯ ಇಲ್ಲ MP ತಿಮ್ಮಯ್ಯ ಅಂದು ನಾಲ್ಕು ಜರ್ಸಿ ತಪ್ಪಕ್ಕೆ ಸ್ಟಾರ್ಟ್ ಮಾಡಿಸಿ. ಸೊ ದ್ಯಾಟ್ ವಾಸ್ ಫಸ್ಟ್ ಇನ್ಸ್ಟೆನ್ಸ್. ಇನ್ಫ್ಯಾಕ್ಟ್ ಸೆಕೆಂಡ್ ಒನ್ ಜರ್ಸಿಲಿ ನನ್ನಚಿಂಗೆ ನಾನು UK ಕಲ್ಚರ್ಡಿಂಜ ಬ್ರಾಡ್ಫರ್ಡ್ಲು. ಸೊ ನಂಗಕ್ಕೆ ಜರ್ಸಿ ಇಟ್ಟಿ ತಾನದು ನಂಗಕ್ಕೆ ಆ್ಯಕ್ಚುಲಿ ಎಂತ ಅಂಚಿಂಗೆ ನಿಂಗೆ ಏದೇ ಇಂಡಿಯನ್ ಪ್ಲೇಯರ್ನ ಕೇಳಿ ಜರ್ಸಿ ಇಟ್ಟಿ ತಾನದು ಅದೊರು ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ஒரு ಎಂತಣ್ಣೋ ತಡಿಕೋರು ಶಕ್ತಿ ಬಂದನ ಕಾಯ್ಬೋಯ್ತಿಪ್ಪ ಇಂಡಿಯನ್ ಜರ್ಸಿ ಇಡೋಕ. ಸೊ ಅನ್ನನಾಯ್ತು ನಂಗೆ ಬ್ರಾಡ್ಫರ್ಡ್ಲ ಕಲ್ಚಂಡಿಪ್ಪಾಕ ஒரு ಇಂಜುರಿ ಆಚಿ ಸೆಮಿಫೈನಲ್ಸ್ಲು ನಡ ಇಲ್ಲಿ ಅದು ಇನ್ನೂ ಮಾರ್ಕ್ ಉಂಡು ಇಲ್ಲಿ ಕಟ್ ಆಯ್ತು ಬ್ಲಡ್ ಸ್ಟಾರ್ಟ್ ಆಚಿ ಬಪ್ಪಕ್ಕೆ. ನಂಗಡ ರಗ್ಬಿಲಿ ஒரு ರೂಲ್ ಎಂತ ಅಂಚಿಂಗೆ ಬ್ಲಡ್ ಬಿನ್ ಆಚಿಂಗೆ ನಂಗೆ ಟೈಮ್ ಆಫ್ ಹೊಡ್ತೋಲು 5 ನಿಮಿಷ ಹೊಡ್ತಂಡು ಅಲ್ಲಿಂದ ಯು ಕ್ಯಾನ್ ಕಮ್ ಬ್ಯಾಕ್ ನಿಂಗೆ ಪುನಃ ಬಂತು ಕಳಿಕೋಲು. ಸೊ ನಂಗಕ್ಕೆ ಅಕ್ಕ ಕೋಚ್ ಅಂಚಿ ಇದು ಕಟ್ಟಾಚಿ ಕೋಚ್ ಅಂಚಿ ಇದಕ್ಕೆ ಫೈನ್ ನೀನು ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ ಗಣಕಿ ಕ್ಯಾಪ್ಟನ್ ಅಂಚಿ ಬಾಂಡವ ಬೋಂಡು ಅಂಚಿ ಅಲ್ಲಿಂಜಿ ಹಿಂಗೆಂತ ಮಾಡ್ಸಿ ಅಂಚಿಂಗೆ ನಂಗೆ ಬೇಸಿಕಲಿ ಕಟ್ಟಾಪಕ್ಕೆ ದಂಡ ಆಪ್ಷನ್ ಬಪ್ಪ ಒಂದು ಗಮ್ ಮಾಡಿರೋ ಇಲ್ಲತ್ತ ಬಚ್ಚಿಂಗೆ ಸ್ಟಿಚ್ ಮಾಡೋ. ಸೊ ಹಿಂಗೆ ಗಮ್ ಮಾಡಿತ್ತು ಬಿಟ್ಟತ್ತು ಗಮ್ ಮಾಡಿದ್ದು ಬಿಡೋಕೆ ಪುನಃ ಇನ್ನೊಂದು ಟ್ಯಾಕಲ್ ಪೊಯ್ಯೋಕ ಪುನಃ ಓಪನ್ ಆಚಿ. ಸೊ ಅನ್ನನೈತು ಸಬ್ಸ್ಟಿಟ್ಯೂಟ್ ಮಾಡ್ಸಿ ನನ್ನ ಅಲ್ಲಿಂಜ ಫೈನಲ್ಸ್ ಇಂಜ ತಿಂಜು ಫೈನಲ್ಸ್ ಕಾಪಕ ಕೋಚ್ ಅಣ್ಣಚಿ ಬಾಂಡ ಈಗ ಕಳಿಪಕ್ಕ ಇಲ್ಲ ಇನ್ನು ಅದಕ್ಕೆ ಸ್ಟಿಚ್ ಮಾಡೋಣ ಜೊತೆ ಸ್ಟಿಚ್ ಮಾಡೋಕೆ ನಾನು ಒಂದು ಹಾಸ್ಪಿಟಲ್ ಹೋಗ್ಕೊಂಡು ಅನಸ್ತೇಶಿಯಾ ಆಡ್ಕೊಂಡು ಇಲ್ಲದ ಬಚ್ಚಿಂಗೆ ನಂಬಲ್ಲಪ್ಪ ಅಲ್ಲಿಂಜ ನಾನು ನಾಡ ಫಿಸಿಯೋನ ಕಟ್ ಎಂತ ಆಪ್ಷನ್ ಉಂಟು ಅಂದೆ ನೀ ಫೈನಲ್ಸ್ ಕಳಿಕೊಂಡು ಅಂಚಿಂಗೆ ಗಮ್ಮಿಂಗ್ಲಿ ಕೈಲ ಯು ಹ್ಯಾವ್ ಟು ಸ್ಟಿಚ್ ಅಂಚಿ ನಾನಣ್ಣ ಅನಸ್ತೇಶಿಯಾ ಹೊಡ್ಪ ಕೈಂಟ್ಲ ನಂಗಕ್ಕೆ ನಂಗೆ ಅಂಚಿಂಗೆ ನಂಗಡ ವರ್ಲ್ಡ್ ಆ್ಯಂಟಿ ಡೋಪಿಂಗ್ಲು ದಟ್ ಈಸ್ ಒನ್ ಆಫ್ ದ ಸಬ್ಸ್ಟೆನ್ಸ್ ಇನ್ಫ್ಯಾಕ್ಟ್ ಅದು ನಂಗೆ ಬಯಂಜಿ ಡೋಪ್ ಚೆಕ್ ಮಾಡೋಕೆ ಇಟ್ ವಿಲ್ ಬಿ ಅಂಚಿಂಗೆ ಇದಾಯ್ಪೋಪ ಅಂದಣಿತು ಅವ ಅಂಚಿ ಇಲ್ಲ ಕೈಲ ನಿಂಗೆ ಅಡ್ಪಕ್ಕೆಲ್ಲ ನಾನನ್ನು ಇಫ್ ದ್ಯಾಟ್ ಇಸ್ ಅ ಕೇಸ್ ಇನ್ಫ್ಯಾಕ್ಟ್ ಸ್ಟಿಚ್ ಮಾಡಿ ನೋಟನೆ ಎಂತಪ್ಪ ಅಂದೆ. ಸೊ ಬಾಡಿ ವಾರ್ಮಿಂಗ್ ಜೊತೆ ಸ್ಟಿಚ್ ಮಾಡಿರ್ತು ಅಂಚಿಂಗೆ ಇಟ್ ವಾಸ್ ಪೇನ್ಫುಲ್ ಬಟ್ ಸ್ಟಿಲ್ ಲೈಕ್ 3 ಸ್ಟಿಚ್ ಇಟ್ಟತ್ತು. ಫೈನಲ್ಸು ಕಲ್ಸಿದಚ್ಚಿ ಅಲ್ಲಿಂಜ ನಂಗೆ ಹೋಟೆಲ್ಗೆ ಪೋಯ್ತು ಅನ್ನೋದು ಐ ವಾಸ್ ಇನ್ ಟು ಕಂಪ್ಲೀಟ್ ಹೈ ಫೀವರ್ ಆಲ್ಮೋಸ್ಟ್ 103 104 ಪೇಯ್ನಕ್ಕೆ ಇಟ್ ವಾಸ್ ಕೋಲ್ಡ್ ಆಸ್ ವೆಲ್ ಅಕ್ಕ UK ತುಂಬ ಕೋಲ್ಡಿನ ಜೊತೆ ಅಕ್ಕ ಈವ್ನಿಂಗ್ಸ್ ನನ್ನ ಅಡ್ಮಿಟ್ ಮಾಡಿತ್ತು ದಂಡ ದಿವಸ ಅದ್ದಿತ್ತೆ ಇಲ್ಲ ನಾನು ಅಲ್ಲಿಂಜ. ಸೊ ಇದು ದಂಡ ಇನ್ಫ್ಯಾಕ್ಟ್ ಲೈಕ್ ನಾಡ ಮೆಮೊರೇಬಲ್ ಮೂಮೆಂಟ್ ಅನ್ನೋದು ನನ್ನ ಜರ್ಸಿ ಇಂಡಿಯನ್ ಜರ್ಸಿ ಇಡೋಕೆ ಆನಂತ ವಿಚಾರ. So I will not forget that. In fact, that will stay with me. Nada kuda adu almost nada lifelong ippa andu nanu ಅನ್ನೋಕೆ ಇಷ್ಟಪಡಿ.
ಇನ್ನೂ ಉಂಡು ಸುಮಾರು, ಬಟ್ ದೀಸ್ ಆರ್ ಇದು ದಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ನಿಂಗೆ ಇಂಜುರೀಸ್ನೆಲ್ಲ ಎನ್ನನೆ ಹ್ಯಾಂಡಲ್ ಮಾಡ್ವೀರಾ? ಇಂಜುರೀಸ್ ಬಂತು ಸ್ಪೋರ್ಟ್ಸ್ಲು ಇಟ್ಸ್ ಅ ಕಾಮನ್ ಅಂಚಿಂಗ್ ಇಂಜುರಿ ಆಕತ ಏದು ಸ್ಪೋರ್ಟು ಇಲ್ಲ, ಎಲ್ಲ ಸ್ಪೋರ್ಟ್ಸ್ಲು ಇಂಜುರಿ ಆಪ. ನಂಗಡ ರಗ್ಬಿಲಿ ಸುಮಾರು ನಂಗೆ ಅದೇ ಜ್ಞಾನ ಮಾಡೋ ಅಂತ ಅಂಚಿಂಗೆ ರಗ್ಬಿ ತುಂಬ ಟಫ್ ಸ್ಪೋರ್ಟ್ ಅಕು, ಅದು ಇಟ್ಸ್ ಅ ವೆರಿ ಟಫೆಸ್ಟ್ ಸ್ಪೋರ್ಟ್. ಆಚಿಂಗೆ ಎಂತ ಅಂಚಿಂಗೆ ನಂಗಡಲ್ಲಿಯೂ ಟೆಕ್ನಿಕ್ ಟೆಕ್ನಿಕ್ ಮ್ಯಾನೇಜ್ ಎದಕ್ಕೆ ಉಳ್ಳವನು ಇಫ್ ಅವನು ಟೆಕ್ನಿಕಲಿ ಕಳ್ಸತ್ತಿಂಗೆ ಇಂಜುರೀಸ್ ಆಪ್ಲೆ. ಅಫ್ಕೋರ್ಸ್ ನಂಗೆ ಟ್ಯಾಕಲ್ ಮಾಡುವ ಪಿಂಜ ನಂಗಳ ಬಂತು ಬೋರೆಂಗ ಟ್ಯಾಕಲ್ ಮಾಡುವ ಎಲ್ಲ ಮಾಡುವ ಅಚ್ಚಿಂಗೆ ನಂಗಡ ಇಂಪಾರ್ಟೆಂಟ್ ಥಿಂಗ್ ಎಂತ ಅಂಚಿ ನಂಗೆ ಫಿಟ್ ಆಯ್ತಿರೋನು, ಫಿಟ್ ಆಯ್ತು ಇಂಚಾಕ ನಂಗೆ ಎಂತೆ ಟ್ಯಾಕಲ್ ಎಂತ ಮಾಡ್ಚಿಂಗು ಇಟ್ ವಿಲ್ ಅಚ್ಚಕ್ಕೆ ಹರ್ಟ್ ಆಪ್ಲೆ. ಸೊ ದಟ್ಸ್ ಒನ್ ಥಿಂಗ್. ಆ್ಯಂಡ್ ಇಂಜುರಿ ಆಪ, ಇಂಜುರಿನ ನಂಗೆ ಏನೇ ರಿಹ್ಯಾಬ್ ಮಾಡೋ ಬೇಸಿಕಲಿ ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಈಗ ಇಂಜುರಿ ಆಯ್ತು ಸುಮಾರು ಪ್ಲೇಯರ್ಸ್ ಇಂಜುರಿ ಆಯ್ತು ವಾಪಸ್ ಬಪ್ಪದೇ ಇಲ್ಲ. ಇಂಜುರಿ ಅನ್ನೋದು ದೇವಲ್ ಈಗ ACL ಇಂಜುರಿ ಆಪ, ಇಲ್ಲ ಆ್ಯಂಕಲ್ ಫ್ರ್ಯಾಕ್ಚರ್ ಆಪ, ಇಲ್ಲ ಕಾಲರ್ ಬೋನ್ ನಂಗಡ ಕಾಮನ್ ಇಂಜುರೀಸ್ ರಗ್ಬಿಲಿ ಕಾಮನ್ ಬೋನ್ ಕಾಲರ್ ಬೋನ್ ಇನ್ಫ್ಯಾಕ್ಟ್ ಡಿಸ್ಲೊಕೇಶನ್ ಆಪ, ಶೋಲ್ಡರ್ ರೊಟೇಟರ್ ಕಫ್ ಡಿಸ್ಲೊಕೇಟ್ ಆಪ. ಸೊ ನಂಗೆ ಬೇಸಿಕಲಿ ಅದೇ ನಂಗೆ ಅದು ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಇನ್ಫ್ಯಾಕ್ಟ್ ನಂಗೆ ಎನ್ನೇ ಇಡ್ತಾವ ಆಂಡ ಮೇಲೆ ಇಟ್ ಡಿಪೆಂಡ್ಸ್. ನಂಗೆ ಅವ್ರು ಇಂಟ್ರೆಸ್ಟ್ ಇಟ್ಟಿತ್ತು ನಂಗೆ ವಿ ಹ್ಯಾವ್ ಟು ಲೈಕ್ ಏನೋ ನಂಗೆ ಪುನಃ ಕಮ್ ಬ್ಯಾಕ್ ಹಾಕೊಂಡು ನಂಚಿಗೆ ನಂಗೆ ಚಾಯ್ತು ರಿಹ್ಯಾಬ್ ಮಾಡಿತ್ತು, ನಲ್ಲ ಡಯಟ್ ಎಡ್ತಂಡು ನಲ್ಲ ಇನ್ಫ್ಯಾಕ್ಟ್ ಲೈಕ್ ಏನೋ ನಂಗಡ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿತ್ತು, ನಂಗೆ ಇದು ಮಾಡ್ಚಿಂಗೆ 100% ರಿಕವರ್ ಹಾಕೋಲು ಪುನಃ ಬಂತು ನಂಗೆ ಕಳಿಕೋಲು. ಸೊ ನಾಡೆ ಎಂತ ಇದು ಅಂಚಿಂಗೆ ನಿಂಗೆ ಇಂಜುರಿ ಇಸ್ ಕಾಮನ್ ಇನ್ ಸ್ಪೋರ್ಟ್. ಆಚಿಂಗೆ ಅದನ್ನ ಓವರ್ಕಮ್ ಮಾಡಿತ್ತು ಎನ್ನೇ ನಿಂಗೆ ಕಮ್ ಬ್ಯಾಕ್ ಮಾಡಿರೋ ದಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಲಾಟ್ ಆಫ್ ಮೆಥಡ್ ಟು ಕಮ್ ಬ್ಯಾಕ್ ಎಸ್ ವೆಲ್, ಡಿಪೆಂಡ್ಸ್ ಆನ್ ದ ಇಂಜುರೀಸ್ ವಾಟ್ ಯು ಹ್ಯಾವ್. ನೇರು ನಿಂಗೆ ಅಣ್ಣದು ಅನ್ನನೆ ಏದೇ ಸ್ಪೋರ್ಟ್ ಆಯ್ತಿರೋಡು ಫೇಲ್ಯೂರ್ಸ್ ಇಂತೆ ಇಪ್ಪ ಎನ್ನನೆ ಓವರ್ಕಮ್ ಮಾಡ್ವೀರಾ? ಫೇಲ್ಯೂರ್ಸ್ ಇಸ್ ಅದೇ ನಾನು ಅಣ್ಣನಕ್ಕೆ ಫೇಲ್ಯೂರ್ ಸ್ಪೋರ್ಟ್ರ ஒரு ಭಾಗ ಅದು ನಂಗೆ ಕೆಕ್ಕಲು ಸಕ್ಸಸ್ ಕೊಟ್ಟಿಲ್ಲ. ಸೊ ಫೇಲ್ಯೂರ್ಸ್ ಆಪಕ ನಂಗೆ ಫೇಲ್ಯೂರ್ ಒಂದು ಎಂತ ನಂಗಡ ಇಕ್ಕತ್ರ ಯಂಗ್ಸ್ಟರ್ಸ್ ಎಂತ ಜ್ಞಾನ ಬಿಚ್ಚೋಣ ಅಂಚಿಂಗೆ ಫೇಲ್ಯೂರ್ ಇಲ್ಲತ್ತೆ ನಂಗೆ ಸಕ್ಸಸ್ಸೇ ಇಲ್ಲ. ಆಚಿಂಗೆ ಫೇಲ್ಯೂರ್ ಆಪಕ ಅದಕ್ಕೆ ಎಂತ ತಪ್ಪು ಮಾಡಿ ಅಂದು ಅದನ್ನು ಅರ್ಥ ಮಾಡಿತ್ತು ಅದಂಗೆ ನಿಂಗೆ ಕೆಲಸ ಮಾಡ್ಚಿಂಗೆ ಸಕ್ಸಸ್ ಬಂತೇ ಬಪ್ಪ. ನಂಗೆ ಪ್ರಾಬ್ಲಮ್ ಎಂತ ಸುಮಾರು ನಂಗಡೆ ಯಂಗ್ಸ್ಟರ್ಸ್ ಅಂಚಿಂಗೆ ಫೇಲ್ಯೂರ್ ಆಚಿಂಗೆ ಇನ್ನು ಅದಕ್ಕೆ ಸಕ್ಸಸ್ಸೇ ಇಲ್ಲ ಅಂದ್ರೆ ಅದನ್ನ ಕೈ ಬಿಟ್ರು ಸುಮಾರು ಆಳು ಆಚಿಂಗೆ. ದಟ್ ಈಸ್ ನಾಟ್ ದ ಕೇಸ್. ನಾನು ಸುಮಾರು ನಾಡ ಎಕ್ಸಾಂಪಲ್ ಹಚ್ಚಿಕೆ ನಾಡ ಮಾದ್ರಿ ಸುಮಾರು ಆಳು ಇನ್ನೂ ಉಂಡು. ನಾಡ ಸ್ಪೋರ್ಟ್ಸಿಂದೇ ಅಲ್ಲ ಎಲ್ಲ ಫೀಲ್ಡಲ್ಲೂ ಹಚ್ಚಿಕೆ ಫೇಲ್ಯೂರ್ಸ್ ಆನಪಿಂಜ ಅದಕ್ಕೆ ಎನ್ನೇ ಫೇಲ್ ಎಂತ ರೀಸನ್ ನಂಗೆ ಅದು ಐಡೆಂಟಿಫೈ ಮಾಡು ಅನಲೈಸ್ ಮಾಡಿತ್ತು. ಅನಲೈಸ್ ಮಾಡಿತ್ತು ಅದನ್ನ ಮೇಲೆ ನಂಗೆ ಕೆಲಸ ಮಾಡ್ಚಿಂಗೆ 100% ಸಕ್ಸಸ್ ಕೊಟ್ಟುವ. ಇಟ್ ಡಿಪೆಂಡ್ಸ್ ಅಗೈನ್ ಲೈಕ್ ಇಂಡಿವಿಜುವಲ್ಸ್ ಎನ್ನೇ ಅದು ನೋಡ್ತಾವ ಆಂಡ ಮೇಲೆ ಡಿಪೆಂಡ್ ಅದು. ಸೊ ನಿಂಗಕ್ಕೆ ಸ್ಪೋರ್ಟ್ಸ್ ಎಂತ ಪಡ್ಚಿಟ್ಟದು ಅಂಚಿಂಗಿ ಲೈಫ್ರ ಬಗ್ಗೆ ನಿಂಗಕ್ಕೆ ಎಂತ ರಗ್ಬಿ ಎಂತ ಅಣ್ಣಿತಾತು? ರಗ್ಬಿಂದಲ್ಲ ನಂಗೆ ಸ್ಪೋರ್ಟ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಸಿಪ್ಲಿನ್ ಪಡ್ಬಿಟ್ಟತ್ತೆ. ನಾನು ಡಿಸಿಪ್ಲಿನ್ ಇಲ್ಲ ನಾನು ಡಿಸಿಪ್ಲಿನ್ ಆಯ್ತು ಇಲ್ಲ ಅಂದಲ್ಲ, ಬಟ್ ಎಂತ ಅಂಚಿಂಗೆ ನಂಗೆ ನಾನು ಡಿಸಿಪ್ಲಿನ್ ಆಯ್ತು ಇಂಜ್ ದಟ್ಸ್ ವೈ ಐ ಅಚೀವ್ಡ್ ಇನ್ಫ್ಯಾಕ್ಟ್ ತುಂಬಾ. ಬಟ್ ಡಿಸಿಪ್ಲಿನ್ ಎನ್ನೇ ಅಂಚಿಂಗೆ ಒಂದು ಲೈಫ್ಲಿ ನಂಗಡ ಲೈಫ್ ಸ್ಟೈಲ್ ಎನ್ನೇ ಆಂಡ ಮೇಲೆ ನಂಗಡ ಹೋಲ್ ನಂಗಡ ಕೆರಿಯರ್ ಡಿಪೆಂಡ್ ಆಪ. ನಂಗಡ ಲೈಫ್ ಸ್ಟೈಲ್ ಎನ್ನೇ ನಂಗೆ ಪಾಸಿಟಿವ್ ಆಯ್ತು ಜ್ಞಾನ ಮಾಡೋ ಒಂದು. ಸೆಕೆಂಡ್ಲಿ ಇನ್ಫ್ಯಾಕ್ಟ್ ಲೈಕ್ ಈಗ ನಿಂಗೆ ಅಣ್ಣನಕ್ಕೆ ಫೇಲ್ಯೂರ್ಸ್ನ ನಂಗೆ ಪಾಸಿಟಿವ್ ಆಯ್ತು ಎಡ್ತಂಡು ಅದು ಎನ್ನೇ ಕನ್ವರ್ಟ್ ಮಾಡೋದು ಸಕ್ಸಸ್ಗೆ ಅದು ದಟ್ ಸೆಕೆಂಡ್ ಪಾರ್ಟ್. ಪಿಂಜ ಮುಂದನೇ ಬಂತು ಬೇಸಿಕಲಿ ಅಗೈನ್ ಡಿಸಿಪ್ಲಿನ್ ಇದತ್ಲೇ ಬಪ್ಪ ನಂಗೆ ಡಿಸಿಪ್ಲಿನ್ ಆಯ್ತು ಇಂಜಾಕ. ಈಗ ನಂಗೆ ಫಾರ್ ಎಕ್ಸಾಂಪಲ್ ನಾಲ್ಕು ஒரு ಸೌತ್ ಆಫ್ರಿಕನ್ ಕೋಚ್ ಇಂಜತ್ತು. ಸೊ ಅವ ஒரு ಥಿಯರಿ ಎಣ್ಣಿತತ್ ನಂಗೆ ಎಂತ ಅಂಚಿಂಗೆ ಬೇಸಿಕಲಿ 1 ಬಕೆಟ್ ಥಿಯರಿಯಿಂದ 1 ಬಕೆಟ್ ಥಿಯರಿ ಏನೇನು ಅಂಚಿಂಗೆ ನಂಗೆ ಫಸ್ಟ್ ನಂಗೆ ಕ್ಯಾಂಪಿಗೆ ಹೋಗ್ಬೇಕ ನಂಗೆ ಕೇಪ್ ಟೌನ್ಲು ಕ್ಯಾಂಪಲ್ಲಿ ಇಂಜತ್ತು ಸೌತ್ ಆಫ್ರಿಕತ್ಲು. ಸೊ ಫಸ್ಟ್ ನಂಗೆ ಟ್ರೈನಿಂಗ್ ಎಲ್ಲ ಆಯ್ತು. ನಂಗೆ ಶವರ್ಗೆ ಹೋಗ್ಬೇಕ ನಿಂಗೆ ಗೊತ್ತಿಕ್ಕು ಸ್ಪೋರ್ಟ್ಸ್ ಮೆನ್ಸ್ ನಂಗೆ ಅರೆ ಗಂಟೆ ಎಲ್ಲ 3/4 ಗಂಟೆ ತಾತಿಂಗು ನಂಗೆ ಕುಳ್ಚಂಡೇಪ್ಪ. ಸೊ ಅವ ರೂಲ್ ಮಾಡ್ಚಿ ನಂಗೆ ಮ್ಯಾಚ್ ಆನೋದು ಅಥವಾ ಟ್ರೈನಿಂಗ್ ಆನೋದು ಬರೀ 1 ಬಕೆಟ್ ನೀರು ಮಾತ್ರ ತಪ್ಪಂಜತ್ತು ನಂಗೆ ಕುಳಿಪಕ್ಕೆ. ನಂಗೆ ಕುಳಿಚಿತ್ತು 10 ನಿಮಿಷತ್ಲೆ ಬಂದ್ರು ಇಂಜತ್ತು 5 ನಿಮಿಷತ್ಲೆ. ಸೊ ನಂಗೆ ಅರ್ಥ ಆಯ್ತಲಿ ಎಂತಂಗೆ ಇದು ಮಾಡಿಂಡ್ಲ ಫಸ್ಟ್ ತುಂಬ ಕಷ್ಟ ಆಪಂಜತ್ತು. ಲಾಸ್ಟ್ಗೆ ತುಂಬಾ ನಂಗೆ ವಿ ಗಾಟ್ ಅಡ್ಜಸ್ಟೆಡ್. ಅಲ್ಲಿಂಚ ನಂಗೆ ಕೈಯತ್ತೆ ನಂಗೆ ಪೋಯ್ತು ಕೇಟತ್ತು ಎಂತಂಗೆ ಶಾರ್ಟೇಜ ನೀರು ಶಾರ್ಟೇಜ ಇಲ್ಲ ಅಕ್ಕಣೆ ಕವಂಚಿ ಅದು ನೀರ ಶಾರ್ಟೇಜ್ ಅಲ್ಲ. ನಿಂಗೆ ಒಂದು ಎಂತ ಅರ್ಥ ಹಾಕೊಂಡು ಹಂಚಿಂಗೆ ಡಿಸಿಪ್ಲಿನ್ ಕಮ್ಸ್ ಫ್ರಮ್ ಹಿಯರ್. ನಿಂಗೆ ರಿಸೋರ್ಸ್ ಉಂಡು ನಡೀತ ರಿಸೋರ್ಸ್ನ ಎಲ್ಲನೂ ಯೂಸ್ ಮಾಡ್ಚಿಂಗೆ ನಾಳೆ ದಿನ ಯು ವಿಲ್ ಬಿ ಲೈಕ್ ಲ್ಯಾಕಿಂಗ್ ಅಬೌಟ್ ರಿಸೋರ್ಸ್. ನಿಂಗೆ ನಾಳೆ ನೀರೇ ಇಪ್ಪಲೆ ಹೆಚ್ಚಕ್ಕೆ ಬೋಂಡು ಹಚ್ಚಕ್ಕೆ ಇದು ಮಾಡಿ. ಸೆಕೆಂಡ್ ಇಸ್ ದೇ ಶುಡ್ ಬಿ ಆಲ್ವೇಸ್ ಅ ಲಿಮಿಟಲ್ಲಿ ನಿಂಗಡ ಲಿಮಿಟ್ಲಿ ನಿಂಗೆ ಇರೋಂಡು ಆ ಲಿಮಿಟ್ ಎಕ್ಸೀಡ್ ಆಚಿಂಗೆ ನಿಂಗಡ ಲೈಫ್ಲಿ ನಿಂಗೆ ಅಚೀವ್ ಮಾಡೋಕೆ ಇಲ್ಲ. ಮುಂದೆ ಬಂತು ಇಟ್ ಆಲ್ಸೋ ಟೆಲ್ಸ್ ಯು ದ ಟೈಮ್ ಇನ್ಫ್ಯಾಕ್ಟ್ ಇದು
ಈಗ ನಿಂಗೆ ஒரு ಬಕೆಟ್ಲಿ ನೀ ಕುಳಿಪಿರ ಅಂಚಿಂಗೆ ನಿಂಗೆ ಸೇವ್ ಮಾಡಿ ಏನು ಕುಳಿಪಿರ ದಟ್ ಮೀನ್ಸ್ ಲೈಕ್ ಸಿಮಿಲರ್ಲಿ ಟೈಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ಟೈಮ್ ನಂಗಕ್ಕೆ ಜಾಸ್ತಿ ಟೈಮ್ ಉಂಡು 24 ಗಂಟೆ ಉಂಡು ನಣಿತ ನಂಗೆ ಮುಂಡತೆ ಎಂಜಕ್ಕೆ ನಂಗಕ್ಕೆ ಐ ಮೀನ್ ನಂಗೆ ಟೈಮ್ನ ಯುಟಿಲೈಸ್ ಮಾಡೋಂಡು ಸೊ ಅದಂಗೆ ಅವಣ್ಣ ಜೊತೆ ಇಟ್ಸ್ ಒನ್ ಬಕೆಟ್ ಥಿಯರಿ ಅಂಚಿಂಗೆ ಯು ವಿಲ್ ಹ್ಯಾವ್ ಟು ಎಂತಣ್ಣು ಆ ಅಚ್ಚಕತ್ಲೆ ನಿಂಗೆ ಎನ್ನೆನ್ನೆ ನಿಂಗೆ ಯುಟಿಲೈಸ್ ಮಾಡಿಯೋ ದಟ್ಸ್ ಇಂಪಾರ್ಟೆಂಟ್ ಅದು ಎಲ್ಲಂಗೂ ಎತ್ತುವ ನಿಂಗಡ ಟೈಮಿಂಗ್ಗೂ ಎತ್ತುವ ನಿಂಗಡ ಲೈಫ್ ಸ್ಟೈಲು ಎತ್ತುವ ಎಲ್ಲಟ್ಲು ರಿಸೋರ್ಸ್ ಅನ್ನೋದು ಇಟ್ ಇಸ್ ನಾಟ್ ಎಲ್ಲ ಅಂಚಿಗೆ ತುಂಬ ಇಲ್ಲ ಅದು ವಿ ಹ್ಯಾವ್ ಟು ಲೈಕ್ ಅದನ್ನ ನೋಟಿತ್ತು ನಂಗೆ ಅದನ್ನ ಯುಟಿಲೈಸ್ ಮಾಡಿಕೊಂಡು ಸೊ ಇಟ್ ಅಪ್ಲೈಸ್ ಫಾರ್ ಆಲ್ ದ ಥಿಂಗ್ಸ್ ಇನ್ ಯುವರ್ ಲೈಫ್ ಅಂದು ಸೊ ಅದು ನಂಗೆ ತುಂಬ ಅವರು ಪಡ್ಚವರು ಇದು ಸೊ ಅದೊರು ಡಿಸಿಪ್ಲಿನ್ ಆಯ್ತು ನಂಗೆ ಇಂಜತಿಂಗ್ ಮಾತ್ರ ನಂಗೆ ಮಿಂಜಕ್ಕೆ ಪೋಪಕ್ಕೆ ಸಾಧ್ಯ ಆ ಡಿಸಿಪ್ಲಿನ್ ಇಲ್ಲದ ಪುಚ್ಚಿಗೆ ನಿಂಗೆ ಎಂತೆ ಟ್ಯಾಲೆಂಟ್ ಇಂಜಕ್ಕೋ ಮಿಂಜಕ್ಕೆ ಪೋಪಕ್ಕೆ ಸಾಧ್ಯ ಇಲ್ಲ ನಡವರು ಇದು ಸೊ ಅನ್ನೈತೆ ನಡಲ್ಲ ಫಸ್ಟ್ ನಾನು ಸ್ಪೋರ್ಟ್ಸಲ್ಲಿ ಪಡಿಸಿದೆ ಡಿಸಿಪ್ಲಿನ್ ಓಕೆ ರಗ್ಬಿ ಕರ್ನಾಟಕದಲ್ಲಿ ಅಚ್ಚಕ್ಕೂ ಫೇಮಸ್ ಇಲ್ಯಾ ரக்பி கர்நாடகத்தில் ஃபேமஸ் உண்டு ரக்பி ஆக்சுவலி ಬ್ಯಾಂಗ್ಳೂರ್ಲಿ ஒரு 2-3 ಫಾರಿನರ್ಸ್ ಬಂತ ಎಂಗಡದೆ ஒரு ಕ್ಲಬ್ ಎಲ್ಲ ಮಾಡಿತ್ತು ಮಾಡ್ಚಿ ಸೊ ನಂಗಡ ಕರ್ನಾಟಕದಲ್ಲಿ ನಂಗಡ ಕೊಡಗುಕಾರ ಬಂತು ನಿಂಗೆ ಗೊತ್ತುಳನಕ್ಕೆ ஒரு 3 ಆಳು ಕಳ್ಚಿತ್ತು ಇಂಡಿಯನ್ ಟೀಮ್ ಕಳ್ಚಿತ್ತು ಬಟ್ ಕಾಮನ್ವೆಲ್ತ್ ಪಿಂಜ ಏಷ್ಯನ್ ಗೇಮ್ಸ್ ದಾರು ಕಳ್ಚಿತ್ತಲ್ಲ ನಾನೊಬ್ಬನೇ ಕಳ್ಚಿ ಬಟ್ ನಂಗಿಂಜ ಮಿಂಜ ತರುಣ್ ಒಬ್ಬ ಕಳ್ಚಿತ್ತು ಮಿಂಜ ಅಂಚಿಂಗ್ ಅದೇ ಆ ಟೈಮ್ಲೆ ಪಿಂಜ ಸುಬ್ರಹ್ಮಣ್ಯಂದು ಪರದಂಡ ಸುಬ್ರಹ್ಮಣ್ಯಂದು ಒಬ್ಬ ಕಳ್ಚಿತ್ತು ಹಂಗ ಆಲ್ಮೋಸ್ಟ್ 1 or 2 ಇಂಟರ್ನ್ಯಾಷನಲ್ಸ್ ಕಳ್ಚಿತ್ತು ಇಂಡಿಯನ್ ಟೀಮಕ್ಕೆ ಅಲ್ಲಿಂಜ ಅದಾನದು ಅನ್ನನ ಇಂಟರ್ನ್ಯಾಷನಲ್ಸ್ ಕಲ್ಚ ಹಿಂಗ ದಾರು ಇಲ್ಲ ರಗ್ಬಿಲಿ ಸೊ ಅದಾಯ್ತು ನಾನೇ ಕಲ್ಚೆ ಸೊ ಅನ್ನನಾಯ್ತು ಟೋಟಲ್ ಆಯ್ತು 3 ಜನ ನಂಗೆ ಕಲ್ಚಿತ್ತು ಒಂದು ತರುಣ್ ಇನ್ನೊಂದು ಪರದಂಡ ಸುಬ್ರಹ್ಮಣ್ಯ ಇನ್ನೊಂದು ನಾನು ಮಾದನ ತಿಮ್ಮಯ್ಯ ಇದು ஒரு ಕೊಡಗಕ್ಕೆ ಪೆರ್ಮೆರ ವಿಚಾರ ಇಕ್ಕ ಕಳಿರ ಪುರುಡು ಬೊಳ್ತೋಕ್ ಸ್ಕೂಲ್ ಏ ಥರ ஒரு ರೋಲ್ ಪ್ಲೇ ಮಾಡಿ ಏನುಂಡು ಸ್ಕೂಲ್ ನಂಗೆ ಎಂತ ಗ್ರಾಸ್ ರೂಟ್ ಸ್ಪೋರ್ಟ್ ಎಂತ ಸೊ ಇಟ್ ಅದು ಸ್ಕೂಲ್ಸ್ ಲೆವೆಲ್ಲೇ ಅದು ಸ್ಟಾರ್ಟ್ ಆಪ್ ಸೊ ನಂಗೆ ಎಂತೆ ಇಕ್ಕ ನಿಂಗೆ ನೋಟು ಏದೇ ಸೀನಿಯರ್ ಪ್ಲೇಯರ್ ಆಕಡು ಪ್ರೊಫೆಷನಲ್ ಪ್ಲೇಯರ್ಸ್ ಆಕಡು ಅಂಗಡ ನಿಂಗೆ ಎಂತೆ ದಾರೆ ನೋಟ್ಚುಂಗು ಹಂಗೆಲ್ಲ ಸ್ಕೂಲ್ ಲೆವೆಲ್ ಕಳ್ಚಿತ್ತೆ ಹೆಂಗ ಮಿಂಜಕ್ ಪೋನಂತ ಹೆಂಗ ಉಳ್ಳ ಇಕ್ಕ ಮೆಜಾರಿಟಿ ಎಲ್ಲ ಸ್ಪೋರ್ಟ್ಸ್ಲು ಸೊ ನಾನು ಒಂದೆಂತ ಅನ್ನೋಕೆ ಇಷ್ಟಪಡುವೆ ಹಿಂಗೆ ಸ್ಕೂಲಲ್ಲಿ ಇನ್ಫ್ಯಾಕ್ಟ್ ಐಡೆಂಟಿಫಿಕೇಶನ್ ಹಾಕೊಂಡು ಇದು ಸ್ಪೋರ್ಟ್ಸ್ಲು ಇಕ್ಕ ಸುಮಾರು ಸ್ಕೂಲ್ಸ್ಲೆ நல்ல ಗ್ರೌಂಡ್ಸ್ ಉಂಡು நல்ல ಕೋಚಸ್ ಉಂಡು ಸೊ ಆ ಥರ ಸ್ಕೂಲ್ಸ್ಲು ಐಡೆಂಟಿಫೈ ಮಾಡೋ ಯಾಕೆ ನಾನು ಅವ್ರ ಸ್ಕೂಲ್ ನಡ್ತಿಯಂಡ್ಲ ಸೊ ನಾಡು ಸ್ಕೂಲ್ ನಾನು ಎಂತ ಮಾಡಿ ಹಂಚಿಂಗ್ ಅವ್ರು 4 ಸ್ಪೋರ್ಟ್ಸ್ನ ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿ ಬೇಚಂತಿಲ್ಲ ಒಂದು ಲೆದರ್ ಬಾಲ್ ಕ್ರಿಕೆಟ್ ಇನ್ನೊಂದು ಬಾಸ್ಕೆಟ್ಬಾಲ್ ಇನ್ನೊಂದು ಅಥ್ಲೆಟಿಕ್ಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ പിന്നെ ಇನ್ನೊಂದು ಬಂತು ನಾನು ಬೇಸಿಕಲಿ ಸ್ಕೇಟಿಂಗು ಈಗ ನಂಗೆ ಸ್ಟಾರ್ಟ್ ಮಾಡಿತ್ತು ಸೊ ಅನ್ನನಾಯ್ತು 4 ಸ್ಪೋರ್ಟ್ನ ನಂಗೆ ಡೆವಲಪ್ ಮಾಡಿ ಉಂಡು ನಂಗೆ ಎಂತ ಮಾಡೋ ಅಂಚಿಂಗೆ ನಂಗೆ ಅಂದಲ್ಲ ಮೆಜಾರಿಟಿ ಈ ಥರ ಸ್ಕೂಲ್ಸರ ರೋಲ್ ಎಂತ ಇಪ್ಪ ಅಂಚಿಂಗೆ 6 to 10 years ಕತ್ನೆ ಮಕ್ಕ ಎಂತ ಇಪ್ಪ ಅಂಗಡ 6 to 10 years ಮಕ್ಕಳ ಅಟ್ಲು ಮೋಟರ್ ಎಬಿಲಿಟಿ ಸ್ಕಿಲ್ ನಂಗೆ ಡೆವಲಪ್ ಮಾಡೋದು ಮೋಟರ್ ಎಬಿಲಿಟಿ ಸ್ಕಿಲ್ ಅಂಚಿಂಗ್ ಕೋಆರ್ಡಿನೇಷನ್ಸ್ ಪಿಂಜ ಐ ಹ್ಯಾಂಡ್ ಕೋಆರ್ಡಿನೇಷನ್ ಐ ಲೆಗ್ ಕೋಆರ್ಡಿನೇಷನ್ ಇದನ್ನೆಲ್ಲ ನಂಗೆ ಡೆವಲಪ್ ಮಾಡ್ಚಿಂಗೆ ಹಂಗೆ ಮಿಂಜಕ್ಕೆ ಹೋಯ್ತು ಏದಾಚಿಂಗ್ ஒரு ಸ್ಪೋರ್ಟ್ನ ಎಡ್ತೋಕೆ ಸಾಧ್ಯ ಸೊ ಅನ್ನನಾಯ್ತು ಆಲ್ಮೋಸ್ಟ್ ನಂಗೆ ಎಂತ ಮಾಡೋ 3-4 ಸ್ಪೋರ್ಟ್ಸ್ ಕಳ್ಸಿಡೋ ಮಕ್ಕಳ என்னங்க கழிச்சுடும் வச்சுங்க எங்கள் அதில் பிளேயர் ஆக்கணும் வந்து கழிச்சுடல ஆச்சுங்க அது கழிச்சதைங்க எங்கள் ஏதேங்க ஒரு ஸ்போர்ட்னா பிடிச்சிட்டு எங்கள் ஃப்யூச்சரில் கழிக்கோல் வந்து ಸೊ ಅನ್ನನಾಯ್ತು ಆಲ್ಮೋಸ್ಟ್ 3-4 ಸ್ಪೋರ್ಟ್ ಕಳ್ಚಿರೋಂಜಿ ಅಲ್ಲಿಂಜ ಹಂಗ 10 ಕಾಲ ಆನದು ಹಂಗ ಎದೆಂಗೆ ஒரு ಸ್ಪೋರ್ಟ್ಸ್ನ ಚೂಸ್ ಮಾಡಿತ ಹಂಗ ಇದು ಮಾಡೋ ಸೊ ಸ್ಕೂಲ್ಸ್ ಈ ರೋಲ್ನ ಮಾಡೋಂಚಾಪ ಎಂತ ಹಂಚಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಿಸಿಕಲ್ ಆಕ್ಟಿವಿಟಿ ಸ್ಕೂಲ್ಸ್ಲೆ ಮಾಡಿತೆ ಮಾಡೋದು ದಂಡನೆ ಎಂತ ಹಂಚಿಗೆ 100% ஒரு ಕೋಚ್ ಆಯ್ತಾ ಹಿಂಗೆ ದಾರಾಚಿಂಗ್ ಸ್ಕೂಲ್ಸ್ ಅಪಾಯಿಂಟ್ ಮಾಡೋದು ಇದೆಂತ ಪಂಚಿಂಗ್ ಸುಮಾರು ಸ್ಕೂಲ್ಸ್ಲಿ ಹಂಗಡೆ ಸಬ್ಜೆಕ್ಟ್ ಟೀಚರ್ಸೇ ಕೋಚಿಂಗ್ ಮಾಡುವ ಅದು ಪ್ರಯೋಜನ ಆಪ್ಲೆ ಏನಂಗೆ ಹಂಚಿಂಗ್ ಸ್ಪೋರ್ಟ್ಸ್ ಇಟ್ ಸೆಲ್ಫ್ ಇಸ್ ಅ ಸಬ್ಜೆಕ್ಟ್ ಇಕ್ಕ ಸೊ ಅನ್ನನಾಯ್ತು ಸ್ಕೂಲ್ ತುಂಬಾ ರೋಲ್ ಪ್ಲೇ ಮಾಡುವ ಪಿಂಜ ಈಗ ನಂಗೆ ನೋಟ್ನಕ್ಕೆ ಸುಮಾರು ಸ್ಕೂಲ್ಸ್ಲಿ ಎಂತಪ್ಪ ಅಂಚಿಂಗೆ ಪೇರೆಂಟ್ಸ್ಗಳೇ ಇಂಟ್ರೆಸ್ಟ್ ಇರ್ತಿತ್ತು ಮಾಡ್ದಂಗೆ ಆ ಕುಂಜಿ ಅಚೀವ್ ಮಾಡುವ ಆಚಿಂಗ್ ಸ್ಕೂಲ್ರ ಇಂಟ್ರೆಸ್ಟ್ ಇರ್ತಿತ್ತು ಸ್ಕೂಲ್ ಸ್ಟಾರ್ಟ್ ಮಾಡ್ಚಿಂಗೆ ಅದೇ ಕುಂಜಿರೋ ಥರ ಇನ್ನೂ 10-100 ಕುಂಜಿ ಪರ್ಮೇಪಪ್ಪ ಟ್ಯಾಲೆಂಟ್ ಪರ್ಮೇಪಪ್ಪ ಸೊ ಸುಮಾರು ಸ್ಕೂಲ್ಸ್ ಮಾಡೇ ಉಂಡು ಆ ಥರ ಕೆಲಸ ಸುಮಾರು ಸ್ಕೂಲ್ಸ್ ಇನ್ನೂ ಮಾಡೋಣ ಅಂತ ನಾನು ಅನ್ನೋಕೆ ಇಷ್ಟಪಡ್ವಿ ನೇರ್ ಆಚಂಗಿ ಇಕ್ಕತ್ರ ಪೇರೆಂಟ್ಸ್ಗೆ ಓರ್ ಪೋಡಿ ಅಂತ ಅನ್ಸಿಂಗಿ ಸ್ಪೋರ್ಟ್ಸ್ಲ ಇಂಟ್ರೆಸ್ಟ್ ಜಾಸ್ತಿ ಆಚಂಗಿ ಎಜುಕೇಶನ್ ಎನ್ನೇ ಬ್ಯಾಲೆನ್ಸ್ ಮಾಡುವಂತ ಅದು ನಾನು ಅಣಿತಪ್ಪಿ ಈಗ ನಾನು ಸುಮಾರು ಪೇರೆಂಟ್ಸ್ಗೆ ನಾನು ಈಗ ನಾಡ ಸ್ಕೂಲ್ಲೇ ನಾನು ಅಣ್ವಿ ஒரு ஸ்போர்ட்ஸ்மேன் ஆக்கணும் வச்சுங்க அவங்க உள்ளச்சுக்கு ஐக்யூ போகிற ஏது மனுஷங்கோ ஆ கிளாஸ்ல இப்போ
ಎಂದಂಗೆ ನಾನು ಎಕ್ಸಾಂಪಲ್ ಏನಿದಪ್ಪಿ ನಿಂಗೆ ಈಗ ಅವ್ರು ಹಾಕಿ ಪ್ಲೇಯರ್ ಈಗ ನಂಗೆಲ್ಲರೂ ಹಾಕಿ ಸುಮಾರು ಹಾಕಿ ಕಳ್ಚಂಗಳು ಉಂಡು ಹಾಕಿ ನೋಟ್ನೆಗಳು ಉಂಡು ಈಗ ಹಾಕಿಲೇ ನಿಂಗಕ್ಕೆ ஒரு ಬಾಲ್ ಕುಟ್ಟೋಕ ಆ ಬಾಲ್ನ ಎಲ್ಲಿಗೆ ಪಾಸ್ ಮಾಡೋಣ ಒಂದು ನಿಂಗೆ ಜ್ಞಾನ ಮಾಡೋಣ ಜ್ಞಾನ ಮಾಡಿ ತಚ್ಚಕ್ಕೆ ಸ್ಮಾರ್ಟಲ್ಲಿ ನಿಂಗೆ ಪಾಸ್ ಮಾಡೋಣ ಇಲ್ಲ ಬಾಲ್ ರಿಸೀವ್ ಮಾಡೋಣ ಅಂಚಿಂಗೆ ನೀನು ಡಿಫೆನ್ಸ್ನ ಬಿಟ್ಟಿತ್ತು ಎಲ್ಲಿ ಬಂತು ನಿಕ್ಕೊಂಡು ನೀ ಗೊತ್ತುಂಡು ಅಚ್ಚಕ್ಕೆ ಸ್ಮಾರ್ಟ್ನೆಸ್ ಇಪ್ಪ ಓದೋಕೆಲೆ ஒரு 6 ಸಬ್ಜೆಕ್ಟ್ನ ಓದೋದು ಕಷ್ಟವ ಹಿಂಗಕ್ಕೆ ನಾ ಗೊತ್ತುಳ್ಳೋದಕ್ಕೆ 100% ಇಲ್ಲ ಆ್ಯಕ್ಚುಲಿ ನಾಡ ಸ್ಕೂಲ್ ನಾಡ ಟಾಪರ್ಸ್ ಬಂತು ಎಲ್ಲ ನಾಡು ಸ್ಪೋರ್ಟ್ಸ್ ಪರ್ಸನ್ಸೇ ಟಾಪರ್ಸ್ ಅಂಚಿಂಗ್ ಟಾಪ್ 10 ಉಂಡಮ್ಮಕ್ಕ ಸೊ ಅಂಚಿಂಗ್ ಹಂಗಕ್ಕೆ ನಾನೆಂತ ಅಂಚಿಕ ನಾನು ಹಚ್ಚಿಕೆ ನಾನು ನಾಡ ಮಾಸ್ಟರ್ಸ್ ಮಾಡಿ ನಾನು ಸೌತ್ ಆಫ್ರಿಕಲ್ಲಿ ನಾಡೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಮಾಡಿ ಸೊ ಅನ್ನನಾಯ್ತು ಇಕ್ಕಲು ನಾನು PhDಗೆ ಅಪ್ಲೈ ಮಾಡಿತ್ತುಳ್ಳ ಸೊ ಅನ್ನನಾಯ್ತು ನಾನು ಓದಿಂಡೇ ಉಳ್ಳ ಅಂಚಿಂಗೆ ನಾನು ಎಂತ ಉಂಡು ಅಂಚಿಂಗೆ ಪೇರೆಂಟ್ಸ್ಗೆ ಆ ಮಿಸ್ಕನ್ಸೆಪ್ಷನ್ ಎಡ್ತ್ರೋಂಡು ಎಂಗಡ ಮಂಡೇಂಜ കുഞ്ഞി കുഞ്ഞി ചായ കളിച്ചത്തിങ് ಅಂಡ ಅರ್ಥ ಕುഞ്ഞಿ ಸ್ಮಾರ್ಟ್ ಉಂಡು ಆ ಕುഞ്ഞಿ ಓದೋತ್ಲು ಚಾಯ್ತೆಯಪ್ಪ ಆಚಿಂಗ್ ಎಂತ ಅಂಚಿಂಗೆ ನಂಗಕ್ಕೆ ಚೆನ್ನಾಗಿ ಈಗ ನಂಗೆ ಕಳಿಪಕ್ಕೆ ಪೋಪಂಗೆ ನಂಗೆ ಸುಸ್ತಾಪ ಸರಿ ಆಚಿಂಗ್ ಮನೇಲಿ ಬಂದು ನಂಗೆ ಓದೋಕೆ ಇಲ್ಲ ಸೊ ಅನ್ನನಾಯ್ತು ಅವ್ರು ಚೆನ್ನಾಗಿ ಎಕ್ಸ್ಟ್ರಾ ಕೋಚಿಂಗ್ ಈಗ ಓದೋ ಟೈಮ್ನ ನಂಗೆ ಏನೇನು ಹಿಂಗೆ ಮಾಡಿತ್ತು ಇಲ್ಲ ಟೀಚರ್ಸ್ಗಳು ಸ್ಕೂಲ್ ಎಂತೆಂಗೆ ஒரு ಎಕ್ಸ್ಟ್ರಾ ಕ್ಲಾಸಸ್ ಎಂತೆಂಗೆ ಒಂದು ಮಾಡೋಣ ಚಾಪ ಅದು ಮಾಡ್ಚಿಂಗ್ 100% ಎಲ್ಲಾರ್ಕಿಂಜ ಚಾಯ್ತೆ ಮಾರ್ಕ್ಸ್ ನಂಗಳೇ ಎಡ್ಪಂದು ನಾನು ಅಂಚಿಂಗ್ ಸ್ಪೋರ್ಟ್ಸ್ಮನ್ಸೇ ಎಡ್ಪಂದು ಅದು ನಾನು ಅಣ್ಣಕ್ಕೆ ಇಷ್ಟಪಡ್ವಿ ಓಕೆ മിഞ്ഞക്ക് പേരൻസ്ക്ക് അയങ്കട മക്കളെ സ്പോർട്സ് ഹോസ്റ്റൽക്ക് കൂട്ടോണ്ട് വേങ്കി എന്ത് സജഷൻ തപ്പീര ನಾವು ಒಂದೇ ಅಂತ ಅನ್ನೋಕೆ ಇಷ್ಟಪಡುವ ಅಂಚಿಂಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಬಂತು ಅದು ಬರೀ ಹಾಸ್ಟೆಲ್ ಅಲ್ಲ ಅದು ಸೊ ಅದು ಬಂತು ಸ್ಪೋರ್ಟ್ಸ್ ಹಾಸ್ಟೆಲ್ ಬೇಸಿಕಲಿ நல்ல ಪ್ಲೇಯರ್ಸ್ಗೆ ಪ್ಲಸ್ ಇಂಟ್ರೆಸ್ಟ್ ಉಳ್ಳಂಥ ಟ್ಯಾಲೆಂಟ್ ಉಳ್ಳಂಥ ಪ್ಲೇಯರ್ಸ್ಗೆ ಅಲ್ಲಿ ಹೈಯರ್ ಟ್ರೈನಿಂಗ್ ಮಾಡುವಂತಹ ಒಂದು ಜಾಗ ಸೊ ನಾನು ಫಸ್ಟ್ ಪೇರೆಂಟ್ಸ್ಗೆ ಎಂತ ಸಜೆಷನ್ ಕೊಡ್ಪ ಅಂಚಿಂಗೆ ನಿಂಗಡ ಮಕ್ಕ ಟ್ಯಾಲೆಂಟ್ ಉಂಡ ನಿಂಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಕಾಯಿರಿ ನಿಂಗಡ ಮಕ್ಕ ನಿಂಗಕ್ಕೆ ಫೋರ್ಕಾಸ್ಟ್ ಉಂಡ ಅವ ಇಂಡಿಯಾ ಕಳಿಪ ಅಥವಾ ಸ್ಟೇಟಿಗೆ ಕಳಿಪ ಅಂತ ಸ್ಪೋರ್ಟ್ಸ್ ಹಾಸ್ಟೆಲ್ ಕಾಯಿರಿ ಅಲ್ಲಿ ಬೆಂಗಳೂರಲ್ಲಿ ಓದ್ಚೋಡಕ್ಕೆ ಮಾತ್ರ ನಿಂಗೆ ಐಕತಿ ಈಗ ಸುಮಾರು ಪೇರೆಂಟ್ಸ್ ಎಂತ ಆಯ್ತು ಅಂಚಿಂಗೆ ಬ್ಯಾಂಗ್ಳೂರ್ಲು ಓದೋಣ ನಡೀತು ಈ ಮಕ್ಕಕ್ಕೆ ಒಂದು ಹಾಸ್ಟೆಲ್ ಇರೋಣ ನಡೀತು ಸ್ಪೋರ್ಟ್ಸ್ ಹಾಸ್ಟೆಲ್ ಕೂಟ ಹಿಂಗೆ ಸುಮಾರು ಉಂಡು ಆ ದಯಬೆಚ್ಚಿತ್ತು ನನ್ನ ಮಾಡತ್ತೆ ನನ್ನ ಮಾಡೋಕೆ ಪೋಚಿಂಗೆ ஒரு ಟ್ಯಾಲೆಂಟೆಡ್ ಕುഞ്ഞിರ ಆ ಪ್ಲೇಸ್ ಪೋಪ ಆ ಟ್ಯಾಲೆಂಟ್ ಉಳ್ಳ ಕುഞ്ഞിಕ್ಕೆ ಹಾಸ್ಟೆಲ್ ಕುಟ್ಟುಲ್ಲ ಸೊ ಅನ್ನನೈತೆ ಫಸ್ಟ್ ನಾನು ಪೇರೆಂಟ್ಸ್ಗೆ ನಾನು ಎಂತ ಅಂಚಿಗೆ നിങ്ങളുടെ കുഞ്ഞ് ടാലൻറ്റ് ഉണ്ട് ആ ടഫ്നെസ് ഉണ്ട് നണിച്ചിಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಕೂಟಿ ಟಫ್ನೆಸ್ ಇಲ್ಲ ನಿಂಗೆ ಗೊತ್ತುಂಡು ಅವ ಇಟ್ ಇಸ್ ವೆರಿ ಟಫ್ ಅಂಚಿಗೆ ಅವಂಗ ಅದನ್ನ ಕೋಪಪ್ ಮಾಡೋ ಕೈಯಿಲ್ಲ ನಣಿಚಿಗೆ ದಯವಿಟ್ಟು ಸ್ಪೋರ್ಟ್ಸ್ ಹಾಸ್ಟೆಲ್ ಕೂಟತಿ ಅವ ಆ ಸೈಡ್ ಸ್ಪೋರ್ಟ್ಸ್ಲು ಅಚೀವ್ ಮಾಡೋಕೆಲ್ಲ ಪಿನ್ನ ಈ ಸೈಡ್ ಓದತ್ಲು ಮಾಡೋಕೆಲ್ಲ ಆ ಥರ ಸುಮಾರು ಎಕ್ಸಾಂಪಲ್ಸ್ ಉಂಡು ಈಗ ನಾನು ಇಲ್ಲ ಅನ್ನೋಲ್ಲ ಸುಮಾರು ಎಕ್ಸಾಂಪಲ್ಸ್ ಉಂಡು ಸೊ ಅನ್ನನೈತೆ ಸ್ಪೋರ್ಟ್ಸ್ಲು ಇಲ್ಲ ಈ ಸೈಡ್ ಎಜುಕೇಷನ್ಲು ಇಲ್ಲ ಅಂದ ಆಪ ಅವಂಗೆ ಎಂತ ಇಂಟ್ರೆಸ್ಟ್ ಉಂಡು ಎಂತ ಟ್ಯಾಲೆಂಟ್ ಉಂಡು ಅದಂಗೆ ಅವ್ಗೆ ಸಪೋರ್ಟ್ ಮಾಡಿ ನಾನು ಅನ್ನೋಕ್ಕೆ ಇಷ್ಟಪಡಿ ನಿಂಗಡ ಪ್ರಕಾರ ஒரு ಕುഞ്ഞಿ ಒರೇ ಗೇಮ್ ಫೋಕಸ್ ಮಾಡೋಂಡ್ವಾ ಅಥವಾ ಮಲ್ಟಿಪಲ್ ಸ್ಪೋರ್ಟ್ಸ್ ಕಲಿಕೊಲ್ವಾ ನಾಡ ಪ್ರಕಾರ ஒரு ಕುഞ്ഞಿ ಈಗ ಅದೇ ನನ್ನ ಅಣ್ಣನಕ್ಕೆ 6 ವಯಸ್ಸಿಂದ 10 ವಯಸ್ಸು ಮಲ್ಟಿಪಲ್ ಸ್ಪೋರ್ಟ್ ಕಳಿಕೊಂಡ ಅಂಚಿಂಗೆ ಹಂಗಡ ಮೋಟರ್ ಅಬಿಲಿಟಿ ಸ್ಕಿಲ್ ಆಕಡೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಆಕಡೆ ಅದೆಲ್ಲ ಇಂಪ್ರೂವ್ ಹಾಕೊಂಡು ಅಂಚಿಂಗೆ ಹಂಗ 100% ಎಲ್ಲ ಸ್ಪೋರ್ಟ್ ಅಂಚಿಂಗೆ ಅಟ್ಲೀಸ್ಟ್ 3 to 4 ಸ್ಪೋರ್ಟ್ಸ್ ಕಳಿಕೊಂಡು 10 ಕಾಲ ಆನದು ಹಂಗ ஒரு ಸ್ಪೋರ್ಟ್ನ ಚೂಸ್ ಮಾಡಿತ್ತು ಅಲ್ಲಿಂದ ಹಂಗ ಏದಾಚಿಂಗ್ ஒரு ಸ್ಪೋರ್ಟ್ನ ಹಂಗೆ ಕಳ್ಚೋಲು ನಿಂಗಡ ಪ್ರಕಾರ ಕೊಡಗು ஒரு ಸ್ಪೋರ್ಟ್ಸ್ ಹಬ್ ಆಪ ಚಾನ್ಸಸ್ ಉಂಡಾ ನಾನು ಮುಖ್ಯವಾಯ್ತು ஒரு ವಿಚಾರನ ಅನ್ನೋಕೆ ಇಷ್ಟಪಡ್ವಿ ತುಂಬ ಜನ ನಂಗಡ ಕೊಡಗು ಸ್ಪೋರ್ಟ್ಸ್ ಹಬ್ಬಂದು ಅನ್ನುವ ಸುಮಾರಾಳು ಕೊಡಗು ಕನ್ನಡತ್ಲು ಅನ್ನೋಚಿಂಗ್ ಕೊಡಗು ಕ್ರೀಡೆ ತವರು ಅಂದೆಲ್ಲ ಅನ್ನುವ ಆಚಿಂಗ್ ನಾಡ ಪ್ರಕಾರ ನಂಗೆ ಕೊಡಗು ಅಂಚಿಂಗ್ ಕೊಡಗು ಬಂತು ಕ್ರೀಡಾ ಹಬ್ಬ ಅಲ್ಲ എന്നങ്ങ് ನಾನು ಅಣ್ಣೋ ಇದೆ ಅಂಚಿಂಗೆ ನಂಗಡ ಇಲ್ಲಿ ಏದೇ ಒಂದು ಕ್ರೀಡಾಪಟು ಇಂಟರ್ನ್ಯಾಷನಲ್ ಅಥವಾ ಸ್ಟೇಟ್ ಕಳಿಕೊಂಡು ಅಂಚಿಂಗು ಅವ ಬೆಂಗಳೂರಿಗೆ ಹೋಯ್ತು ಮಾತ್ರ ಅವ ಪ್ಲೇಯರ್ ಆಪ ನಂಗಡ ಇಲ್ಲಿಂಜ ಏದೇಂಗೆ ஒரு ಇಂಟರ್ನ್ಯಾಷನಲ್ ಕಲ್ಚರ್ ಕುഞ്ഞിನ ಕಾಟಿನಕ್ಕೆ ಇಲ್ಲ ನಾನು ಎಲ್ಲ ಇದಿಟ್ಲು ಎಲ್ಲ ಫೋರಮ್ಲು ನಾ ದಣ್ಣಿತುಳ್ಳ ನಂಗೆ ಕೊಡಗುಕಾರ ನಂಗೆ ಅವ್ರು ಪ್ಲೇಯರ್ ಹಾಕೊಂಡು ಅಂಚಿಂಗ್ ಒಂದೋ ಮೈಸೂರು ಹೋಗ್ಕೊಂಡು ಇಲ್ಲ ಬ್ಯಾಂಗ್ಳೂರು ಹೋಗ್ಕೊಂಡು ಚೆನ್ನೈಗೆ ಹೋಗ್ಕೊಂಡು ಎಂದಂಗೆ ಅಣಚಿ ನಂಗಡ ಅಲ್ಲಿ ಫೆಸಿಲಿಟಿ ಉಂಡು ಸ್ಟೇಡಿಯಮ್ಸ್ ಉಂಡು ಸೊ ಈ ಥರ ಸ್ಟೇಡಿಯಮ್ಸ್ ಇಲ್ಲತ್ತೆ ನಂಗೆ ದಾರು ಪ್ಲೇಯರ್ ಆಪ ಕೈಲ್ಲ ಸೊ ನಾನು ಫಸ್ಟ್ ಏನು ತೊಗೊಂಡು ಅಂಚಿಗೆ ಫಸ್ಟ್ ನಂಗಡೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡು ನಂಗೆ ಸ್ಟೇಡಿಯಮ್ಸ್ ಬೋಂಡು ನಲ್ಲ ಕೋಚಸ್ ಬೋಂಡು ಅಕ್ಕ ಮಾತ್ರ ನಂಗೆ ಆ ಲೆವೆಲ್ ಹೋಗಕ್ಕೆ ಸಾಧ್ಯ ಫಸ್ಟ್ ಅದು ಆಚಿಂಗೆ ಅದು ಈಗ ನಾನು ಎಂತ ಒಣ್ಣೋ ಕಂಪೇರ್ ಮಾಡೋದಲ್ಲ ಬಾರೆ ಡಿಸ್ಟ್ರಿಕ್ಟ್ಸ್ ಹೋಯ್ತು ನೋಡ್ಚಿಂಗು ನಿಂಗೆ ಕಾಂಬ ಹೆಚ್ಚಕ್ಕೆ ಸ್ಟೇಡಿಯಮ್ಸ್ ಉಂಡು ಹೆಚ್ಚಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಎಂತ ಅಂಚಿಂಗೆ ನೋಡಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇಸ್ ಫಾದರ್ ಆ್ಯಂಡ್ ಮದರ್ ಆಫ್ ಆಲ್ ಸ್ಪೋರ್ಟ್ ಎಂದಂಗೆ ಅಣಚಿಂಗೆ ஒரு ಕುഞ്ഞിக்கு ಓಡೋಕೆ ಗೊತ್ತಲೆ ಪಾರೋಕೆ ಗೊತ್ತಲೆ ಅಂಚಿಂಗೆ ಎಂತ ಸ್ಪೋರ್ಟ್ ಕಳಿಪ ಕುഞ്ഞಿ ಸೊ ಅನ್ನನಾಯ್ತು ಫಸ್ಟ್ ನಂಗಡ ಇಲ್ಲಿ ಕೊಡಗಲ್ಲಿ ಹೆಚ್ಚಕ್ಕೆ ಸಿಂಥೆಟಿಕ್ ಟ್ರ್ಯಾಕ್ಸ್ ಉಂಡು ನಂಗೆ ನಾ ಗೊತ್ತುಳ್ಳನಕ್ಕೆ ಸ್ಪೋರ್ಟ್ಸ್ ಹಾಸ್ಟೆಲ್ಸ್ಲು ಬಿಟ್ಟತಿಂಗೆ ಪಬ್ಲಿಕ್ಕಿಗೆ ಓರೋ ಟ್ರ್ಯಾಕು ಇಲ್ಲ
ನಂಗಡೆ ಇಲ್ಲೇ ಓವರ್ ಟ್ರ್ಯಾಕು ಇಲ್ಲ ಇಕ್ಕ ಮಡಿಕೇರಿ ಮೆನ್ಸ್ ಕಾಂಪೌಂಡ್ಲು ಟ್ರ್ಯಾಕ್ ಮಾಡಿ ಉಂಡು ನಣಿಸಿ ಬಟ್ ಸ್ಟಿಲ್ ನಾನು ಎಂತ ಉಂಡಂಚಿಗೆ ಫಸ್ಟ್ ಹೆಚ್ಚಕ್ಕೆ ಸ್ವಿಮ್ಮಿಂಗ್ ಪೂಲ್ ಉಂಡು ಸ್ವಿಮ್ಮಿಂಗ್ ಪೂಲ್ ಇಸ್ ನಾಟ್ ದೇರ್ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಆ್ಯಂಡ್ ರನ್ನಿಂಗ್ ಇಸ್ ಅಂಚಿಂಗ್ ಅದು ಬೇಸಿಕ್ ಅಲ್ಲ ಏದೇ ಕುഞ്ഞിക്ക് ഒരു ಸ್ಪೋರ್ಟ್ಸ್ ಮ್ಯಾನ್ ಹಾಕೊಂಡು ಅಂಚಿಂಗ್ ದಂಡು ಗೊತ್ತಿರೋಂಡು ಗೊತ್ತಿಲ್ಲತ್ತೆ ನಿಂಗೆ ಬಾರಿ ಏಜ್ ಪೋಟು ಇನ್ ಜನರಲ್ ಐತೆ ಕಳಿಪಕ್ಕೆ ತುಂಬ ಕಷ್ಟ ಸೊ ಓಡೋ ಗೊತ್ತಿಲ್ಲತ್ತೆ ಪಚ್ಚಿ ನಿಂಗೆ ಹಾಕಿ ಕಳಿಪೋಕ್ಯವ ಫುಟ್ಬಾಲ್ ಕಳಿಪೋಕ್ಯವ ಕೈಲೆ ಸೊ ಅನ್ನನಾಯ್ತು ನಾನು ಒಂದೇನು ತೊಗೊಂಡೊಂಚಿಂಗ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಚಿಂಗೆ ಈಗ ನಂಗಡ ಶಾಸಕನಂತ ಏಸ್ ಪೊಂದಣ ಹಿಂಗೆ ಸುಮಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕೆ ನೋಟಿನುಂಡು ಹಂಗೆ ಈಗ ಈ ಕಾಲವೇ ಆಲ್ಮೋಸ್ಟ್ ಲಾಸ್ಟ್ 2 years ಸುಮಾರು ಬಡ್ಜೆಟ್ ಇಟ್ಟಿತ್ತು ಸುಮಾರು ಗ್ರೌಂಡ್ನ ಡೆವಲಪ್ ಮಾಡಿತ್ತು ಸೊ ಅನ್ನನಾಯ್ತು ಇಕ್ಕ ಅದವ್ರ ಇನ್ಫ್ರಾಸ್ಟ್ರಕ್ಚರ್ಗೆ ಇಂಪಾರ್ಟೆನ್ಸ್ ಬಂತು ಆಚಿಂಗ್ ಮಿಂಜ ಒಂದು ಮಾಡಿ ತಿಂಟ್ಲೆ ಸೊ ಅನ್ನನಾಯ್ತು ಸುಮಾರು ಮಕ್ಕಳ ಫ್ಯೂಚರ್ ಪಾಡಾಯ್ತು ನಾನು ಅದು ಅನ್ನೋಕೆ ಇಷ್ಟಪಡ್ವಿ ನಂಗೆ ಎಲ್ಲರಿಗೂ ಬೆಂಗಳೂರು ಹೋಗೋಕ್ಕೆಲ್ಲ ಎಲ್ಲರಿಗೂ ಮೈಸೂರು ಹೋಗೋಕ್ಕೆಲ್ಲ ಚೆನ್ನಾಗಿ ಹೋಗೋಕ್ಕೆಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ತಂಗೆಲ್ಲ ಆಲ್ಮೋಸ್ಟ್ ಅಥವಾ ಸ್ಪೋರ್ಟ್ಸ್ ಹಾಸ್ಟೆಲ್ ಕಿಟ್ಟದಂಗೆಲ್ಲ ನಂಗೆ ಕೊಡಗ್ಲುಂಡು ಈ ಥರ ನಿಂಗೆ ಜ್ಞಾನ ಮಾಡ್ಚಿಂಗೆ ನಂಗಡೆ ಕೊಡಗ್ಲೆ ಇನ್ಫ್ರಾಸ್ಟ್ರಕ್ಚರ್ ಇಂಜಿ ತಿಂಜಕ್ಕ ಇಕ್ಕ 10 ಜನ ಒಲಿಂಪಿಯನ್ ನಣ್ಣೋಲು 10-12 ಜನ ഒരു 50 ಜನ ಒಲಿಂಪಿಯನ್ಸ್ ಪಂಜಾಬ್ ಅಥವಾ ಒರಿಸ್ಸಾ ಹತ್ರ ಮಾತ್ರ ಆಯಿರೋ ಇಂಜತ್ತು ಫಸ್ಟ್ ನಾನು ಅಣ್ಣು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಚಿಂಗ್ ಮಾತ್ರ ನಂಗಕ್ಕೆ ஒரு ಸ್ಪೋರ್ಟ್ಸ್ ಹಬ್ಬ ಹಾಪಕ್ಕೆ ಸಾಧ್ಯ ನಂಗಡ ಕೊಡಗು ಬಾರಿ ನಲ್ಲ ತಕ್ಕ ಇನ್ನೊರು ಕ್ವೆಶನ್ ಎಂತ ಅಂಚಿಂಗಿ ಸ್ಪೋರ್ಟ್ಸ್ ಕೂಡ್ಚಿಂಗಿ ಗವರ್ಮೆಂಟ್ ಜಾಬ್ ಕುಟ್ಟುವ ಅಂದಣ್ವ ಸೊ ಇದರ ಬಗ್ಗೆ ಎಂತ ಅಣ್ವೀರಾ ಅದು ಸುಮಾರು ಅಲ್ರ ಮಂಡೇಲಿ ಇಂಥ ಉಂಡಂಚಿಂಗೆ ಈಗ ನಂಗೆ ಸ್ಪೋರ್ಟ್ಸ್ ಮ್ಯಾನ್ ಆಪ್ ಗೌರ್ಮೆಂಟ್ ಜಾಬ್ಗೋಸ್ಕರ ನಾನು ஒரு ಗೌರ್ಮೆಂಟ್ ಜಾಬ್ ಕಿಟ್ಟಿಚಿಂಗೆ ನಾನು ಸ್ಪೋರ್ಟ್ಸ್ ಆಡನ್ನ ಕಳ್ಚದು ಸಾರ್ಥಕ ಅಂದ್ರೆ ಸುಮಾರು ಪೇರೆಂಟ್ಸ್ಡ ಮಂಡೇಲು ಉಂಡು ಪ್ಲಸ್ ಮಕ್ಕಳ ಮಂಡೇಲು ಈಗ ಪೇರೆಂಟ್ಸ್ ಅದು ಉಂಚಿಟ್ಟಿತ್ತು ಆಚಿಂಗೆ ಒಂದು ನಾನು ಎಂತ ಅನ್ನೋಕೆ ಇಷ್ಟಪಡುವೆ ಅಂಚಿಂಗೆ ನಂಗಡ ಸ್ಪೋರ್ಟ್ಸ್ ಇಕೋಸಿಸ್ಟಮ್ ಏನೇನು ಉಳ್ಳ ಅಂಚಿಂಗೆ ಈಗ പൊറമേ ദേശത്തിൽ എന്നെ ഉള്ള ഇക്കോസിസ്റ്റം മഞ്ചിങ് സ്പോർട്സറ പൊറമേ ദേശത്തിൽ ഇല്ലി എന്നെ ഞങ്ങൾക്ക് പബ്ലിക് സർവീസിൽ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಕ್ಕಡೆ ರೈಲ್ವೇಸ್ ಅಕ್ಕಡೆ ಆರ್ಮಿಲ್ ಅಕ್ಕಡೆ ನಂಗೆ ಎന്നെ ಅಪಾಯಿಂಟ್ಮೆಂಟ್ ಮಾಡುವ പൊറമേ ദേശത്തിൽ എന്നെ ಮಾಡಲ್ಲ ಸ್ಪೋರ್ಟ್ಸ್ ಮೆನ್ಸ್ನ പൊറമേ ദേശത്തിൽ ಹಿಂಗ ಸ್ಪೋರ್ಟ್ಸ್ ಮೆನ್ಸ್ ಹಿಂಗಡ ಜೀವನ ನಡ್ತಿಯಂಡ್ಲ ಸ್ಪಾನ್ಸರ್ಶಿಪ್ಸ್ಲ್ പിന്നെ ಬೇರೆ ಕಾಂಟ್ರಾಕ್ಟ್ಸ್ಲ್ ಸೊ ಅನ್ನನೇ ಹಿಂಗಡೆ ಜೀವನ ನಡ್ತಿಯಂಡ್ಲ ಸ್ಪಾನ್ಸರ್ಶಿಪ್ಸು ಬಲ್ಯದೈತೆ ಸ್ಪಾನ್ಸರ್ಶಿಪ್ಸ್ ಮಾಡೋ ಹಿಂಗಡ ಲೈಫ್ ಎನ್ನೇ ಸೆಟಲ್ ಮಾಡೋ ಅನ್ನೇ ಸೆಟಲ್ ಅಪ್ಪಚ್ಚಕ್ಕೆ ದುಡ್ಡು ಬಪ್ಪ ಹಿಂಗಕ್ಕೆ ಆಚಿಂಗೆ ಎಂತ ಅಂಚಿಂಗೆ ಈಗ ನಂಗಡೆ ಇಲ್ಲಿ ಹತ್ರ ಪ್ರಾಬ್ಲಮ್ ಏನೇನು ಅಂಚಿಂಗೆ ஒரு குഞ്ഞிக்கு ஒரு ಗೌರ್ಮೆಂಟ್ ಜಾಬ್ ಕಿಟ್ಟಿಚಿಂಗೆ ಅವಂಗ ನೆಕ್ಸ್ಟ್ ಎಂತ ಮಾಡೋಣಿಕೆ ಗೌರ್ಮೆಂಟ್ ಜಾಬ್ ಕಿಡ್ಚಲ್ಲ ನೆಕ್ಸ್ಟ್ ಇಂಡಿಯಾಕ್ಕೆ ಕಳಿಕೊಂಡು ಒಲಿಂಪಿಯನ್ ಹಾಕೊಂಡು ಅದೊರು ಆ ಟಾರ್ಗೆಟ್ ಇಪ್ಲೆ ಸುಮಾರು ಕಳ್ಚಿತ್ಲೆ ನನ್ನೂಲೆ ಆಚಿಂಗೆ ಸುಮಾರು ಆ ಟಾರ್ಗೆಟ್ ಇಪ್ಲೆ ಗೌರ್ಮೆಂಟ್ ಜಾಬ್ ಕಿಟ್ನ ಪಿಂಜ ಚೆನ್ನಾಗಿ ಆರಾಮಾಗಿ ಪೋಪ ಆಚಿಂಗೆ പൊറമേ ദേശത്തിൽ ಅನ್ನೇನಲ್ಲ ಈಗ ನಿಂಗೆ ஒரு ಇಂಟರ್ನ್ಯಾಷನಲ್ ಕಲ್ಚತ್ತಿಂಗೆ ನಿಂಗೆ ಈ ಕಾಂಟ್ರಾಕ್ಟ್ ಇಪ್ಪ ಆ ಕಾಂಟ್ರಾಕ್ಟ್ನ ಬೆಟರ್ ಮಾಡೋಣ ಅಂಚಿಂಗೆ ಇನ್ನೊರು 10 ಇಂಟರ್ನ್ಯಾಷನಲ್ ಕಳಿಕೊಂಡು ಅಕ್ಕ ಮಾತ್ರ ಹಿಂಗಕ್ಕೆ ದುಡ್ಡು ಬಪ್ಪ ಸೊ ಅನ್ನನಾಯ್ತು ನಾನು ಒಂದು ಎಂತ ಅನ್ನೋಕೆ ಇಷ್ಟಪಡುವೆ ಅಂಚಿಂಗೆ ಪೇರೆಂಟ್ಸಕ್ಕೆ ಗೌರ್ಮೆಂಟ್ ಜಾಬ್ ಮಾತ್ರ ನಿಂಗಕ್ಕೆ ಸೋರ್ಸ್ ಅಲ್ಲ ಈಗ ತುಂಬ ಲೀಗ್ಸ್ ಬಂದವುಂಡು ಇದು ಪ್ರೊಫೆಷನಲ್ ಲೀಗ್ಸ್ ಬಂದವುಂಡು ಈಗ ಫಾರ್ ಎಕ್ಸಾಂಪಲ್ IPL എടുത്തോളി ಕ್ರಿಕೆಟ್ಲೆ പിന്നെ ISL ಫುಟ್ಬಾಲ್ ಪ್ರೊ ಕಬಡ್ಡಿಲ್ പിന്നെ ಆ ಥರ ಸುಮಾರು ಲೀಗ್ಸ್ ಬಂದವುಂಡು ಸೊ ಈ ಲೀಗ್ಸ್ಗೆಲ್ಲರಿಗೂ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಬೋಂಡ್ಯಪ್ಪ ಈಗ ನಾನು ಗೌರ್ಮೆಂಟ್ ಜಾಬ್ಲಿಲ್ಲ ನಾನು ಇಂಟರ್ನ್ಯಾಷನಲ್ ಕಲ್ಚಿತುಳ್ಳ ನಾನು ಗೌರ್ಮೆಂಟ್ ಜಾಬ್ಲಿಲ್ಲತ್ತೆ ನಾನು ಒನ್ ಆಫ್ ದ ಹೈಯೆಸ್ಟ್ ಸ್ಯಾಲರಿ ನಾನು ಅರ್ನ್ ಮಾಡಿತ್ತು ಬಂತುಳ್ಳ ನಾನಿಲ್ಲಿ ಎನ್ನಂಗೆ ಅಂಚಿಂಗೆ ನಾನು ಅಡ್ಮಿನಿಸ್ಟ್ರೇಟರ್ ಆಯ್ತಿಂಜ ನಾನು ஒரு ಲೀಗ್க்கு VP ಆಯ್ತಿಂಜ ಆಪರೇಷನ್ಸ್ ಮ್ಯಾನೇಜ್ ಮಾಡಿ ಎಣಿಂಜ ಪ್ರೊಡಕ್ಷನ್ ಮ್ಯಾನೇಜ್ ಮಾಡಿ ಎಣಿಂಜ ಸೊ ನಿಂಗಕ್ಕೆ ಎಂತ ಅಂಚಿಂಗೆ ಈಗ ಆಪರ್ಚುನಿಟಿ ಎನ್ನೇ ಬಪ್ಪ ಅಂಚಿಂಗೆ ಅವರು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಅಂಚಿಂಗೆ ಈಗ ನಿಂಗೆ ನೋಟು ಟಿವಿಲಿ IPL ಏನುಂಡು IPL ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಕಾಂಟ್ರಾಕ್ಟ್ ಇಪ್ಪ ಸೊ ಬ್ರಾಡ್ಕಾಸ್ಟ್ ಮಾಡೋಕೆ ಇನ್ಫ್ಯಾಕ್ಟ್ ಹಂಗಕ್ಕೂ ಅಥ್ಲೀಟ್ಸ್ನ ಬೋಂಡಿಯಪ್ಪ ಕ್ವಾಲಿಫೈ ಹಾಕೊಂಡು ಆಚಿಂಗೆ ಈಗ ನಂಗೆ ಮುಂಡೆದ ಹೋಯ್ತು ನಾನು ಪ್ರೊಡಕ್ಷನ್ ಕೂಡುವೇನು ಅಂಚಿಂಗೆ ಅದು ಆಪ್ಲೆ ಅದಂಗ ನಾವು ಕ್ವಾಲಿಫಿಕೇಶನ್ ನಿಂಗೆ ಮಾಡಿಯೋಂಡು ನಿಂಗೆ ಓದಿಯೋಂಡು ಸೊ ಅನ್ನನಾಯ್ತು ಸೊ ಈಗ ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ಲಿ ನಿಂಗೆ ಆಪರ್ಚುನಿಟಿ ಉಂಡು ವೆನ್ಯೂ ಮ್ಯಾನೇಜರ್ ಆಯ್ತು ಆಪರ್ಚುನಿಟಿ ಉಂಡು ಪಿಂಜ ನಿಂಗೆ ಅದೇ ಇದ್ದಟ್ಲು ಸೇಲ್ಸ್ ಇಂಜ ಸುಮಾರು ಈಗ ನಂಗೆ ನೋಟ್ನಕ್ಕೆ MBA ಮಾಡಿದ ಹಿಂಗಳ ಅಥವಾ ಇದಿಟ್ಲ ಹೈಯರ್ ಎಜುಕೇಷನ್ ವೆರಿ ಹೈಯರ್ ಎಜುಕೇಷನ್ ಇಂಜಕ ಮಾತ್ರ ಹಿಂಗ ಆನ್ ರೋಲ್ ಅಪಾಯಿಂಟ್ ಮಾಡಿಂಡ್ಲೆ ಹಂಗೆ ஒரு ಸ್ಪೋರ್ಟ್ಸ್ பேக்ரவுண்ட் நோட்டியா உண்டு ಈಗ ஒரு கிரிக்கெட் கல்ச்சித்து அவன் ಬಂತು ஒரு ಪ್ರೊಡಕ್ಷನ್ ಹೌಸ್ல ஒரு ಮ್ಯಾನೇಜರ್ ಆಚಿಂಗೆ ಅವಂಗ ಕ್ರಿಕೆಟರ್ ಆ್ಯಂಗಲ್ ಅವ ಜ್ಞಾನ ಮಾಡೋರು ಸ್ಪೋರ್ಟ್ಸ್ ಆ್ಯಂಗಲ್ ಜ್ಞಾನ ಮಾಡೋರು ಅದೇ ಬೇರೆ ಬುಕ್ ಓದಿತ್ತು MBA ಮಾಡಿತ್ತು ಬಾತಿಂಗೆ ಅವಂಗ ಸ್ಪೋರ್ಟ್ಸ್ ಆ್ಯಂಗಲ್ ಇಪ್ಲ ಸೊ ಅನ್ನನಾಯ್ತು ನಂಗೆ ಈಗ ಸ್ಪೋರ್ಟ್ಸ್ ಕಲ್ಚರ್ ಥಿಂಗೆ ದಿಸ್ ಲಾಟ್ ಆಫ್ ಆಪ್ಷನ್ಸ್ ಇನ್ನು ಕೋಚಸ್ ಹಾಕೋಲು ಫಿಸಿಯೋಥೆರಪಿಸ್ಟ್ ಹಾಕೋಲು ಸ್ಪೋರ್ಟ್ಸ್ ಮೆಡಿಸಿನ್ ಎಕ್ಸ್ಪರ್ಟ್ಸ್ ಹಾಕೋಲು പിന്നെ ಸೈಕಾಲಜಿ ಡಾಕ್ಟರ್ಸ್ ಹಾಕೋಲು ಸೊ ಅನ್ನನಾಯ್ತು ದಿಸ್ ಲಾಟ್ ಆಫ್ ತುಂಬ ಆಪರ್ಚುನಿಟಿ ಉಂಟು ಈಗ ಸ್ಪೋರ್ಟ್ಸ್ಲ್ ಗೌರ್ಮೆಂಟ್ ಜಾಬ್ ಒಂದೇ ಆಪ್ಷನ್ ಅಲ್ಲ ಅಂದ್ರೆ ನಾನು ನೋಡೋಕೆ ಇಷ್ಟಪಡಿ ಓಕೆ ನಿಂಗಡ ಪ್ರಕಾರ ಕರಪ್ಷನ್ ಪಿನ ಇನ್ಫ್ಲೂಯೆನ್ಸ್ ಇದು ಎಂತ ಇಂಪ್ಯಾಕ್ಟ್ ಮಾಡಿಯನುಂಡು ஒரு ಸ್ಪೋರ್ಟ್ಸ್ ಮ್ಯಾನ್ರ ಲೈಫ್ಲ್
ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕರಪ್ಷನ್ ಪಿಂಜ ಇನ್ಫ್ಲುಯೆನ್ಸ್ ಇದು ಇಟ್ ಇಸ್ ದಂಡು ಬಾರೆ ಬಾರೆ ಇದು ಒಂದು ಈಗ ನಾನು ಇನ್ಫ್ಲುಯೆನ್ಸ್ರ ಬಗ್ಗೆ ನಾನು ಫಸ್ಟ್ ಹಾಕ್ಬರೀವಿ ಪ್ರತಿ ஒரு ಕುഞ്ഞಿಯು ಅಥವಾ ಪೇರೆಂಟು ನಾನು ಸುಮಾರು ಕಟ್ಟಿತುಳ್ಳ ಅದು ಅನ್ನೋದು ಇನ್ಫ್ಲುಯೆನ್ಸ್ ಮಾಡುವ ನಾಡು ಕುഞ്ഞಿ ಸೆಲೆಕ್ಟ್ ಆಯ್ತಲ್ಲ ಹೆಂಗೆ ಇನ್ಫ್ಲುಯೆನ್ಸ್ ಮಾಡುವ ನಾಡು ಕುഞ്ഞಿ ಸೆಲೆಕ್ಟ್ ಆಯ್ತಲ್ಲ ಅಥವಾ ಪ್ಲೇಯರ್ಸೇ ಬಂತು ಅನ್ನೋದು ಕಟ್ಟಿತುಳ್ಳ ಸರ್ ಹಂಗೆ ಇನ್ಫ್ಲುಯೆನ್ಸ್ ಮಾಡಿರ್ತೆ ನಾನು ಸೆಲೆಕ್ಟ್ ಆಯ್ತಲ್ಲ ಅಂದು ನಾನು ಒಂದು ವಿಚಾರ ನಾನು ಅನ್ನೋಕೆ ಇಷ್ಟಪಡು ಎಲ್ಲ ಸ್ಪೋರ್ಟ್ಸ್ಮೆನ್ಸ್ಗೂ ಎಲ್ಲ ಪ್ಲೇಯರ್ಸಕ್ಕೂ ನಂಗಡ ಸ್ಟೇಟ್ ಟೀಮ್ ಮಾಡೋಕ ಪಿಂಜ ಇಂಡಿಯನ್ ಟೀಮ್ ಮಾಡೋಕ ನಂಗೆ ನೋಟೋ ಬೆಸ್ಟ್ ಪ್ಲೇಯರ್ಸ್ ನಾನು ಸ್ಟೇಟ್ ಟೀಮ್ ಮಾಡೋಕ ಕರ್ನಾಟಕ ಟೀಮ್ ಮಾಡೋಕ ಏದೇ ಕೋಚು ಚೋಪಂತ ಟೀಮ್ನ ಕಾಕಿನ ಪೋಪ್ಲ ಈಗ ಹಾಕಿಲೇ ಬೆಚ್ಚೋಳಿ ಹಾಕಿಲಿ ಫಾರ್ ಎಕ್ಸಾಂಪಲ್ 16 ಜನ ಅಥವಾ 18 ಜನ ಇರ್ತಾವ ಈ 16 ಜನ 18 ಜನ ಇರ್ತಾವಳ ಅತ್ಲು ಪ್ಲೇಯರ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಿಂಗೆ ಫಸ್ಟ್ 11 ಇಪ್ಪದು ಈ ಫಸ್ಟ್ 11 ಇಲ್ಲತ್ತೆ ನಿಂಗೆ 12 ನಿಂಜ 16 ಅಥವಾ 18 ನಿಂಗೆ ಇಪ್ಪಿರಾನ್ ಅನ್ಸಿಂಗೆ ನಿಂಗಳ ದಾರು ಸೇವ್ ಮಾಡೋಕೆಲ್ಲ ಅಲ್ಲಿ ಇನ್ಫ್ಲುಯೆನ್ಸ್ ಅದು ಆಪ ಅದಂಗೆ ದಾರು ಒಂದು ಮಾಡೋಕೆಲ್ಲ ನಿಂಗೆ ಟಾರ್ಗೆಟ್ ಮಾಡಿ 12 ಇಂಜಕ್ಕ ನಿಂಗೆ ಅವ್ರು ನಲ್ಲ ಪ್ಲೇಯರ್ ಅದಕ್ಕೆ ನಾನು ಸುಮಾರು ಹೇಳ್ಕೊಂಡ್ವಿ ಎಕ್ಕಲು ಟಾರ್ಗೆಟ್ ಮಾಡಿ ಟಾಪ್ 4ಗೆ ಬಾಟಮ್ 4ಗೆ ಟಾರ್ಗೆಟ್ ಮಾಡತ್ತಿ ಟಾಪ್ 4 ಇಂಜಕ್ಕ 100% ನಿಂಗಳ ಎಡ್ತಂತೆ ಎಡ್ತವ ನಿಂಗೆ ಎಕ್ಸ್ಟ್ರಾಡಿನರಿ ಪ್ಲೇಯರ್ ಆಚಿಂಗ್ ಎಡ್ತಂತೆ ಎಡ್ತವ ನಿಂಗೆ ಬಾರ್ಡರ್ಲಿಂಜಿತ್ತು ஒரு ಆರ್ಡಿನರಿ ಪ್ಲೇಯರ್ ಆಯ್ತು ಇಂಜಕ್ಕ ನಿಂಗಕ್ಕೆ ದೇ ಹ್ಯಾವ್ ನಿಂಗಡ ಮಾತ್ರ ಇನ್ನೂ 10 ಜನ ಇಪ್ಪ ಅಕ್ಕ ಇನ್ಫ್ಲುಯೆನ್ಸ್ ಬಪ್ಪ ನಿಂಗೆ ಎಕ್ಸ್ಟ್ರಾಡಿನರಿ ಪ್ಲೇಯರ್ ಆಚಿಂಗ್ என்னங்க ಕೊಡ್ತವಲ್ಲ ನಿಂಗೆ ಕಾಂಬ ಈಗ ஒரு மேட்ச்ல ಹೊಡ್ತೋಕಿಲ್ಲ ಈಗ ನಾಡ ಎಕ್ಸಾಂಪಲೇ ನಾನು ಎಣಿತಪ್ಪ ಈಗ 4 ಏದು ಗಾಡ್ ಫಾದರ್ ಇಂಟ್ಲೆ ದಾರು ಇಂಟ್ಲೆ ಆಚಿಂಗ್ ನಂಗೆ ಕಾಮನ್ವೆಲ್ತ್ ಗೇಮ್ಸ್ ಕಳಿಪಕ್ಕ ಅವ್ರು ನಲ್ಲ ಶೋ ಉಂಡು ನಲ್ಲ ஒரு ಫೈಟ್ ಕೊಡ್ಕೊಂಡು ನಂಗಡ ಕಾಮನ್ವೆಲ್ತ್ ಎಲ್ಲ ಟಾಪ್ ರಗ್ಬಿ ಕಂಟ್ರೀಸೇ ಉಳ್ಳ ಇಂಗ್ಲೆಂಡ್ ನ್ಯೂಜಿಲೆಂಡ್ ಟೋಂಗಾ ಆಸ್ಟ್ರೇಲಿಯಾ ಎಲ್ಲ ಟಾಪ್ ಅಂಚಿಗೆ ಎಂಗಳ ಪುಡಿಪಗೆಲ್ಲ ಅಂತಂತ ನೇಷನ್ಸ್ ಉಂಡು ಆಚಿಂಗೆ ನಂಗಡ ಹಿಂಗ ವಿ ಹ್ಯಾಡ್ ಟು ಲೈಕ್ ಅಂಚಿಗೆ ನಂಗೆ ನಲ್ಲ ஒரு களிக்கொண்டு ಎಂಗಡ ஒரு ಮಂಡಲಿಂಜ ನಂಗಡ ಅಸೋಸಿಯೇಷನ್ ಫೆಡರೇಷನ್ಲು ಸೊ ಅನ್ನನೈತೆ ಹಂಗೆ ಬೆಸ್ಟ್ ಪ್ಲೇಯರ್ಸ್ನ ಚೂಸ್ ಮಾಡ್ಸಿ ಅದೇ ಥರ ಹಾಕಿಲು ಹಚ್ಚಿಕೆ ಹಾಕಿ ಈಗ ಕಲ್ಚರ್ ಉಂಡು ನೋಡಿ ಈಗ ಇಂಡಿಯನ್ ಟೀಮ್ ಕಲ್ಚರ್ ಉಂಡು ಮೊನ್ನೆ ಬೆಲ್ಜಿಯಂರ ಕೂಡ ಕಲ್ಚತ್ತು ಆಸ್ಟ್ರೇಲಿಯಾ ಇದು ಅರ್ಜೆಂಟೀನಾ ಹತ್ರ ಕೂಡ ಕಲ್ಚತ್ತು ಈಗ ಸುಮಾರು ಹೇಳ್ಕೋಕು ಕೊಡಗಿಂಜ ಬರೀ ಪೂರ್ಣ ಒಬ್ಬನೇ ಪೂರ್ಣ ಇಸ್ ವೆರಿ ಡಿಸಿಪ್ಲಿನ್ಡ್ ನಾನು ಅವನ ಇಂಡಿವಿಜುವಲಿ ಗೊತ್ತು ನಾನು ಲಾಸ್ಟ್ ಟೈಮ್ ಅವರು ಪಾಡ್ಕಾಸ್ಟ್ಲು ನಾನು ಅಣಿತುಳ್ಳ ಪೂರ್ಣದ ಬಗ್ಗೆ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಡಿಸಿಪ್ಲಿನ್ಡ್ ಪ್ಲೇಯರ್ ಇನ್ ಫ್ಯಾಕ್ಟ್ ಲೈಕ್ ಇನ್ ದಟ್ ಹೋಲ್ ಲಾಟ್ ಈಗ ಪ್ರೆಸೆಂಟ್ ಲಾಟ್ಲು ಸೊ ಅವನು ಕಷ್ಟಪಟ್ಟಿತ್ತು ಅವ ಬಾಟಮ್ಲಿ ಇಪ್ಪಕ್ಕೆ ನೋಟಿತ್ಲ ಟಾಪ್ಲಿ ಇಪ್ಪಕ್ಕೆ ನೋಟಿತ್ತು ಅನ್ನನಾಯ್ತು ಹಿಸ್ ದಾರ್ ಇನ್ ದ ಟೀಮ್ ಸೊ ನಾನು ಪ್ರತಿಯೊರು ಪೇರೆಂಟ್ಸ್ಗೂ ಪ್ರತಿಯೊರು ಕುഞ്ഞിಗೂ ನಾನು ಎಂತಣ್ಣು ಅಂಚಿಗೆ ಇನ್ಫ್ಲುಯೆನ್ಸ್ ಇಂಜಿತೆಯಪ್ಪ ಇನ್ನು ಇಕ್ಕ ಅಲ್ಲ ಇನ್ನು ಫ್ಯೂಚರ್ಲಾಚು ಇಂಜಿತೆಯಪ್ಪ ಹೆಂಗಕ್ಕೆ ಹೆಂಗಡ ಮಕ್ಕಳೇ ಬಲಿಯದೆ ಸೊ ಅನ್ನನಾಯ್ತು ಎಲ್ಲರೂ ಮಕ್ಕಳ ಪುಷ್ ಮಾಡೋಕೆ ನೋಟು ಆಚಿಗೆ ನಿಂಗಡ ರೆಸ್ಪಾನ್ಸಿಬಿಲಿಟಿ ಅಂತ ಅಂಚಿಗೆ ಇಂದು ನಿಂಗೆ ಸೆಲೆಕ್ಷನ್ಸ್ ಕಿಟ್ಟಿಟ್ಲೆಯಾ ನೆಕ್ಸ್ಟ್ ಸೆಲೆಕ್ಷನ್ಗೆ ನಿಂಗೆ ಇನ್ನೂ ಹಾರ್ಡ್ ವರ್ಕ್ ಮಾಡೋಂಡು ಹಾರ್ಡ್ ವರ್ಕ್ ಮಾಡ್ಚಿಂಗ್ 100% ನಿಂಗೆ ಸಕ್ಸಸ್ ಕಿಟ್ಟಿತೇ ಕಿಟ್ಟುವ ಈಗ ನಾನು ಸುಮಾರು ಪ್ಲೇಯರ್ಸ್ಗೆ ನಾನು ದಂಡ್ಮೂಂದು ಪ್ಲೇಯರ್ಸ್ ನಾನು ಪೆದಾಡೋಕೆ ಇಷ್ಟಪಡೋಲ್ಲ ಹಂಗೆ ಸ್ಟೇಟ್ ಟೀಮ್ಲು ಆ್ಯಕ್ಚುಲಿ ಸೆಲೆಕ್ಷನ್ ಆಯಣಿಂತ್ಲೆ ಈ ಹಂಗೆ ಬಂತು ನಾಡು ಕೂಡ ತಕ್ಕ ಬಂದತ್ತು ಹಂಗಡ ಗಾನೆ ಅಂತ ಅಂಚಿಂಗ್ ನಾಲ್ಕು ಸುಮಾರು ಫ್ರೆಂಡ್ಸ್ ಒಳಗೆ ಗೊತ್ತುಂಡು ನಾನು ಅವ್ರು ತಕ್ಪರಿವಿಂದು ಅಚಿಂಗ್ ನಾನು ತಕ್ಪರಿ ಹೋಗ್ಬಿಟ್ಲ ನಾನು ಹೆಂಗೆ ಕಣ್ಣ ನೀನು ನಾಡು ಕೂಡ ಬಂತು ವರ್ಕೌಟ್ ಮಾಡುವಿಯಾ 6 months నీకు ಎಲ್ಲಾರ್ಕಿಂಜ ಜಾಸ್ತಿ ನೀಡ ಫಿಟ್ನೆಸ್ ಲೆವೆಲ್ ಎಡ್ತಂಬಪ್ಪಿ ಇಂಜ ಸ್ಪೋರ್ಟ್ಸ್ ಏನೇನು ಹಂಚಿಂಗೆ ಹಾಕಿಲ್ ಆಕಡೆ ಫುಟ್ಬಾಲ್ ಆಕಡೆ ಏನೇನು ಹಂಚಿಂಗೆ ನಿಂಗಡ ಫಿಟ್ನೆಸ್ ಲೆವೆಲ್ ಇಂಜಾಕ ನಿಂಗೆ ಸುಸ್ತಾಕತ್ತ ಪೋಚಿಂಗೆ ನಿಂಗಡ ಗೇಮ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಲು ನಿಂಗೆ ಸುಸ್ತಾಚಿಂಗೆ ನಿಂಗಡ ಬಾಡಿ ಟಯರ್ಡ್ ಆಚಿಂಗೆ ನಿಂಗೆ ಗೇಮ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಇಲ್ಲ ಸೊ ನಿಂಗೆ ಆಲ್ಮೋಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹಾಕಿಲ್ ಆಲ್ಮೋಸ್ಟ್ 60 minutes ಕಂಟಿನ್ಯೂಸ್ ಕಳಿಕೊಂಡು ಹಂಚಿಂಗೆ ಯು ಶುಡ್ ಬಿ ಅಚ್ಚಿಗೆ ಫಿಟ್ ಇರೋಂಡು ಫಿಟ್ನೆಸ್ ಇಂಜಾಕ ನಿಂಗಕ್ಕೆ ಆ ಗೇಮ್ ನಿಂಗಕ್ಕೆ ಬಪ್ಪ ಸೊ ನಿಂಗೆ ಓಡಿ ಕಳಿಕೋಲು ಇಟ್ ಈಸ್ ವೆರಿ ಈಸಿ ಸೊ ಈ ಮಕ್ಕ 6 ತಿಂಗ ಬಾತ್ ಪೊಲಾಕ ವರ್ಕೌಟ್ ಮಾಡ್ಸಿ ಅಪಿಲ್ಸ್ ಮಾಡ್ಸಿ ಕಂಟಿನ್ಯೂಸ್ ರನ್ ಮಾಡ್ಸಿ ಸ್ಪ್ರಿಂಟ್ಸ್ ಮಾಡ್ಸಿ ಪ್ಲಯೋಮ್ಯಾಟಿಕ್ ಎಕ್ಸಸೈಸ್ ಮಾಡ್ಸಿ ಎಲ್ಲ ಮಾಡ್ಸಿ போய்த்து ನೆಕ್ಸ್ಟ್ ಸ್ಟೇಟ್ಲೇ ಎವ್ರಿಬಡಿ ವಾಸ್ ಸರ್ಪ್ರೈಸ್ ಸೀನಿಯರ್ ಇದಟ್ಲು போய்த்து ದೇ ಗಾಟ್ ಸೆಲೆಕ್ಟೆಡ್ ಇನ್ ಫ್ಯಾಕ್ಟ್ ಸೊ ಅನ್ನನಾಯ್ತು ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ನಿಂಗೆ ಇನ್ಫ್ಲುಯೆನ್ಸ್ ಇಂಜಿತೆಯಪ್ಪ ಅದನ್ನ ನಂಗೆ ಬ್ರೇಕ್ ಮಾಡೋ ಕೈವದೇ ಇಲ್ಲ ಬಟ್ ಆ ಸ್ಟೀರಿಯೋ ಟೈಪ್ ಅಂಜ ಪರಮೆ ಬರೋಣ ಹಂಚಿಂಗೆ ನಿಂಗೆ ಅವ್ರು ಎಕ್ಸ್ಟ್ರಾಡಿನರಿ ಪ್ಲೇಯರ್ ಆಯ್ತಿರೋಂಡು ದಟ್ ಈಸ್ ದ ಓನ್ಲಿ ವೇ ಔಟ್ ಇಸ್ ವಾಟ್ ಐ ವುಡ್ ಸೇ ಸೊ ನಿಂಗೆ ಹಾರ್ಡ್ ವರ್ಕ್ ಇದಕ್ಕೆ ಏದು ಇನ್ಫ್ಲುಯೆನ್ಸ್ ನಡಪಲ ನಾಲ್ಕು ವಿನ್ನಿಂಗ್ ಟೀಮ್ ಬೋಂಡು ನಾಲ್ಕು ವಿನ್ನಿಂಗ್ ಟೀಮ್ ಇಲ್ಲತ್ತೆ ನನ್ನ ಟೀಮ್ ಅಡ್ತಂ ಪೋಪ ಕೈಯಲ್ಲ ನಾನು ಅಟ್ಲೀಸ್ಟ್ ನಾಡ ಟಾಪ್ 10 ಪ್ಲೇಯರ್ಸ್ ಹಚ್ಚಂಗೆ ನಲ್ಲ ಪ್ಲೇಯರ್ಸ್ ಬೆಚ್ಚೋವಿಯಲ್ಲ ಅಲ್ಲಿಂದ ನಾನು ಇನ್ಫ್ಲುಯೆನ್ಸ್ ಸ್ಟಾರ್ಟ್ ಅಪ್ಪ ಅಪ್ಪರ ಇಪ್ಪರ ಎಂತ ಹಿಂಗೊಂಡು ಆಚಿಗೆ ಟಾಪ್ 10 ಪ್ಲೇಯರ್ಸ್ ನಾಡ ನಲ್ಲ ಪ್ಲೇಯರ್ಸ್ ಇಂಜಿತೆಯಪ್ಪ ಏದೇ ಕೋಚ್ ಎಂತೆ ಕೋಚ್ ಆಚಿಂಗು 10-12 ಪ್ಲೇಯರ್ಸ ನಾಡ ನಲ್ಲ ಪ್ಲೇಯರ್ಸ್ ಇಂಜಿತೆಯಪ್ಪ ಆಂಡ ಮೇಲೆ ಬೋಣಂಗಿ ರೆಫರೆನ್ಸ್ ಮಾಡ್ದ ಎಂಗಳು ಇಟ್ಟವ ಎಂಗಳು ಎಡಪ ಅಲ್ಲಿಗೆ ಪೋಪದ ಇನ್ನಂಗೆ ಪೋಪಕ್ಕೆ ಬಿಡೋಕಾಗ ಬಾರಿ ಚಾಯಲ್ ತಕ್ಕ ಬಂದಿರ ಈಗ ನಂಗೆ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ ಮಾರ್ನಿಂಗ್ ಟ್ರೈನಿಂಗ್ ಆರ್ ಈವ್ನಿಂಗ್ ಟ್ರೈನಿಂಗ್ ಮಾರ್ನಿಂಗ್ ಟ್ರೈನಿಂಗ್
Rugby sevens or 15s? Sevens. Speed or strength? Speed. Rainy match or sunny match? Rainy match. Tough coach, friendly coach? Tough coach. Favorite sports besides rugby? Soccer. Football. Favorite jersey number? 12. One word to describe your journey. Tough. ಓಕೆ ಚಾಯಿಂತ್ ನಿಂಗ ರಾಜಕೀಯತ್ಲು ಉಳ್ಳೀರ ಅಂದ್ ಎಣ್ಣೀರ ಸೊ ನಿಂಗ ಪೊಲಿಟಿಕ್ಸ್ಗೆ ಎನ್ನಂಗೆ ಜಾಯಿನ್ ಆಯೆ ಏ ಥರ ಚೇಂಜಸ್ ಎಡ್ತಾ ಬರೋಣ ಒಂದು ಜ್ಞಾನ ಮಾಡಿ ತುಳ್ಳೀರ ನಾನು ಪೊಲಿಟಿಕ್ಸ್ಗೆ ಜಾಯ್ನ್ ಆಗೋದೇ ಡೆವಲಪ್ಮೆಂಟ್ಗೋಸ್ಕರ. ನಾನು ಫಸ್ಟ್ ಟೈಮ್ ನಾನು ಪೊಲಿಟಿಕ್ಸ್ నాకు ಆಫರ್ ಕೊಟ್ಟೋಕ ಪೊಲಿಟಿಕ್ಸ್ ನಾನು ಎಲೆಕ್ಷನ್ ನಿಂತಿಂಚೆ. ನಾನು ಎಲೆಕ್ಷನ್ ಟೌನ್ ಪಂಚಾಯತ್ ಎಲೆಕ್ಷನ್ ನಿಂತಿಂಚೆ. ಫಸ್ಟ್ ಎಲೆಕ್ಷನ್ ನಾನು ಚೋತ. ಬಟ್ ನಾಕೆಂತ ಅರ್ಥ ಆಚಂಚಿಂಗೆ ಜನಕ್ಕೆ ಎಂತ ಬೋಂಡು ಎಂತ ಅಂಗಡ ಕಷ್ಟ ಎಂತ ಅಂದು నాకు ಅಂದ ಅರ್ಥ ಆಚೆ. ಆ್ಯಕ್ಚುಲಿ ನಂಗಂಚಿ ಇಲ್ಲತ್ತ ಪೋಯ್ ತಿಂಚಕ ನಾನು ನಾಡ ಕೆಲಸ ಮಾಡಿಂಡು ನಾನು ನಾಡ ಪಾಡ್ಕೆ ನಾನು ಇಂಜ. ನಾನು ಎಲೆಕ್ಷನ್ ನಿಪ್ಪಕ್ಕ ನಾನು ಮನಕ್ಕೂ ಪೋಯ್ತು ತಕ್ಪರಿಯಕ್ಕ ಅಕ್ಕ ಎಂತ ಕಷ್ಟ ಅಂಗಡ ಇಂಜತ್ತು ಎಂತ ಅಂದೆಲ್ಲ నాకు ಅರ್ಥ ಆಚಿ. ಸೊ ಅನ್ನನ ಎತ್ತು ನಾನು ಕಂಟಿನ್ಯೂ ಮಾಡ್ದೆ. ಆ್ಯಕ್ಚುಲಿ ನಾನು ಇಲ್ಲತ್ತ ಪೊಚ್ಚಿಂಗ್ ನಾನು ಬಿಟ್ಟರು ಇತ್ತು ನಾಡ ಪ್ರೊಫೆಷನ್ ನಾನು ಎಂತ ನನ್ನ ಸ್ಪೋರ್ಟ್ಸ್ ಪಿನ ಸ್ಕೂಲ್ ನಾನು ನಡ್ತೇನೆ ಇಂಚೆ ಅಂದಿಂಜ ನಾನು ಆ್ಯಕ್ಚುಲಿ ನಾನು ಜ್ಞಾನ ಮಾಡಿತ್ತು ಇಲ್ಲ ಇದನ್ನು ಓವರ್ಕಮ್ ಹಾಕೊಂಡು ಹಂಚಿಗೆ ಚೆನ್ನಾಗಿ ರಾಜಕೀಯತ್ಲಿ ಒಂದು ಇದಾಚಿ. ಪಿನ್ನ ನಾಡ ಒಂದು ರಾಜಕೀಯ ಹತ್ರ ಅಬ್ರಿವೇಷನ್ ಎಂತ ಹಂಚಿಂಗೆ ಡೆವಲಪ್ಮೆಂಟ್ ಪಿನ್ನ ಜನಡ ಸರ್ವಿಸ್. ಸೊ ಇಟ್ಸ್ ಸೋಷಲ್ ಸರ್ವಿಸ್ಗೆ ನಾನು ಪೊಲಿಟಿಕ್ಸ್ರ ಅರ್ಥ ನಾಡ ಪ್ರಕಾರ ಸೋಷಲ್ ಸರ್ವಿಸ್, ಪೊಲಿಟಿಕ್ಸ್ ಅರ್ಥ ಸೋಷಲ್ ಸರ್ವಿಸ್. ಹೆಂಗೆ ಬೊರೆ ತರ್ತಲ ಅದನ್ನ ಅರ್ಥ ಮಾಡ್ಯವ. ಬಟ್ ನಾಡ ಪ್ರಕಾರ ಪೊಲಿಟಿಕ್ಸ್ ಅರ್ಥ ಬಂತು ಸೋಷಲ್ ಸರ್ವಿಸ್. ಸೊ ಅನ್ನನಾಯ್ತು ನಾನು ಒಂದು ಅಫ್ಕೋರ್ಸ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಅಂದು ನಾನು ಅದವರು ನಾಡ ಮಂಡೇಲಿಂಜತ್ತು. ಸೊ ಅನ್ನನಾಯ್ತು ನಾನು ಲಾಸ್ಟ್ ಟೈಮ್ ಸುಮಾರು ಗೊತ್ತಿಕ್ಕು ಅಂಡ ಬಗ್ಗೆ ವಿರಾಜ್ಪೇಟ್ಲ ஒரு ರ್ಯಾಲಿ ಮಾಡಿ ತಿಂಚೆ ನಾನು ಆಲ್ಮೋಸ್ಟ್ 4 years ಬ್ಯಾಕ್. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ 300 ಜನ ಕೂಡಿ ತಿಂಜತ್ತು ವಿರಾಜ್ಪೇಟ್ಲ. ಆಲ್ಮೋಸ್ಟ್ 2 ಕಿಲೋಮೀಟರ್ ನಂಗೆ ನಡ್ತತ್ತೆ ಚೆರಿಯ ಮಕ್ಕ ಎಲ್ಲ ಕೂಡಿತ್ತು. ನಂಗೆ ಗ್ರೌಂಡ್ಸ್ ಬೋಂಡು ಒಂದು ಅದು ಎಲ್ಲ ಮೇಜರ್ ಪೇಪರ್ಸ್ಲೆಲ್ಲ ಕವರ್ ಆಯ್ತು ತಿಂಜತ್ತು. ಅದು ಫಸ್ಟ್ ನಾಡ ಇದೆ. ಅದು ಎಂತ ಹಂಚಿಂಗೆ ಮೇನ್ ನಂಗಡ ವಿರಾಜ್ಪೇಟ್ಲ ತಾಲೂಕು ಮೈದಾನ ಉಂಡು ಅದರ ಪಾರ್ಕಿಂಗ್ ಹಬ್ಬ ಇರ್ತಿಂಜತ್ತು. ಸೊ ಎಲ್ಲರೂ ಬಂತು ವೆಹಿಕಲ್ಸ್ನ ಪಾರ್ಕ್ ಮಾಡೋ ಜಾಗ ಆಯ್ತಿಂಜತ್ತು ಅದು. ಸೊ ಅಲ್ಲಿ ಈವ್ನಿಂಗ್ಸ್ ಬಂತು ಮಕ್ಕ ಕಳಿಪಕ್ಕ ಅಂಗಡ ಆ್ಯಂಕಲ್ ಟ್ವಿಸ್ಟ್ ಆಯ್ತು ಹಂಚಿಂಗ್ ಟೈರ್ ಮಾರ್ಕ್ ಇಪ್ಪಂಜತ್ತು ಆ್ಯಂಕಲ್ ಟ್ವಿಸ್ಟ್ ಆಯ್ತು ಅದು ಇದಾಯ್ತಿಂಜತ್ತು. ಸೊ ಅದನ್ನೈತೆ ಮೇನ್ ಆಯ್ತು ಅದು ನಂಗೆ ಸರಿ ಹಾಕೊಂಡು ನಿಂಜತ್ತು. ಇನ್ನೊಂದು ಇಂಡೋರ್ ಸ್ಟೇಡಿಯಂ ಇನ್ನೂ ಸ್ಟಾರ್ಟ್ ಆಯ್ತಿಂಟ್ಲೆ ಅದನ್ನ ಅವರು ರಿಪೇರ್ ಮಾಡಿತ್ತು ಸ್ಟಾರ್ಟ್ ಮಾಡೋಣ ನಂಗೆ ಇದಿಂಜತ್ತು. പിന്നെ അതേ ಥರ ಬೇರೆ ಗ್ರೌಂಡ್ಸ್ಗೆ ನಂಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಣ ನಿಂಜತ್ತು. ಸೊ ಅದರಿಂದ ಅವರು ರಿಕ್ವೆಸ್ಟ್ ಇಟ್ಟಿಂಜತ್ತು. ಸೊ ಅನ್ನನಾಯ್ತು ನಾನು ರಾಜಕೀಯಕ್ಕೆ ಕೂಡ್ನ. ಅದೇ ಟೈಮ್ಗೆ ನಂಗಡೆ ಶಾಸಕನಾದ ಎಸ್ ಪೊನ್ನಣ್ಣಗಳು ಇಲ್ಲಿ ಕ್ಯಾಂಡಿಡೇಟ್ ಆಯ್ತು ಬಾತ್. ಸೊ ಅಂಗಡ ಕೂಡ ನಾನು ವರ್ಕ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ನಿಂಗೆ ಗೊತ್ತಿಕ್ಕು ಈಗ ನಿಂಗೆ ತಾಲೂಕು ಮೈದಾನಕ್ಕೆ ಕೋಚಿಂಗಲ್ಲೆಲ್ಲ ಗ್ರಿಲ್ ಇಟ್ಟಿತ್ತು ವೆಹಿಕಲ್ಸ್ನ ಒಳಗೆ ಬಿಟ್ಟಂಡಿಲ್ಲ. ಸೊ ನಂಗೆ ಕೆಂತ ಮಾಡೋಂಡು ಅದನ್ನ ಈಗ ಅಂಗಡ ಥ್ರೂ ನಂಗೆ ಮಾಡ್ಯನುಂಡು. ಸೊ ಅನ್ನನ ದ್ಯಾಟ್ ವಾಸ್ ದ ಮೇನ್ ರೀಸನ್. నాకు ಬಾರೆ ವಿಚಾರಕ್ಕಿಂದಲ್ಲ నాకు ಮೇನ್ ಐತೆ ಡೆವಲಪ್ಮೆಂಟ್ ನಂಗೆ ಎಲ್ಲಿ ಎನ್ನೆನೆ ಎಡ್ತಂಬರೋಲು ನಂಚಿಂಗೆ ನಾನು ನೋಟೋಕ ನಂಗೆ ರಾಜಕೀಯಲಿಂಜಕ ಮಾತ್ರ ಚೇಂಜಸ್ ಎಡ್ತಂಬರೋಲು నాకు ಆಚಿ ಅದಕ್ಕೋಸ್ಕರ ನಾನು ರಾಜಕೀಯಕ್ಕೆ ಕೂಡ್ನ. ಓಕೆ ನಿಂಗಡ ಪ್ರಕಾರ ಪೊಲಿಟಿಕ್ಸ್ ಅಂಚಿಂಗಿ ಈಸ್ ಇಟ್ ಅಬೌಟ್ ಸರ್ವಿಸ್ ಆರ್ ಪವರ್? ಪೊಲಿಟಿಕ್ಸ್ ಅಂಚಿಂಗ್ ನಾಡ ಪ್ರಕಾರ ಸರ್ವಿಸ್. ಸೊ ಪವರ್ ನೋಡಿ ಪವರ್ ನಿಂಗಕ್ಕೆ ಎನ್ನಚ್ಚಿಂಗು ಪವರ್ ಬಪ್ಪ ನಿಂಗಕ್ಕೆ ಪವರ್ ನಿಂಗ ಇಫ್ ಯು ಆರ್ ಗುಡ್ ಬಿಸ್ನೆಸ್ ಮೆನ್ ನಿಂಗಕ್ಕೆ ಪವರ್ ಇಪ್ಪ. ಇಫ್ ಯು ಆರ್ ಗುಡ್ ಅದೇ ಎಂಟರ್ಪ್ರೈನರ್ ಆಯ್ತು ಲೈಕ್ ಏನೋ ಪವರ್ ಕುಟ್ವ ದಟ್ ಈಸ್ ನಾಟ್ ಅಬೌಟ್ ಇಟ್ಸ್ ನಾಟ್ ಅಬೌಟ್ ಪವರ್. ನಾಡ ಪ್ರಕಾರ ಪೊಲಿಟಿಕ್ಸ್ ಅಂಚಿಂಗ್ ಸರ್ವಿಸ್. ಸೊ ಇಫ್ ಯು ವಾಂಟ್ ಟು ಬಿ ಅ ಪೊಲಿಟಿಷಿಯನ್ ನಿಂಗಕ್ಕೆ ಮೈಂಡ್ಲಿ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇಂಜಕ್ಕೆ ಮಾತ್ರ ನಿಂಗೆ ಲಾಂಜಿಟಿವಿಟಿ ಅಂಚಿಂಗೆ ಮಿಂಜಕ್ಕೆ ಹೋಗಕ್ಕೆ ಸಾಧ್ಯ. ಇಲ್ಲ ನಿಂಗೆ ಎಲ್ಲಿ ಇಪ್ಪೀರ ಅಲ್ಲೇ ಇಪ್ಪೀರ. ಬೇರೆ ಪವರ್ ಬೋಂಡು ಒಂದು ಪೊಲಿಟಿಕ್ಸ್ ಆಲ್ತಿತ್ತು ನಂಗಿಲ್ಲ ನಾನು ಬೇರೆ ಪವರ್ಗೋಸ್ಕರ ನಾನು ಪೊಲಿಟಿಕ್ಸ್ ಬಂದೆ ಅಂಚಿಗೆ ನಿಂಗೆ ಎಲ್ಲಿ ಇಪ್ಪೀರ ಅಲ್ಲೇ ಇಪ್ಪೀರ. ಸೊ ನಿಂಗೆ ಸರ್ವಿಸ್ ಓರಿಯೆಂಟೆಡ್ ಇಂಜಕ್ಕೆ ಮಾತ್ರ ನಿಂಗಕ್ಕೆ ಮಿಂಜಕ್ಕೆ ಹೋಗಕ್ಕೆ ಸಾಧ್ಯ ಪೊಲಿಟಿಕ್ಸ್ಲಿ. ನಿಂಗೆ ಸೋಷಿಯಲ್ ಸರ್ವಿಸ್ರ ಬಗ್ಗೆ ಅಣ್ಣೀರ ಅದು ಪೊಲಿಟಿಕ್ಸ್ ಜಾಯಿನ್ ಆಕತ್ತೆ ಸಹ ಮಾಡೋಲ್ವ ಅಲ್ಲ ಸೋಷಿಯಲ್ ಸರ್ವಿಸ್? ಪೊಲಿಟಿಕ್ಸ್ ಜಾಯಿನ್ ಆಕತ್ತೆ ನಂಗೆ ಸೋಷಿಯಲ್ ಸರ್ವಿಸ್ ಮಾಡೋಲು. ಬಟ್ ಎಂತ ಹಂಚಿಂಗೆ ಇಕ್ಕತ್ರ ಕಾಲತ್ಲು ಇನ್ಫ್ಯಾಕ್ಟ್ ನಂಗೆ ಅವರು ನಾರ್ಮಲ್ ಮ್ಯಾನ್ ಆಯ್ತು ನಾನು ಇಂಜಿತು ನಾನು ಸರ್ವಿಸ್ ಮಾಡುವಿ ಹಂಚಿಂಗೆ ಅದು ತುಂಬಾ ಕಷ್ಟ. ನಿಂಗಕ್ಕೂ ಗೊತ್ತಿಕ್ಕು ಜನಕ್ಕೆಲ್ಲರಿಗೂ ಗೊತ್ತು ನನ್ನ ಬಗ್ಗೆ. ಅದೇ ನಾನು ಪೊಲಿಟಿಕ್ಸ್ ಕೂಡಿತ್ತು ಈಗ ನಂಗಡ MLA ಆನಂತ ಎಸ್ ಪೊನ್ನಣ್ಣ ಹಿಂಗೆ ಉಂಡು ಜೊತೆಯಲ್ಲಿ ಈಗ ಎಂತೆ ಕಷ್ಟ ಬಾತಿಂಗು ಹಂಗಕ್ಕೆ ಅವ್ರು ಕಾಲ್ ಮಾಡಿತ್ತು ನಾನು ಅಣ್ಣಚಿಂಗೆ ಇನ್ಫ್ಯಾಕ್ಟ್ ಲೈಕ್ ಏನೋ ನಲ್ಲ ಕೆಲಸತ್ನ ಎಲ್ಲ ಹಂಗೆ ಸಪೋರ್ಟ್ ಮಾಡಿ ಉಂಡು. ಸೊ ಅನ್ನನಾಯ್ತು ದಟ್ ವಾಸ್ ದ ಓನ್ಲಿ ರೀಸನ್ ಇನ್ಫ್ಯಾಕ್ಟ್ ಪೊಲಿಟಿಕ್ಸ್ ಕೂಡ
ಮಾಡೋಕೆ ಸೋಷಲ್ ಸರ್ವಿಸ್ ನಂಗೆ ಪೊಲಿಟಿಕ್ಸ್ ಇಲ್ಲತೆಯೋ ಮಾಡೋಲು ನಾನು ಮಾಡೋ ಕೈಲೇ ನಾನು ಏನಿಲ್ಲ ಬಟ್ ಲಾರ್ಜರ್ ಸ್ಕೇಲ್ ಮಾರೋಣ ಹಂಚಿಗೆ ನಿಂಗಕ್ಕೆ ಪೊಲಿಟಿಕ್ಸ್ ರಿಂಜಕ್ಕೆ ಅದು ನಿಂಗಕ್ಕೆ ಹೆಲ್ಪ್ ಆಪ ಅಂತ ನಾನು ನಿಂಗಕ್ಕೆ ಇನ್ನೂ ಚೆನ್ನ ಟಫರ್ ಕ್ವೆಶನ್ ಕಪಿ ಸ್ಪೋರ್ಟ್ಸ್ ಪಿಂಜ ಪಾಲಿಟಿಕ್ಸ್ ಇದು ದಂಡಾತ್ಲ ಏದೆಂಗೆ ಓರ್ ಫೀಲ್ಡ್ ಚೂಸ್ ಮಾಡೋಣ ಹೆಂಗೆ ಏದ್ ಚೂಸ್ ಮಾಡ್ವೀರಾ ನಾನು ಸ್ಪೋರ್ಟ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಪೋರ್ಟ್ಸ್ನೇ ಚೂಸ್ ಮಾಡೋ ಬಟ್ ನಾಡ ಪ್ರಕಾರ ಎಂತ ಹಂಚಿಗೆ ಎಲ್ಲಂಗೂ ஒரு ಫೇಸ್ ಇಪ್ಪ ನಂಗಡ ಲೈಫ್ಲು ನಾಡ ಸ್ಪೋರ್ಟ್ಸ್ ಉಳ್ಳಂಥ ಫೇಸ್ ನಾಡ ತೀಂದಿತ್ತದ ನಾಡ ಪ್ರಕಾರ ಆಲ್ಮೋಸ್ಟ್ ನಾನು ಲೆಕ್ಕ ಇಂಟರ್ನ್ಯಾಷನಲ್ ಕಲ್ಚಿತ್ತು 2015-2016 ಲೆಕ್ಕ ನಾನು ಪ್ರೊಫೆಷ್ನಲಿ ಕಳ್ಸಿಡೋದು ನಿಂದು ಅಲ್ಲಿಕ್ಕೆ ನಾಡ ಫೇಸ್ ಸ್ಪೋರ್ಟ್ಸ್ ತೀಂದತ್ತ ನಾಡೋರು ಇದು ಅಲ್ಲಿಂದ ನಾನು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ಗೆ ಬಂದೆ ಅಂಚಿಂಗ್ ಸ್ಪೋರ್ಟ್ಸ್ ಕಳ್ಸಿಡೋ ಲೆವೆಲ್ಗೆ ಬಂದೆ ನಾನು ಕಲ್ಚರ್ ನಿಂಜ ಅಲ್ಲಿಂದ ಕಳ್ಸಿಡೋ ಲೆವೆಲ್ಗೆ ಬಂದೆ ಸೊ ನಾನು ಇಕ್ಕಲ್ಲೂ ನಾನು ಕಳ್ಸಿಟ್ಟಿಲ್ಲ ಪ್ಲಸ್ ಆಚಿಂಗೆ ನಾನು ಎಕ್ಕಲ್ಲೂ ನನ್ನ ಸ್ಪೋರ್ಟ್ಸ್ನೇ ನಾನು ಚೂಸ್ ಮಾಡೋ ಬಟ್ ಪೊಲಿಟಿಕ್ಸ್ ಇಸ್ ಲೈಕ್ ಪಾರ್ಟ್ ಆಫ್ ಇಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ ಪೊಲಿಟಿಕ್ಸ್ಲು ಇಪ್ಪಕ್ಕೆ ಇಷ್ಟಪಡ್ವಿ ಬಟ್ ನಿಂಗೆ ಕರ್ಟ್ ಕ್ವೆಶನ್ 100% ನನ್ನ ಸ್ಪೋರ್ಟ್ಸ್ಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ಕೊಂಡು ನಾನು ನನಗೆ ಇಷ್ಟಪಡ್ವಿ ನಿಂಗಡ ಪ್ರಕಾರ ಗವರ್ಮೆಂಟ್ ಇಂಜ ಸಪೋರ್ಟ್ ಉಂಡ ಸ್ಪೋರ್ಟ್ಸ್ಗೆ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಆಯನುಂಡು ಇಕ್ಕ ನಂಗಡ ಅದೇ MLA ಬಂದ ಪಿಂಜ ತುಂಬ ಸಪೋರ್ಟ್ ಮಾಡೇನುಂಡು ಆಚಿಂಗೆ ಇನ್ನೂ ಸಪೋರ್ಟ್ ಮಾಡೋಲು ನಾನು ಅನ್ನೋಕೆ ಇಷ್ಟಪಡ್ವಿ ಏನಂಗಂಚಿಂಗೆ ಸುಮಾರು ಇಕ್ಕ ಫಾರ್ ಎಕ್ಸಾಂಪಲ್ ನಾಡದೇ ಎಕ್ಸಾಂಪಲ್ ನಿಂಗೆ ಕಣ್ವಿ ನಾನು ಪ್ರೊಫೆಷ್ನಲಿ ನಾನು ஒரு ಅಥ್ಲೀಟ್ ಆಯ್ತಿಂಜ ಅಂಚಿಂಗ್ ಪ್ಲೇಯರ್ ಆಯ್ತಿಂಜ ಅಲ್ಲಿಂಜ ನಾನು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ಗೆ ಬಂದೆ ಅಲ್ಲಿಂದ ನಾನು ಕನ್ಸಲ್ಟೆಂಟ್ ಆಯ್ತು ವರ್ಕ್ ಮಾಡೇಣಿಂಜ ನಾನು ಗಂಟೆಗೆ ನಾನು ಚಾರ್ಜ್ ಮಾಡೇಣಿಂಜ ನಾನು ಆಲ್ಮೋಸ್ಟ್ ಗಂಟೆಗೆ 30,000-40,000 ಚಾರ್ಜ್ ಮಾಡೇಣಿಂಜ ಅಂತ ಪರ್ಸ್ನಾಲಿಟಿ ನಾನು ಇಕ್ಕ ಕೊಡಗು ಬಂತು ನಾನು ನಂಗಡ ಬಿಸ್ನೆಸ್ ನೋಟಿಯೋಕ್ಕೋಸ್ಕರ ನಾನು ಇಲ್ಲಿ ಉಳ್ಳ ಇಲ್ಲತ್ತ ಬಚ್ಚಿಂಗ್ ನಾನು ಬ್ಯಾಂಗ್ಳೂರ್ ಅಥವಾ ಮುಂಬೈ ನಾಡು ಆಫೀಸ್ ಇಪ್ಪಕ ನಾನು ಕನ್ಸಲ್ಟೆನ್ಸಿ ಮಾಡೋಕೆ ನಾನು ಟಾಪ್ ಕಾರ್ಪೊರೇಟ್ಸ್ ಪಿಂಜ CSR ಪ್ರಾಜೆಕ್ಟ್ಸ್ನೆಲ್ಲ ನಂಗೆ ಹಂಗೆ ಕನ್ಸಲ್ಟೆನ್ಸಿ ಕೊಡ್ಪಕ್ಕ ನಂಗೆ ವಿ ಯೂಸ್ ಟು ಲೈಕ್ ಅಚ್ಚಕ್ಕೆ ನಂಗೆ ಇದು ಮಾಡೋ ಇಂಜೆ ನಾಡ ಓರ್ ಇದೆಂತ ಹಂಚಿಂಗೆ ಇಕ್ಕ ನಾನು ಇಲ್ಲಿ ಉಳ್ಳ ನನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹಿಂಗೆ ಮಾಡಿಯದ ಬಚ್ಚಿಂಗೆ ಅದು ಗೌರ್ಮೆಂಟ್ರ ತಪ್ಪು ದಾಡ ತಪ್ಪು ನಾಕಂತೂ ಗೊತ್ತಿಲ್ಲ ಸೊ ನಾನು ಇನ್ ಜನರಲ್ ನಿಂಗಡ ಪಾಡ್ಕಾಸ್ಟ್ರ ಮುಖಾಂತರ ಎಂತ ಅನ್ನೋಕೆ ಇಷ್ಟಪಡೋ ಹಂಚಿಂಗೆ ನಾಡಂತ ಸುಮಾರು ಜನ ಉಂಡು ಇಲ್ಲಿ ಕೊಡಗ್ಲು ಎಲ್ಲ ಬೇರೆ ಕ್ಷೇತ್ರತ್ಲು ಎಕ್ಸ್ಪರ್ಟ್ ಹಿಂಗೆ ಉಂಡು ಹಂಗಡ ಯುಟಿಲೈಸ್ ಮಾಡಿಯೋಳಿ ಹಂಗಡ ಯುಟಿಲೈಸ್ ಮಾಡಿಯೋದ ಬಚ್ಚಿಗೆ ಒಂದು ನಂಗಡ ಸೊಸೈಟಿಗೆ ಲಾಸ್ ಇನ್ನೊಂದು ನಂಗಕ್ಕೆ ಒಂದು ಇಲ್ಲ ಯಾಕೆ ನಾನು ನಾಡ ಎಕ್ಸ್ಪೀರಿಯನ್ಸ್ನ ನಾನು ಪರ್ಸ್ನಲ್ ಆಯಿತು ನಾನು ಇದು ಮಾಡಿಲ್ಲ ಬಟ್ ಅದನ್ನ ಇನ್ನೂ ಚೆನ್ನಾಗಿ ವಾಸ್ಟ್ ಆಯ್ತು ಮಾಡೋಣ ಹಂಚಿಂಗ್ ಗೌರ್ಮೆಂಟ್ ನಂಗಳ ಯುಟಿಲೈಸ್ ಮಾಡಿಕೊಂಡು ಎಲ್ಲೆಲ್ಲಿ ಯುಟಿಲೈಸ್ ಮಾಡೋಣ ಅಲ್ಲೆಲ್ಲಿ ಯುಟಿಲೈಸ್ ಮಾಡಿಕೊಂಡು ನಾನು ಅನ್ನೋಕೆ ಇಷ್ಟಪಡ್ವಿ ನಂಗೆ ಈಗ ಕೊಡವ ಸಮಾಜ ಹತ್ರ ಬಗ್ಗೆ ತಕ್ಪರ್ಯಾನ ಬಾಳ್ಗೋಡು ಕೊಡವ ಸಮಾಜ ಸೆಂಟರ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಇದಿಲ್ ಮಕ್ಕಕ್ಕೆ ಏ ಥರ ಬೆನಿಫಿಟ್ ಆಯನುಂಡು ನಿಂಗೆ ಇದರ ಬಗ್ಗೆ ಎಂತ ಅಣ್ವೀರಾ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಈ ಬಾಳ್ಗೋಡು ಕೊಡವ ಸಮಾಜ ಎಂತ ಉಂಡು ಅದು ನಂಗಡ ಕೊಡವಡ ಕಮ್ಯುನಿಟಿರ ஒரு சென்டர்ந்து நான் கேள்பட்டித்துள்ள இது ஸ்போர்ட்ஸ் பிஞ்ச கல்ச்சருக்குள்ள ஒரு சென்டர்ந்து நான் கேள்பட்டித்துள்ள ಇಕ ಅಲ್ಲಿ ಆಲ್ಮೋಸ್ಟ್ 8-10 ಎಕರೆ ಅಂತ ಉಂಡು ನಾಕು ಅರಿವಿಕೆ ಉಂಡು ನಾಕು ಅದು ಕನ್ಫರ್ಮ್ ಆಯ್ತು ಗೊತ್ತಲ್ಲ ಆಚಿಂಗೆ ನಾನು ಎಂತ ಅನ್ನೋ ಹಂಚಿಂಗೆ ಈ ಆ ಥರ ஒரு ಸೆಂಟರ್ಸ್ ಇಪ್ಪಕ ಅದನ್ನ ನಂಗಡ ಕಮ್ಯುನಿಟಿಗೆ ஒரு ಉಪಯೋಗ ಆಪಂಥ ஒரு ವಿಚಾರ ನಂಗೆ ಮಾಡೋಕ್ಕೆ ಶುರು ಮಾಡೋಂಡು ಇಕ್ಕ ಅಫ್ಕೋರ್ಸ್ ಇಕ್ಕ ಕಾಲಕ್ಕೊಮ್ಮತ್ತೆ ನಂಗೆ ಹಾಕಿ ಮ್ಯಾಚ್ ನಡ್ಪ ಅಲ್ಲಿ ಕಾಲಕ್ಕೊಮ್ಮತ್ತೆ ಚೆರಿಯ ಸ್ಪೋರ್ಟ್ಸ್ ಮಾಡುವ ಪಿಂಜ ಕಾಲಕ್ಕೊಮ್ಮತ್ತೆ ಕಲ್ಚರಲ್ ಫೆಸ್ಟಿವಲ್ ಮಾಡುವ ಬಟ್ ನಾನು ಎಂತೋಣ್ಣು ಹಂಚಿಂಗೆ ஒரு ನಂಗಡ ಕಲ್ಚರ್ ನಂಗಡ ಸಂಸ್ಕೃತಿನ ಬೊಳ್ತೋಣ್ಣು ಹಂಚಿಂಗೆ ಅದು ಕಾಲಕ್ಕೊಮ್ಮತ್ತೆ ಆಪಲೆ ಅದು ಕಾಲೋದಿ ಹಾಕೊಂಡು ನಾಡ ஒரு ಅಭಿಪ್ರಾಯ ಅಂತ ಹಂಚಿಂಗೆ ನಂಗಕ್ಕೆ ಈ ಥರ ಜಾಗ ಕುಟ್ಟೋದೇ ನಂಗಕ್ಕೆ ತುಂಬ ಕಷ್ಟ ಏದೇ ಕಮ್ಯುನಿಟಿ ಕಾಚಿಂಗು ಈಗ ಫಾರ್ ಎಕ್ಸಾಂಪಲ್ ನಂಗಡ ಏಸ್ಪೊಂದಣ್ಣ ಹಿಂಗ ಬ್ಯಾಂಗ್ಳೂರ್ಲು 7 ಎಕರೆ ಕೊಡೋ ಸಮಾಜಕ್ಕೆ ಮಾಡಿತ್ತು ಸೊ ಈ ಥರ ಇಲ್ಲಿ ಹತ್ರದ್ದು ಇದು ಗೌರ್ಮೆಂಟ್ರ ಜಾಗ ಅಕ್ಕ ಮಾಡಿ ಕೊಡ್ತಂಥದ್ದು ಸೊ ಈ ಥರ ಜಾಗ ಕುಟ್ಟೋದೇ ನಂಗಕ್ಕೆ ತುಂಬ ಕಷ್ಟ ಈ ಥರ ಜಾಗ ಕುಟ್ಟಿನ ஒரு ಇದಿಟ್ಲು ನಂಗೆ ಅದನ್ನ ಉಪಯೋಗ ಮಾಡ್ಚಿಡೋಂಡು ಉಪಯೋಗ ಹಾಕೊಂಡು ಪಿಂಜ ನಂಗಡ ಕಮ್ಯುನಿಟಿ ಎಲ್ಲರಿಗೂ ಉಪಯೋಗ ಹಾಕೊಂಡು ஒரு ಚೆನ್ನಂಗಾಳಕ್ಕೂ ನಂಗಡ ಕಮ್ಯುನಿಟಿಲಿ ಬರೀ ಎಲೀಟಿಂದ ಬೆಚ್ಚಣ್ಣ ನಂಗೆ ஒரு 10-100 ಜನಕ್ಕೆ ಮಾತ್ರ ಅದು ಉಪಯೋಗ ಹಚ್ಚಿಂಗೆ ಅದು ಕಮ್ಯುನಿಟಿ ಹಾಲಿಂದ ಒಣ್ಣೋಕೆ ಇಷ್ಟಪಡಲ ಅಥವಾ ಕಮ್ಯುನಿಟಿ ಜಾಗನ ಒಣ್ಣೋಕೆ ಇಷ್ಟಪಡಲ ಅದು ಕ್ಲಬ್ ಸಂಸ್ಕೃತಿರ ಮಾದರಿ ಆಯ್ಪಪ್ಪ ಸೊ ನಾಡ ஒரு ಅಭಿಪ್ರಾಯ ಅಂತ ಹಂಚಿಂಗೆ ಇನ್ಯಕಾಚುಂಗು ನಂಗಕ್ಕೆ ಅಲ್ಲಿ ಇದುಂಡು ಚಾನ್ಸ್ ಉಂಡು ನಂಗೆ ಇನ್ಯಕಾಚುಂಗು ಅಲ್ಲಿ ಎಂತ ಹೆಂಗೆ ஒரு ಉಪಯೋಗ ಉಳ್ಳಂಥ ஒரு ವಿಚಾರ ಮಾಡಿ ಪಿಂಜ ಅಕ್ಕಲೆ ಹಣ್ಣು ನನಕ್ಕೆ ಈಗ ಸ್ಪೋರ್ಟ್ಸ್ ನಣ್ಣೋಕ ಸುಮಾರು ಸ್ಪೋರ್ಟ್ಸ್ ಮೆನ್ಸ್ ಉಂಡು ನಂಗಡ MP ಗಣೇಶ್
ഞങ്ങളുടെ ತುಂಬ സീനിയർ ഉള്ളಂಥ ഒരു ಇಂಟರ್ನ್ಯಾಷನಲ್ ಹೆಂಗೆ ಅರ್ಜುನ್ ಅವಾರ್ಡಿ ಎಂ ಪಿ ಗಣೇಶ್ ಹೆಂಗೆ ಉಂಡು ಪಿಂಜ ಸುಬ್ರಹ್ಮಣ್ಯ ಸರ್ ಉಂಡು ಪಿಂಜ ಸುಮಾರು ಉಂಡು ಇಲ್ಲಿ ನಂಗಡ ವಿರಾಜ್ಪೇಟ್ಲು ಸುಮಾರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಉಂಡು ಅಂಗಡ ಎಲ್ಲಾಡದು ஒரு ಸಜೆಷನ್ ಹೊಡ್ತೋಳಿ ಆ ஒரு ಜಾಗಕ್ಕೆ ஒரு நல்ல ஒரு ஸ்போர்ட்ஸர் ஹப் ಮಾಡಿದ್ದು ನಾನು ಅನ್ನೋಕೆ ಇಷ್ಟಪಡು ಪಿಂಜ ಕಲ್ಚರ್ಲು ಹಚ್ಚಿಕೆ ಕಲ್ಚರ್ಲು ಸುಮಾರು ನಂಗಡ ஒரு ಸಂಸ್ಕೃತಿ ಅರಂಜಂತ ಹಿಂಗೆ ಸುಮಾರು ಉಂಡು ಅಯ್ಯಗಳೆಲ್ಲ ಅಲ್ಲಿ ಕೂಟಿಯೋಳಿ ಅಲ್ಲಿ ಕೂಟಿಯಣ್ಣ ಎಂತ ಮಾಡೋಲು ಒಂದು ನಿಂಗೆ ஒரு ಅಭಿಪ್ರಾಯ எடுத்தோಳಿ ನಾನು ಅಣ್ಣಿಯಂಡ್ಲ ಈಗ ನಂಗಡ ಈಗ ನಾನು ஒரு ಇಂಟರ್ನ್ಯಾಷನಲ್ ಪ್ಲೇಯರ್ ನಾನು ಪೊರ್ಮೆ ತುಂಬ ಕಂಟ್ರೀಸ್ ಪೋಯ್ತುಳ್ಳ ಪಿಂಜ ಸುಮಾರು ಇದಟ್ಲು ನಾನು ಕೆಲಸ ಮಾಡಿತುಳ್ಳ ನಾನು ಅಣ್ಣಿಯಂಡ್ಲ ನಾಡ ಅಭಿಪ್ರಾಯ ಎಡ್ತಾಂಡು ನಿಂಗೆ ಮಾಡಿ ಅಣ್ಣಿಯಂಡ್ಲ ಅಚ್ಚಿ ನಂಗಡ ಅವ್ರ ಅಭಿಪ್ರಾಯ ಎಡ್ತೋಳಿ ಎಡ್ತಾಂಡು ನಿಂಗೆ ಏದು ಕರೆಕ್ಟ್ ಉಂಡು ಅದನ್ನ ಮಾಡಿ ನಾನು ಅಣ್ಣು ಹಚ್ಚಿಕೆ ಸೊ ಅನನಾಯ್ತು ಅದು ನಂಗಡ ಎಲ್ಲ ಕೊಡುವಕ್ಕದು ಈಗ ಹೆಚ್ಚಕ್ಕೆ ನಂಗಡ ಲಕ್ಷಾಂತರ ಕೊಡುವ ಉಂಡು ಹೆಂಗಕ್ಕೆ ஒரு ಉಪಯೋಗ ಆಕಡು ಅದು ಉಪಯೋಗ ಹಾಕದ ಪೊಚ್ಚಿಂಗೆ ಇನ್ನು ಅದು ಬೆಚ್ಚಣ್ಣು ನಂಗೆ ಮುಂಡತೆ ಬರೀ ಮಂಗಲ ಕೈಪಕ್ಕೆ ನಂಗೆ ಬೆಚ್ಚೋಕೆ ಚಾಯಿಲ್ಲಲ್ಲ ಮಂಗಲ ಕಡೆ ಕೊಡವ ಸಮಾಜ ಉಂಡು ನನ್ನ ಪಿಂಜ ದಟ್ ಇಸ್ ಅದು ನಂಗಡ ಕಮ್ಯುನಿಟಿಗುಳ್ಳಂಥದ್ದು ನಂಗಡ ಕಷ್ಟಕ್ಕುಳ್ಳದು ನಂಗಡ ಸುಖಕ್ಕುಳ್ಳದು ಎಲ್ಲಂಗೂ ಉಳ್ಳಂಥ ஒரு ಜಾಗ ಸೊ ಅಲ್ಲಿ ನಂಗೆ ಅದನ್ನು ಆ ಥರತ್ಲು ನೋಟೊಂಡು ವಿನಃ ಬರೀ ஒரு ಎಂತ ஒரு ಸೆಂಟರ್ ಬೆರಿ ಸೆಲೆಬ್ರೇಷನ್ಗುಳ್ಳಂಥ ಸೆಂಟರ್ ಆಯ್ತು ನಂಗೆ ಬೆಚ್ಚೋಕೆ ನಂಗೆ ನಾನು ಅದಂಗೆ ನಾನು ಇನ್ಫ್ಯಾಕ್ಟ್ ಲೈಕ್ ಐ ಒಬ್ಜೆಕ್ಟ್ ಇನ್ಫ್ಯಾಕ್ಟ್ ಏನಂಗೆ ಅನ್ಸಿಂಗ್ ನಾನು ಇಲ್ಲಿ ಉಳ್ಳ ನಾಡ ಮನೆರ ಪಕ್ಕತ್ಲೇ ಉಳ್ಳ ஒரு 5-10 കിലോമീറ്ററിൽ ಬಾಳ್ಗೋಡು ಉಂಡು ಅಚ್ಚಿಂಗೆ ಬಾಳ್ಗೋಡ್ಲು ಆ ಥರ ஒரு ಸ್ಪೋರ್ಟ್ಸ್ ಇದು ಎನ್ವಿರಾನ್ಮೆಂಟ್ ಬಂದದ್ದು ನಾನು ಇನ್ನೂ ನೋಟಿಟ್ಲೆ ಕಾಲಕ್ಕೊಮ್ಮತೆ ನಾನು ಪೋಪಿ ಹಾಕಿ ಮ್ಯಾಚ್ ನೋಟೋಕೆ ನಾಡ ಸುಮಾರು ಫ್ರೆಂಡ್ಸ ಕಳಿಪ നല്ല ಕ್ವಾಲಿಟಿ ಮ್ಯಾಚ್ ಅಪ್ಪ ಅಚ್ಚಿಂಗೆ ಕಾಲಕ್ಕೊಮ್ಮತೆ ನಂಗೆ ಕಳ್ಚಿತ್ತು ஒரு ಸ್ಪೋರ್ಟ್ಸ್ ಉದ್ದಾರ ಹಾಕೊಂಡು ಅನ್ಸಿಂಗೆ ಅದು ಆಪ ಸಿಚುವೇಶನ್ ಎಲ್ಲಿಯೂ ಕಂಡಿಟ್ಲೆ ಆಪದೂ ಇಲ್ಲ ಅಂದಕ್ಕ ನಿಂಗಡ ಪ್ರಕಾರ ಕೊಡವ ಸಮಾಜದಿಂದ ಕೊಡವ ಕಮ್ಯುನಿಟಿಕ್ ಏದೇಂಗಿ ರೀತಿಯ ಉಪಕಾರ ಆಯನುಂಡ ಉಪಕಾರ ಆಯನುಂಡು ಆಯಂಡಿಲ್ಲ ನಣಿಯಂಡಿಲ್ಲ ಆಚಿಂಗೆ ಇನ್ನೂ ಆಕೋಲು ಇನ್ನೂ ಆಪರ್ಚುನಿಟಿ ಉಂಡು ಎಂದು ನಾನು ಅನ್ನೋಕೆ ಇಷ್ಟಪಡುವೆ ಈಗ ಫಾರ್ ಎಕ್ಸಾಂಪಲ್ ನಾನು ಬಾರೆ ಕಮ್ಯುನಿಟಿ ನಾನು ಕಂಪೇರ್ ಮಾಡೋಕೆ ಇಷ್ಟಪಡಲ್ಲ ಆಚೆಗೆ ಈ ಒಂದು ಸನ್ನಿವೇಶದಲ್ಲಿ ನಾನು ಕಂಪೇರ್ ಮಾಡೋಣ ಚಾಪ ಹಿಂಗೆ ಬಾರೆ ಕಮ್ಯುನಿಟಿನೇ ನೋಟಿಯೋಳಿ ಈಗ ನಾನು ಅದಕ್ಕಿಂತ ಮಿಂಜ ಇನ್ನೊರು ವಿಚಾರ ಅಣ್ವಿ ಈಗ ನಂಗೆ ಕೊಡವಾಡತ್ಲು ನಂಗೆ ಕೊಡವ ಅನ್ನೋ ಹಚ್ಚಿಕೆ ಕೊಡವಾಡತ್ಲು 20-25% ಒಂದು ಇಲ್ಲ ತೆಂಗ ಸುಮಾರು ಉಂಡು ಫೈನಾನ್ಷಿಯಲಿ ಹೆಂಗ ಬಿಲೋ ಪವರ್ಟಿ ಲೈನ್ ಉಳ್ಳ ಹಿಂಗೆ ಉಂಡು ಈಗ ಅಂಗಳ ನಂಗೆ ಎನ್ನೇ ಹ್ಯಾಂಡಲ್ ಮಾಡಿ ಉಂಡು ಈಗ ಕೊಡವ ಸಮಾಜ ಅಂಗಳ ಎನ್ನೇ ನೋಟಿ ಉಂಡು ಈಗ ಕೊಡವ ಸಮಾಜ ಅನ್ನೋದು ಬರೀ ದುಡ್ಡು ಉಳ್ಳಂಕೆ ಎಂದಲ್ಲ ಅದು ಇಡೀ ನಂಗಡ ಕಮ್ಯುನಿಟಿಗೆ ಉಳ್ಳದು ನಂಗೆ ನೋಟಿ ಈಗ ಬಾರೆ ಕಮ್ಯುನಿಟಿದ ನೋಡ್ಚಿಂಗೆ ಹಂಗೆ ಅಪ್ಲಿಫ್ಟ್ಮೆಂಟ್ ಮಾಡೋಕೆ ಎಂತೆಂಗೆಲ್ಲ ಸಪೋರ್ಟ್ ಮಾಡುವ ಫೈನಾನ್ಷಿಯಲ್ ಸಪೋರ್ಟ್ ಮಾಡುವ ಬಾರೆ ಹಂಗಡ ಮಕ್ಕಕ್ಕೆ ಎಜುಕೇಷನ್ಗೆ ಮಾಡುವ ಹಂಗಡ ಹೆಲ್ತ್ ಕೇರ್ಗೆ ಮಾಡುವ ಹಂಚಿಂಗೆ ಹಾಸ್ಪಿಟಲ್ ಅದು ಇದು ಮಾಡುವ ಈಗ ನಂಗಡ ಹಿಂಗೆ ಮಾಡೇನುಂಡಾ ನಾಲ್ಕು ಅದು ಕ್ವೆಶನ್ ಈಗ ನೋಟಿ ನಂಗೆ ಸಮಾಜಕ್ಕೆ ನಂಗೆ ಎನ್ನಂಗೆ ಬಪ್ಪ ಈಗ ಏದೇ ಸಮಾಜ ಕೊಡವ ಸಮಾಜ ಆ ಕಡೆ ಎನ್ನಂಗೆ ಬಪ್ಪ ಅಲ್ಲಿ ಹತ್ರ ಮೆಂಬರ್ಸ್ ಎನ್ನಂಗೆ ಆಪ ನಂಗಡ ಕೈಂಜ ಕಮ್ಯುನಿಟಿಗೆ ಎಂತೆಂಗೆ ஒரு ಹೆಲ್ಪ್ ಆಕಡೆ ನಂಗಕ್ಕೆ ಏದೇ ಸ್ವಾಮೀಜಿ ಇಲ್ಲ ಏದೇ ಇಕ ಬಾರೆ ಕಮ್ಯುನಿಟಿಗೆ ಒಕ್ಕಲಿಂಗ ಹಿಂಗೆ ಎಲ್ಲ ಸ್ವಾಮೀಜಿ ಉಂಡು ಹಿಂಗೆ ಉಂಡು ನಂಗಕ್ಕೆ ದಾರಿ ನಂಗಕ್ಕೆ ಕೊಡವ ಸಮಾಜವೇ ನಂಗಡ ಬಲ್ಲಿ ಅದು ನಂಗಡ ಪೆರಿಯ ಹಿಂಗಳೇ ನಂಗಕ್ಕೆ ದಾವ ಸೊ ಆ ಥರತ್ಲು ನೋಟೋಕ ನಂಗೆ ಕೊಡವ ಸಮಾಜ ಬಂತು ನಂಗಕ್ಕೆ ಕಷ್ಟ ತುಳ್ಳಂಕ್ ಎಂತ ಮಾಡ್ಯನುಂಡು ನಾಕು ಲೈಕ್ ಅದು ದಟ್ ಈಸ್ ಆ ಸಪೋರ್ಟ್ ಬೋಂಡು ನಂಗಕ್ಕೆ ನಾನು ಅಣ್ಣು ಕೊಡವ ಸಮಾಜ ಬರೀ ಎಲಿಟ್ಕಲ್ಲ ಕೊಡವ ಸಮಾಜ ಎಲ್ಲರಿಗೂ ஒரு ಹೆಲ್ಪ್ ಆಪಂತ ವಿಚಾರನ ನಂಗೆ ಮಾಡೋಂಡು ಜ್ಞಾನ ಮಾಡೋಂಡು ಮಿಂಜಕ್ಕೆ ಸುಮಾರು ಕೊಡವ ಸಮಾಜ ಮಾಡಿಂಡ್ಲ ಅಂದಣ್ಣಿಂಡ್ಲ ಅಚ್ಚಿಂಗೆ ಎಲ್ಲ ಕೊಡವ ಸಮಾಜವು ಅದದು ಊರಲ್ಲಿ ದಾರ್ ಕಷ್ಟತ್ಲುಂಡು ಹಂಗೆ ಐಡೆಂಟಿಫೈ ಮಾಡಿತ್ತು ಎಂತ ಸಪೋರ್ಟ್ ಮಾಡೋಂಡು ಅದನ್ನ ಮಾಡೋಂಡು ಅದು ಚೆನ್ನಾಗಿ ಜನಕ್ಕೂ ಗೊತ್ತಾಕೊಂಡು ನಾನು ಇಷ್ಟಪಡು ಬಾರಿ ನಲ್ಲ ತಕ್ಕ ಸ್ಪೋರ್ಟ್ಸಲ್ಲಿ ಪೊಮ್ಮಕ್ಕಡ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡೋಕೆ ಎಂತ ಮಾಡೋಲು ಸ್ಪೋರ್ಟ್ಸ್ ಅನ್ನೋದು ನಂಗಕ್ಕೆ ಪೊಮ್ಮಕ್ಕ ಅಥವಾ ಕಿಣ್ಣಂಗ ಮೂಡಿ ಅಂದು ನಂಗೆ ಅದನ್ನ ಇದು ಮಾಡೋಕೆ ಪೋಪ್ಲ ಇಂಜತ್ ಮಿಂಜ ಆಚಿಂಗ್ ಇಕ್ಕ ಎಲ್ಲರಿಗೂ ஒரு ಈಕ್ವಲ್ ಆಯ್ತು ಆಪರ್ಚುನಿಟಿ ಉಂಡು ಸೊ ನಂಗೆ ಎಂತ ಇನ್ಕ್ಲೂಸಿವ್ನೆಸ್ ಅನ್ನುವಲ್ಲ ಸೊ ಅದನ್ನೇ ಎಲ್ಲರಿಗೂ ஒரு ಆಪರ್ಚುನಿಟಿ ಉಂಡು ಆಚಿಂಗೆ ಸುಮಾರು ಪೇರೆಂಟ್ಸ್ ಅಂಗಡ ಮೂಡಿ ಮಕ್ಕಳ ಸ್ಪೋರ್ಟ್ಸ್ ಕೈಪಕ್ಕೆ ದಂಡುಕುರಿ ಜ್ಞಾನ ಮಾಡುವ ಒಂದು ನಾನು ಎಂತ ಅನ್ನೋಕೆ ಇಷ್ಟಪಡುವೆ ಅಂಚಿಂಗೆ ಚೆನ್ನಾಗಿ ಸೇಫ್ಟಿ ವೈಸ್ ನಂಗಡ ಗೌರ್ಮೆಂಟ್ ನಂಗೆ ಮಾಡಿರೋಂಡು ತುಂಬ ಚಾಯ್ತ ಮಾಡಿರೋಂಡು ಸ್ಕೂಲ್ಸು ಹಚ್ಚಿಕೆ ಸೇಫ್ಟಿ ವೈಸ್ ಇಸ್ ದ ಮೇನ್ ಥಿಂಗ್ ಇನ್ಫ್ಯಾಕ್ಟ್ ಲೈಕ್ ಸೇಫ್ ಆಯ್ತು ಇಂಜಕ ಅಟ್ಮಾಸ್ಫಿಯರ್ ಪೇರೆಂಟ್ಸ್ ಎಂಗಳ ಸ್ಪೋರ್ಟ್ಸ್ಗೆ ಬಿಡುವ ಪಿಂಜ ದಂಡನೆ ಎಂತ ಅಂಚಿಂಗೆ ಕೋಚಸ್ ಹಚ್ಚಿಕೆ ಫೀಮೇಲ್ ಕೋಚಸ್ನ ನಂಗೆ ಇಂಟ್ರೊಡ್ಯೂಸ್ ಮಾಡ್ಚಿಂಗೆ ಪೇರೆಂಟ್ಸ್ ಎಂಗಳ ಬಿಡುವ ಮಕ್ಕಳ ಆ್ಯಂಡ್ ವೆನ್ ದೇ ಗ್ರೋ ಅಪ್ ಆ್ಯಂಡ್ ಎಂತ ಹಂಗಕ್ಕೆ ஒரு ಅರಿವಿಕೆ ಬಪ್ಪಲ್ಲಿಕತ್ನೆ ಹಂಗಡ ಅವ್ರ ಗೈಡೆನ್ಸ್ ಕರೆಕ್ಟ್ ಆಯ್ತು ಮಾಡ್ಚಿಂಗೆ ಸ್ಪೋರ್ಟ್ಸ್ ತುಂಬಾ ಬೆನಿಫಿಷರಿ ಫಾರ್
ವುಮೆನ್ ಚೈಲ್ಡ್ ಇನ್ಫ್ಯಾಕ್ಟ್ ಏನಂಚಿಗೆ ನಾಲ್ಕು ಮೂಡಿ ಮಕ್ಕಳೇ ಉಳ್ಳ ನಾನು ನಾಡ ಕುಂಜಿನ ನನ್ನ ಸ್ಪೋರ್ಟ್ಸಿಗೆ ಬಿಟ್ಟಿತ್ತುಳ್ಳ ಅದಟ್ಲು ಮೂಡಿ ಮಕ್ಕൾക്ക് ಸ್ಪೋರ್ಟ್ಸ್ ಉಳ್ಳಚಕ್ಕೆ ಆಪರ್ಚುನಿಟಿ ಬಾರೆ ಏದು ಫೀಲ್ಡು ಇಲ್ಲಾಂದ್ರೆ ನಾಡ ஒரு அனிசிக்க அஞ்சிங்க நீங்கள் இல்லிந்தே அல்ல நீங்கள் பொறமை தேசத்தில் நோட்டி ಮೂಡಿಯಾಡ ಅದೊರು ಸ್ಪೋರ್ಟ್ ಕಳಿಪಂತಹ ಒಂದು ಎಂತ ಅಂಗಡಿ ಅಚೀವ್ಮೆಂಟ್ಸ್ ವಚ್ಚಿಕೆ ದುಂಬಾನೇ ಚಾಯ್ತೆ ಅಚೀವ್ ಮಾಡಿ ಉಂಡಿಕ ಸೊ ದಿಸ್ ನೋ ಬ್ಯಾರಿಯರ್ಸ್ ನಾನು ನೋಡೋಕೆ ಇಷ್ಟಪಡಿ ಈ ಸೈಡ್ ಮೇಲ್ ಪಿಂಜ ಫೀಮೇಲ್ಗೆ ಬ್ಯಾರಿಯರ್ಸ್ ಇಲ್ಲತ್ತೆ ಇಕ ಅದು ಬ್ಯಾರಿಯರ್ ಬ್ರೇಕ್ ಆಯ್ತು ದಂಡಾಳು ಈಕ್ವಲೆಂಟ್ ಆಯ್ತು ಸ್ಪೋರ್ಟ್ಸ್ಲು ಪಾರ್ಟಿಸಿಪೇಟ್ ಮಾಡಿ ಉಂಡು ಬಟ್ ಅದೇ ಇನ್ನೂ ಸ್ಕೋಪ್ ಇನ್ನೂ ಮಾಡೋಣ ಹಂಚಿಗೆ ಒಂದು ಸೇಫ್ ಎನ್ವಿರಾನ್ಮೆಂಟ್ ಇರೋಂಡು ದಂಡನೆ ಕೋಚಸ್ ಫೀಮೇಲ್ ಕೋಚಸ್ನ ಇಂಟ್ರಡ್ಯೂಸ್ ಮಾಡ್ಚಿಂಗೆ ಇನ್ನೂ ಜಾಸ್ತಿ ಪಾರ್ಟಿಸಿಪೇಷನ್ ಬಪ್ಪ ನಂಗಡ ಆಡಿಯನ್ಸ್ರ ಪೇರೆಂಟ್ಸ್ಗೆ ನಿಂಗೆ ಎಂತ ಅನ್ನೋಕೆ ಇಷ್ಟಪಡ್ವೀರಾ ಅವ್ರ ಚೆರಿಯ ಕೆಮಿತಕ್ಕೆ ನಾನು ಒಂದೆಂತ ಅನ್ನೋಕೆ ಇಷ್ಟಪಡುವೆ ಹೆಂಚಿಂಗೆ ಹಾರ್ಡ್ ವರ್ಕ್ಗೆ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಇನ್ಫ್ಯಾಕ್ಟ್ ಹಾರ್ಡ್ ವರ್ಕ್ ನಿಂಗೆ ಹೆಚ್ಚಕ್ಕೆ ಮಾಡುವಿರ ಅಚ್ಚಿಕೆ ಸಕ್ಸಸ್ ಪಾಪ ಒಂದು ಪಿಂಜ ದಂಡನೆ ನಿಂಗಡ ಕುഞ്ഞി ಸ್ಪೋರ್ಟ್ಸ್ ಇಷ್ಟ ಉಂಡಾ ದಯಬಿಚ್ಚಿ ಸ್ಪೋರ್ಟ್ಸ್ ಕಲ್ಚಡಿ ಸ್ಪೋರ್ಟ್ಸ್ ಕಲ್ಚರ್ ತಿಂಗೆ ಸುಮಾರು ಅಕ್ಕಲ ಎಣ್ಣನಕ್ಕೆ ಎಜುಕೇಷನ್ ಎಂಗಡ ಪಾಳಪ್ಪ ಅಂದೆಲ್ಲ ಅನ್ನುವ ಅದೆಲ್ಲ ಇಲ್ಲೇ ಇಲ್ಲ ಸ್ಪೋರ್ಟ್ಸ್ ಕಲ್ಚರ್ ಅಂಡ್ ಎಜುಕೇಷನ್ ಮಾಡ್ದಂಗೆ ಸುಮಾರು ಎಕ್ಸಾಂಪಲ್ಸ್ ಉಂಡು ನಾನೇ ನಿಂಗೆ ಆಂಡ ಲೈವ್ ಎಕ್ಸಾಂಪಲ್ನ ಒಣ್ಣೋಕೆ ಇಷ್ಟಪಡ್ವಿ ಸ್ಪೋರ್ಟ್ಸ್ ಕಲ್ಚರ್ ಹೆಂಗೆ ಎಂಗಡ ಐಕ್ಯೂ ಲೆವೆಲ್ ತುಂಬ ಚಾಯಪ್ಪ ಎಂಗಡ ಐಕ್ಯೂ ಲೆವೆಲ್ ಇನ್ನೂ ಥಿಂಕಿಂಗ್ ಹೆಂಗೆ ಜಾಸ್ತಿ ಮಾಡುವ ಸೊ ಸ್ಪೋರ್ಟ್ಸ್ ಆ ಥರತ್ಲ ಎಂಗಡ ಫಿಸಿಕಲ್ ಎಬಿಲಿಟಿನೂ ಎಂಗಡ ಇಂಪ್ರೂವ್ ಮಾಡುವ ಅಂತ ನಾನು ಅನ್ನೋಕೆ ಇಷ್ಟಪಡ್ವಿ ಸೊ ಅದನ್ನಾಯ್ತು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇಂಜತಿಂಗೆ ದಯಬಿಚ್ಚಿದ ಎಂಗಳ ಸ್ಪೋರ್ಟ್ಸ್ ಕಲ್ಚಡಿ ಪಿಂಜ ಇನ್ನೊರು ವಿಚಾರ ಹಂಚಿಂಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇಲ್ಲತ್ತ ಹಿಂಗೆ ಪೇರೆಂಟ್ಸ್ ದಯವಿಚ್ಚಿತ್ ಫೋರ್ಸ್ ಮಾಡತ್ತಿ ಮಕ್ಕಳ ಸ್ಪೋರ್ಟ್ಸ್ ಕಲ್ಪಿಸಿಡೋಕೆ ಹಿಂಗೆ ಫಿಸಿಕಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಕಡು ಆಚಿಂಗೆ ಹಂಗಕ್ಕೆ ನೀನು ನ್ಯಾಷನಲ್ ಕಳಿಕೊಂಡು ಇಂಟರ್ನ್ಯಾಷನಲ್ ಕಳಿಕೊಂಡು ಒಂದು ಪುಷ್ ಮಾಡೋಕೆ ಹೋಗತಿ ಏನಂಗೆ ಹಂಚಿಂಗೆ ಕಾಂಪಿಟೇಷನ್ ತುಂಬ ಉಂಡು ಆ ಕಾಂಪಿಟೇಷನ್ಲು ಬ್ರೇಕ್ ಡೌನ್ ಆಯ್ಪಪ್ಪ ಬ್ರೇಕ್ ಡೌನ್ ಆಚಿಂಗೆ ಇಟ್ ಈಸ್ ವೆರಿ ಟಫ್ ஒரு ಮೆಂಟಲಿ ஒரு ಕುഞ്ഞಿ ಮೆಂಟಲಿ ಬ್ರೇಕ್ ಡೌನ್ ಆಚಿಂಗೆ ಹೆಂಗಡ ಅದರಿಂದ ಪೊರಮೆ ಇಡ್ತಂಬಪ್ಪದು ಇಟ್ ಇಸ್ ವೆರಿ ಟಫ್ ಅಂತ ನಾನು ಅನ್ನೋಕೆ ಇಷ್ಟಪಡ್ವಿ ಆ್ಯಂಡ್ ಮೋರ್ ಓವರ್ ಎಂಕರೇಜ್ ಸ್ಪೋರ್ಟ್ಸ್ ಈಗ ನಿಂಗಡ ಮಕ್ಕ ಅಂದೇ ಅಲ್ಲ ಬಾರ ಹಿಂಗೆ ದಾರಾಚಿಗೂ ನಿಂಗಕ್ಕೆ ಸ್ಪೋರ್ಟ್ಸ್ಮೆನ್ಸ್ ಕಂಡತಿಂಗ ಹೆಂಗಳ ಎಂಕರೇಜ್ ಮಾಡಿ ಹೆಂಗಕ್ಕೆ ನಿಂಗೆ ಕಾಪಚ್ಚಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಫೈನಾನ್ಷಿಯಲೇ ಅಲ್ಲ ಮಾರಲ್ ಸಪೋರ್ಟು ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನೈತೆ ಮಾರಲ್ ಸಪೋರ್ಟು ಹೆಂಗಕ್ಕೆ ದಂಡ ತಕ್ಕಪರೀರಿ ಹೆಂಗಡ ಕೂಡ ಹೆಂಗಕ್ಕೆ ಎಂಕರೇಜ್ ಮಾಡಿ ಪಿಂಜ ಲಾಸ್ಟ್ ಫೈನಲ್ ಆಯ್ತು ನಾವು ಒಂದು ಅನ್ನೋಕೆ ಇಷ್ಟಪಡ್ವಿ ನಾನು ವಿರಾಜ್ಪೇಟ್ಲೆ ಉಳ್ಳ ನಿಂಗಕ್ಕೆ ಸ್ಪೋರ್ಟ್ಸ್ರ ಎಂತೆ ನಿಂಗಕ್ಕೆ ನಾಲ್ಕಂಜ ಸುಮಾರು ಕಲ್ಚೆಗಳು ಉಂಡು ಬಲ್ಲೆ ಹಿಂಗೆ ಪೆರಿಯಂಗಳು ಉಂಡು ಬಟ್ ನಾಡ ಕೈಲಿ ನಿಂಗಕ್ಕೆ ಸ್ಪೋರ್ಟ್ಸಲ್ಲಿ ಎಂತ ಹಿಂಗೆ ನಿಂಗಕ್ಕೆ ಸಪೋರ್ಟ್ ಬೋಂಡು ಹಂಚಿಂಗೆ ದಯವಿಚ್ಚಿತ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ವಿರಾಜ್ಪೇಟ್ಲೆ ಪ್ರಗತಿ ಸ್ಕೂಲ್ ನಡ್ತಿಯಂಡ್ಲ ಸೊ ಅದನ್ನೈತೆ ಏದೇ ಸ್ಪೋರ್ಟ್ ಹಚ್ಚಿಂಗು ನಾಡ ಕೈಲಿ ಎಂತಪ್ಪ ನಾನು ಅದನ್ನ ಸಪೋರ್ಟ್ ಮಾಡಿ ಪಿಂಜ ನಾಡ ಸೈಡಿಂದ ಗೈಡೆನ್ಸ್ ನಾನು ಮಾಡೋಲು ನಾನು ಅನ್ನೋಕೆ ಇಷ್ಟಪಡ್ವಿ ಥ್ಯಾಂಕ್ ಯು ಇಕ್ಕ ನಂಗೆ ಈ ಎಪಿಸೋಡ್ರ ಎಂಡಕ್ಕೆ ಬಂತು ನಿಂತು ಇಚ್ಚನಾರ ಬಾರಿ ಚಾಯ್ಲೆ ತಕ್ಪರ್ಂದೀರ ನಂಗಡ ಆಡಿಯನ್ಸ್ಗೆ ಸುಮಾರು ಇನ್ಫಾರ್ಮೇಷನ್ ನಿಂಗೆ ತಂದೀರ ನಿಂಗಕ್ಕೆ ಟೀಮ್ ಕೊಡವ ಅನ್ಪ್ಲಗ್ಡ್ ಎಂಜ ನಲ್ಲಾಮೆ ನಿಂಗಕ್ಕೆ ನಾರ್ಮಲ್ ರಸಮ್ ಪೌಡರ್ ಬಗ್ಗೆ ಗೊತ್ತಿಕ್ಕು ಆಚಿಂಗಿ ಮಶ್ರೂಮ್ ರಸಮ್ ಪೌಡರ್ ಟ್ರೈ ಮಾಡಿ ತುಳ್ಳೀರಾ ಇಲ್ಲ ಮಾಡಿಲ್ಲ ಇಲ್ಲಿ ನಂಗಡ ಪಕ್ಕ ಆರ್ಗ್ಯಾನಿಕ್ ಮಶ್ರೂಮ್ ರಸಮ್ ಪೌಡರ್ ಉಂಡು ನೆಲ್ಲ ಮಕ್ಕಳ ದೀಪ್ನಾ ವಿವೇಕ್ ಹಂಗ ಸ್ಟಾರ್ಟ್ ಮಾಡಿನ ஒரு ಸ್ಟಾರ್ಟಪ್ ವೆಂಚರ್ ಇದನ್ನ ನಿಂಗೆ ಟ್ರೈ ಮಾಡಿ ಥ್ಯಾಂಕ್ ಯು ಹಂಗಡ ಪಕ್ಕ ಮಶ್ರೂಮ್ ರಸಮ್ ಪೌಡರ್ ಮಾತ್ರ ಅಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡ್ರೈ ಫ್ರೂಟ್ಸ್ ಅಲ್ಲಿಂಜ ಸ್ಯಾಫ್ರನ್ ಪಿನ್ನ ವೈನ್ ಎಲ್ಲ ಉಂಡು ಇಲ್ಲಿ ನಂಗೆ ನೋಟೋಲು ಹಂಗಡ ಸ್ಟೋರ್ ಬಂತು ಅಮ್ಮತ್ತಿಲುಳ್ಳೋ ಎಲ್ಲರೂ ವಿಸಿಟ್ ಮಾಡಿ ನಾನು ಹಂಗಡ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡ್ವಿ ನಿಂಗಕ್ಕೆ ಗೊತ್ತುಳನಕ್ಕೆ ನಂಗಡ ಕೊಡಗ್ಲು ಸುಮಾರು ಎಂಟರ್ಪ್ರಿನರ್ಸ್ ಇಕ್ಕ ಬಂದ ಉಂಟು ಯಂಗ್ ಎಂಟರ್ಪ್ರಿನರ್ಸ್ ಸೊ ನಂಗೆ ಇನ್ ಜನರಲ್ ಆಯ್ತು ನಂಗಡ ಕೊಡಗ್ಲು ಉಳ್ಳಂಥ ಎಂಟರ್ಪ್ರಿನರ್ಸ್ಗೆ ಸಪೋರ್ಟ್ ಮಾಡೋದು ನಾನು ಎಲ್ಲರಿಗೂ ಅನ್ನೋಕೆ ಇಷ್ಟಪಡ್ವಿ ಅದೇ ಥರ ಇಲ್ಲಿ ಆರ್ಗ್ಯಾನಿಕ್ ಪಿಂಜ ಟೆಂಪ್ಟೇಷನ್ಸ್ ಟು ಗೋಂದು ஒரு ಬ್ರ್ಯಾಂಡ್ ಹಿಂಗೆ ಹೋಸ್ಟ್ ಮಾಡಿತ್ತು ಸೊ ಹಿಂಗಕ್ಕೂ ನಂಗೆ ಸಪೋರ್ಟ್ ಮಾಡೋಣ ಇನ್ನು ಫ್ಯೂಚರ್ಲು ಹಚ್ಚಿಕೆ ನಂಗಡ ಕೊಡಗ್ಲು ಈಗ ನಂಗೆ ಏನನ್ನೇ ಮೇಡ್ ಇನ್ ಇಂಡಿಯಾ ನಣ್ಣುವ ಸೊ ಅನ್ನನೇ ಮೇಕ್ ಇನ್ ಇಂಡಿಯಾ ನಣ್ಣುವ ಅನ್ನನೇ ಮೇಕ್ ಇನ್ ಕೊಡಗು ಎಂತ ಮಾಡಿ ನುಂಡು ಹಂಗೆ ಸಪೋರ್ಟ್ ಮಾಡಿತ್ತು ಹಂಗಡ ಮಾರ್ಕೆಟ್ನ ನಂಗೆ ಇನ್ನೂ ಇನ್ಫ್ಯಾಕ್ಟ್ ಎಕ್ಸ್ಪ್ಯಾನ್ಷನ್ ಕೊಡ್ಕನ ನಾನು ಅನ್ನೋಕೆ ಇಷ್ಟಪಡ್ವಿ ಥ್ಯಾಂಕ್ ಯು Are you looking for something unique and healthy? Well, Temptations to Go, a startup by Deepna Vivek, brings you their organically manufactured mushroom rasam powder, a bestseller known for its amazing taste and health benefits. They also offer premium quality dry fruits, saffron, shilajit, wine, desserts, and so much more. Temptations to Go is truly your one stop destination for all occasions. So, why wait? Visit the store at Amati today.